ಆ ಚಾನೆಲ್ ಅಲ್ಲಿ ಸಾಧಾರಣ ನಾನು ಆಗ್ಲೇ ಒಂದು 600ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಒಂದು 7ರಿಂದ 8 ವರ್ಷದಲ್ಲಿ ಮಾಡಿದ್ದೇನೆ ಅಂತ ಹೇಳ್ಬೋದು. ನಮ್ಗೆ ನೋಡಿ ಸಣ್ಣಕ್ಕಿಂದನೂ ಒಂದು ಬ್ರೈನ್ ನಮ್ಗೆ ಟ್ಯೂನ್ ಮಾಡಿ ಬಿಟ್ಟಿದ್ದಾರೆ ಮನೆಯಲ್ಲಿ. ನೀನು ದೊಡ್ಡದಾದ್ಮೇಲೆ ನೀನ್ ಜಾಬ್ ಸೇರ್ಬೇಕು, ನಿಂಗ್ ಕೆಲಸ ಸಿಗ್ಬೇಕು, ನೀನೊಂದು ಇಂಥ ಪೊಸಿಷನ್ ಇಂದ ಇಂಥ ಪೊಸಿಷನ್ಗೆ ಹೋಗ್ಬೇಕು. ನನ್ಗೆ ಊರಿನ ಬಗ್ಗೆ ವಿಪರೀತ ಮೋಹ. ಚಿಕ್ಕಂದಿನಿಂದಲೂ ನಂಗೆ ಇಲ್ಲಿಯ ಜಾತ್ರೆ, ನೇಮ, ಕೋಲ, ಉರುಸ್ ಇದನ್ನು ನೋಡಿಯೇ ಬೆಳೆದವನು ನಾನು. ಇಲ್ಲಿಯ ಸೂಕ್ಷ್ಮ ಸಂವೇದನೆಗಳ ಜೊತೆಗೆ ನಾನು ಇದ್ದವನು. ನನ್ಗೆ ಈಗ್ಲೂ ನೋಡಿ, ನೀವು ಒಂದು 5 ಲಕ್ಷ ರೂಪಾಯಿ ನಿನಗೆ ನಾಳೆಯಿಂದ ಸಂಬಳ ಕೊಡ್ತೇನೆ ಏನಾದ್ರು ಬಾ ಅಂತಂದ್ರೆ ನಾನು 500 ಸಲ ಆಲೋಚನೆ ಮಾಡ್ಬೇಕಾಗುತ್ತೆ. 1,000, 2,000, 5,000 ಜನಗಳ ಆಡಿಯನ್ಸ್ ಇದ್ರೆ ನಾನು ಸಖತ್ತಾಗಿ ಮಾಡ್ಬೋದು ಅಂತ ಅನ್ಸ್ತಿತ್ತು. ಬಟ್ ಈಗ ನನ್ಗೆ ಯಾವ ತರ ಬದಲಾಗಿದೆ ಅಂತಂದ್ರೆ 10 ಜನರ ಕಾರ್ಯಕ್ರಮ ಮಾಡೋದೇ ದೊಡ್ಡ ಖುಷಿ ನನಗೆ. ಈ ಆಡಿಯನ್ಸ್ ಅಲ್ಸ ಕೂಡ ಬೇರೆ ಬೇರೆ ರೀತಿಯ ಜನರು ಇರ್ತಾರೆ. ಕೆಲವರು ಸೀರಿಯಸ್ ಇರ್ತಾರೆ, ಕೆಲವರಿಗೆ ಸ್ವಲ್ಪ ಫನ್ನಿ ಇರಬೇಕು, ಬೇಕು. ಹೌದು, ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ? ಹೌದು, ಅಂದ್ರೆ ಅದು ಸ್ಕಿಲ್ ಆಕ್ಚುಲಿ. 800 ಕಣ್ಣುಗಳು ನಮ್ಮನ್ನೇ ನೋಡ್ತಾ ಇರುತ್ತೆ. ಸೊ ಆ ಕಾನ್ಶಿಯಸ್ನೆಸ್ ಇಂದ ನಾವು ಇದ್ ಮಾಡೋ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಇದು ದೇವ್ರು ಕೊಡೋ ಟ್ಯಾಲೆಂಟೇ. ಬಟ್ ಜನ ಅನ್ಕೊಳ್ತಾರೆ ಇದು ಏನ್ ಬರೀ ಮಾತಾಡೋದಲ್ಲ, ಮಾತಾಡೋದಕ್ಕೆ ನಿಮ್ಗೆ ಅಷ್ಟು ದುಡ್ಡು ಕೊಡ್ಬೇಕಾ ಅಂತ ಕೇಳ್ತಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳೋದು, ನೀವು ಮಾತಾಡಿ. ಇಟ್ ಡಿಮಾಂಡ್ಸ್ ಪ್ರೆಸೆಂಟೇಷನ್. ಸ್ಪೆಸಿಫಿಕ್ ವೇ ಆಫ್ ಪ್ರೆಸೆಂಟಿಂಗ್ ಥಿಂಗ್ಸ್. ಅಫ್ಕೋರ್ಸ್ ಅದರಲ್ಲೂ ಕ್ರಿಯೇಟಿವಿಟಿ ಇದೆ. ಅದಕ್ಕೆ ಬೇಕಾದಂತ ನೋಡಿ, ಒಂದಷ್ಟು ಟೈಮಲ್ಲಿ ನೀವು ಇಷ್ಟನ್ನ ಕಮ್ಯುನಿಕೇಟ್ ಮಾಡಬೇಕು. ಅದು ತುಂಬಾ ಇಫೆಕ್ಟಿವ್ ಆಗಿರ್ಬೇಕು, ಅದು ತುಂಬಾ ಹಾರ್ಟ್ ಟಚಿಂಗ್ ಆಗಿರ್ಬೇಕು, ಅಲ್ಲಿ ಹೊಸ ಹೊಸ ಪದಗಳು ಬರಬೇಕು, ಅಲ್ಲಿ ವಾಯ್ಸ್ ಮಾಡ್ಯುಲೇಷನ್ ಇರಬೇಕು, ಅಲ್ಲಿ ಟೋನ್ ಎಲ್ಲ ಚೇಂಜ್ ಆಗ್ಬೇಕು. ಬಟ್ ಈಸ್ ಆಲ್ವೇಸ್ ಬೀನ್ ಅನ್ ಇನ್ಸ್ಪಿರೇಷನ್. ನನ್ನ ಮಾನಸ ಗುರುಗಳವರು. ಅದನ್ನ ನಾನು ಸಾಕಷ್ಟು ಕಡೆಗಳು ಹೇಳ್ಕೊಂಡಿದ್ದೇನೆ. ಏನೂ ಇಲ್ಲದ ಕಾಲದಲ್ಲಿ, ಟೆಕ್ನಾಲಜಿ ಇಲ್ಲ, ರಸ್ತೆಗಳಿಲ್ಲ, ಸಂಪರ್ಕ ಇಲ್ಲ, ಎಂತೆಂಥದ್ದು ಇಲ್ಲದ ಕಾಲದಲ್ಲಿ ಎಂಥ ದೊಡ್ಡ ಸಾಧನೆ ಮಾಡಿದ ಶಂಕರ್. ಎಲ್ಲವೂ ಇದ್ದಾಗ ನಾವೆಷ್ಟು ಮಾಡಿದ್ದೇವೆ ಅನ್ನೋ ಪ್ರಶ್ನೆ ನಮಗೆ ನಾವು ಕೇಳ್ಕೊಂಡ್ರೆ ಅವ್ರೆಂತ ಇನ್ಸ್ಪಿರೇಷನ್ ಅಂತ ಗೊತ್ತಾಗುತ್ತೆ. ಜನರು ನನ್ನನ್ನು ಒಪ್ಕೊಳ್ಬೇಕಂತ ಹೇಳಿ ಇಲ್ಲ, ಆ ವ್ಯಾಲಿಡೇಷನ್ ಬೇಕಾಗಿಲ್ಲ. ಕರೆಕ್ಟ್. ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ ನಾನು ಮತ್ತೆ ಡಾಕ್ಟರ್ ವಿರೂಪಾಕ್ಷ ದೇವ್ರ ಮನೆ. ಅವಿನಾಶ್ ಕಾಮತ್ ಎಲ್ಲಿ ನೋಡಿದ್ರೆ ಅಲ್ಲಿ ಗಿಡ ನಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಈಗ ನಿಮ್ಮ ಮನೆಯಲ್ಲೇ ನಾವು ಅಷ್ಟು ಗಿಡಗಳೆಲ್ಲ ನಾವು ಅವತ್ತೆಲ್ಲ ನೆಡ್ತಲ್ಲ 10-12. ಆ ಡಬ್ಬಿಯಿಂದ ಒಟ್ಟಾದಂತ ಹಣಗಳಿಂದ ಅದು ತಂದಿರುವಂತದ್ದು. 3 ಗಂಟೆಗೆ ಇವತ್ತು ಮಧ್ಯಾಹ್ನ ಏನೋ ಒಂದು ದೊಡ್ಡದ ಅನಾಹುತ ನಡೀತು ಅಂತ ಇಟ್ಕೊಳ್ಳಿ, 4 ಗಂಟೆಗೆ ಶಿ ಇಸ್ ಕ್ಲೀನ್. ನಾನು ಅವಳಿಗೆ ಯಾವತ್ತು ಹೇಳು, ನೀನು ಒಂಥರ ಬಾಂಬೆ ತರ. ಮುಂಬೈ ಗೊತ್ತಲ್ಲ ನಿಮ್ಗೆ, ಮುಂಬೈ ಇಸ್ ಅ ಸಿಟಿ ವಿಚ್ ನೆವರ್ ಸ್ಲೀಪ್ಸ್. ಮತ್ತೆ ಬಾಂಬೆನಲ್ಲಿ ನೋಡಿ ನೀವು ಬೇಕಿದ್ರೆ, ಎಂಥ ದೊಡ್ಡ ಅನಾಹುತನೇ ಆಗ್ಲಿ ಇವತ್ತು, ನಾಳೆ ಬೆಳಿಗ್ಗೆ ಬಾಂಬೆ ಇಸ್ ನಾರ್ಮಲ್. ನಮಸ್ಕಾರ, ನಾನು ಅಪರ್ಣಾ ಭಟ್. ನಾನು ಜಯಂತ್ ಐತಾಳ್. ಇವತ್ತಿನ ಗೆಸ್ಟ್ ಯಾರಂತ ಅಂದ್ರೆ, ಇವರ ವಾಯ್ಸ್ ಅನ್ನ ಕರಾವಳಿ ಭಾಗದಲ್ಲಿ ಬಹುತೇಕ ಜನ ಕೇಳಿದ್ದಾರೆ, ಹಾಗೂ ಅವರ ಮುಖದ ಪರಿಚಯ ಕೂಡ ಬಹಳಷ್ಟು ಜನರಿಗೆ ಇದೆ. ಅವ್ರ ಮತ್ ಬೇರೆ ಯಾರು ಅಲ್ಲ, ಅವಿನಾಶ್ ಕಾಮತ್ ಅಂತ, ಫ್ರೀಲಾನ್ಸ್ ಮೀಡಿಯಾ ಪ್ರೊಫೆಷನಲ್, ಹಾಗೂ ಬಹುತೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ನಮಸ್ತೆ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಅವಿನಾಶ್ ಕಾಮತ್ ಅಂತ ಹೇಳಿದ್ರೆ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡಿದ್ದಾರೆ, ಟಿವಿ ಚಾನೆಲ್ಗಳಲ್ಲಿ ಆಂಕರಿಂಗ್ ಮಾಡ್ತಾ ಇದ್ರು, ಸ್ಟೇಜ್ ಪ್ರೋಗ್ರಾಮ್ಗಳಲ್ಲಿ ಆಂಕರಿಂಗ್ ಮಾಡ್ತಾರೆ. ಅದೇ ರೀತಿ ಆಡ್ ಫಿಲ್ಮ್ಗಳಲ್ಲಿ ಅವರ ವಾಯ್ಸ್ ಥಿಯೇಟರ್ಗಳಲ್ಲಿ, ಅಲ್ಲಲ್ಲಿ ಟಿವಿ ಮೀಡಿಯಾಗಳಲ್ಲಿ ಎಲ್ಲ ಕೇಳ್ತಾ ಇರ್ತದೆ. ಅವಿನಾಶ್ ಕಾಮತ್ ಮೀಡಿಯಾ ಪ್ರೊಫೆಷನ್ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತೇಳಿ ಎಲ್ಲರ ಪ್ರಶ್ನೆ ಉಂಟು. ಅದೇ ಆಕ್ಚುಲಿ ನನ್ಗೆ ಈ ಮೀಡಿಯಾದಲ್ಲಿ ಕೆಲಸ ಮಾಡೋದು ಯಾವುದೇ ಉದ್ದೇಶ ಇರಲಿಲ್ಲ. ನನ್ನ ತಾಯಿಯವರು ನಾನು 2ನೇ ಕ್ಲಾಸಲ್ಲಿ ಇದ್ದಾಗ ಅನಿವಾರ್ಯ ಕಾರಣದಿಂದ ಅವರು ಗಲ್ಫಿಗೆ ಹೋದ್ರು, ಸೌದಿ ಅರೇಬಿಯಾಕ್ಕೆ ಹೋದ್ರು. ಆಗ ಸಾಮಾನ್ಯ ನಾನು ತಾಯಿ ಜೊತೆ ಇರಲಿಲ್ಲ ತುಂಬಾ ವರ್ಷ. ನಂದು ಪೋಸ್ಟ್ ಗ್ರಾಜುಯೇಷನ್ ಮುಗಿಸೋ ತನಕ ಇರಲಿಲ್ಲ. ಆಗ ನನಗೆ ಆಸಕ್ತಿ ಇದ್ದದ್ದು ನಾನು ಪೈಲಟ್ ಆಗಬೇಕು ಅಂತ. ಅದೇ ನನಗೆ ತುಂಬಾ ಆಸೆ ಇದ್ದಿದ್ದು. ಅದ್ರ ಬಗ್ಗೆ ನಾನು ಸಣ್ಣಕ್ಕಿಂದನೂ ತುಂಬಾ ಆಸಕ್ತಿ ಎಲ್ಲ ತೋರಿಸ್ತಾ ಇದ್ದೆ. ಆದ್ರೆ ಬದುಕು ಅದು ಬೇರೆ ಕಡೆ ನನಗೆ ತಗೊಂಡು ಹೋಯ್ತು. ನನಗೆ ಸಣ್ಣಕ್ಕಿಂದನೂ ಅಂದ್ರೆ ಒಂದು 3-4ನೇ ಕ್ಲಾಸಿಂದಾನೇ ಈ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೆಲ್ಲ ಆಸಕ್ತಿ. ನನಗೆ ಡಾನ್ಸ್ ಮಾಡೋದು, ನಾಟಕ, ಸಂಗೀತ ಇದ್ರಲ್ಲೆಲ್ಲ ತುಂಬಾ ಆಸಕ್ತಿ. ನಾನು 4ನೇ ಕ್ಲಾಸಿಗೆ ಇರುವಾಗಲೇ ತಬ್ಲಾ ಕ್ಲಾಸ್ ಸೇರಿದವನು ಮುಕುಂದಕೃಪಾದಲ್ಲಿ. 10ನೇ ಕ್ಲಾಸ್ ವರೆಗೂ ನಾನು ತಬ್ಲಾ ಸೀನಿಯರ್ ಎಲ್ಲ ಮುಗಿದಿದೆ ನಂದು. ಆದ್ರೆ ಆ ಟೈಮಲ್ಲಿ ನಮ್ಗೆ ಯಾರು ಮೋಟಿವೇಶನ್ ಅದೆಲ್ಲ ಏನಿರ್ಲಿಲ್ಲ, ಹೇಳಿಕೊಡೋರು ಏನಿರ್ಲಿಲ್ಲ. ಆಗ ನೀನು ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ ತೆಗೆದ್ರೆ ಮಾತ್ರ ನೀನೊಬ್ಬ ಒಳ್ಳೆ ಸಕ್ಸಸ್ಫುಲ್ ವ್ಯಕ್ತಿ ಅನ್ನೋದಷ್ಟೇ ನಮ್ ತಲೆ ಒಳಗೆ ಹಾಕಿದ್ರು. ಅದಕ್ಕಾಗಿ ನಾನು ತಬ್ಲಾ ಬಿಡ್ಬೇಕಾಯ್ತು. ಬಟ್ ನನ್ಗೆ ಈ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮತ್ತೆ ತುಂಬಾ ಆಸಕ್ತಿ ಬರ್ತಾ ಹೋಯ್ತು. ಅದಕ್ಕೆ ದಾರಿಗಳು ಓಪನ್ ಆಗ್ತಾ ಹೋಯ್ತು. ಹಾಗೆ ನಾನು ಈ ಮಾಧ್ಯಮ ಕ್ಷೇತ್ರಕ್ಕೆ ಬಂದೆ. ಮತ್ತೆ ಇದರಲ್ಲಿ ದೊಡ್ಡ ಕರಿಯರ್ ಮಾಡ್ಬೇಕು ಅಂತದ್ದೇನು ಬಂದವನಲ್ಲ. ಬಟ್ ಈಗಂತೂ ದೊಡ್ಡ ಕರಿಯರ್ ಮಾಡ್ಬೇಕು ಅಂತಾನೆ ಇರುವಂತದ್ದು. ಟಿವಿ ಮೀಡಿಯಾ ಇರ್ಬೋದು ಅಥವಾ ರೇಡಿಯೋ ಇರ್ಬೋದು, ನಿಮ್ಗೆ ಅದಕ್ಕೆ ಬರ್ಬೇಕಾದ್ರೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೇಕು ಹೌದು ಅಲ್ವಾ? ಇನ್ಸ್ಪಿರೇಷನ್ ಯಾರು? ಅದೇ
ನಿಮ್ಗೆ ಗೊತ್ತಿರ್ಬೋದು, ಈಗಲೂ ಆ ಚಾನೆಲ್ ಇದೆ. ನಮ್ಮ ಉಡುಪಿಯಲ್ಲಿ ಒಂದು ಲೋಕಲ್ ಚಾನೆಲ್ ಯು ಅಂತ, ಪ್ರಸಾದ್ ರಾವ್ ಅಂತ ಅದರದ್ದು ನಿರ್ದೇಶಕರು. ಆ ಚಾನೆಲ್ ಮನೆ ಮನೆಗಳಿಗೆ ತಲುಪ್ತಾ ಇದ್ದಂತಹ, ಈಗಲೂ ತಲುಪ್ತಾ ಇರುವಂತ ಚಾನೆಲ್. ಆಫ್ ಕೋರ್ಸ್ ಈಗ ಅವರು ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ಬೋದು, ಬಟ್ ಎಷ್ಟೋ ಜನರಿಗೆ ಅವಕಾಶ ಕೊಟ್ಟಂತ ಚಾನೆಲ್ ಅದು. ಅದರಲ್ಲಿ ಒಬ್ರು ಸುಶಾಂತ್ ಅಂತ ಒಬ್ರು ಆಂಕರ್ ಬರ್ತಿದ್ರು. ಅವರು ಡಯಲ್ ಫೋನ್ ಇನ್ ಕಾರ್ಯಕ್ರಮ ಪ್ರತಿ ಭಾನುವಾರ ಸಂಜೆ 4ರಿಂದ 6, 7 ಗಂಟೆ ತನಕ 3 ಗಂಟೆ ಕಾರ್ಯಕ್ರಮ. ಆಗ ಸಿಡಿ ಕಾಲ ಅದು. ಜನ ಅವ್ರಿಗೆ ಫೋನ್ ಮಾಡ್ತಾರೆ, ಇವ್ರು ಅವ್ರ ಜೊತೆ ಮಾತಾಡೋದು, ಚಂದ ಮಾತಾಡ್ತಿದ್ರು, ಕಷ್ಟ ಸುಖ ಮಾತಾಡೋದು, ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡೋದು, ನಿಮ್ಗೆ ಯಾವ ಹಾಡು ಬೇಕು ಅಂತ ಕೇಳೋದು, ಅವ್ರ ಆ ಹಾಡನ್ನ ಪ್ಲೇ ಮಾಡೋದು ಅಷ್ಟೇ. ನಾನು ಸುಶಾಂತನ್ನ ನೋಡ್ತಾ ನೋಡ್ತಾ ಅವರಿಂದನೇ ಇನ್ಸ್ಪಿರೇಷನ್ ಪಡೆದವನು. ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಇವರು, ನಾನು ಮಾತಾಡ್ಬೋದಾ ಅಂತ ಅನ್ಸಿ ನಂಗೆ ಇನ್ಸ್ಪಿರೇಷನ್ ಸಿಕ್ಕಿದ್ದು. ಅದಾದ ನಂತರ ನನ್ನ ಫ್ರೆಂಡ್ ಒಬ್ರು ಸುಧೀರ್ ಪೂಜಾರಿ ಅಂತ ಅವ್ರ ಹತ್ರ ಹೇಳಿದೆ, ನೋಡಿ ಹೀಗೀಗ ಒಬ್ರು ಬರ್ತಾರೆ, ನಾನು ತಪ್ಪದೆ ಅವ್ರದ್ದು ಪ್ರೋಗ್ರಾಮ್ ಎಷ್ಟೊಂದು ಸಲ ಟೈಮಿಂದ ನೋಡ್ತಾ ಇದ್ದೇನೆ, ನಂಗೂ ಇಂಟ್ರೆಸ್ಟ್ ಇದೆ ಅಂತ. ನಿಂಗೆ ಇಂಟ್ರೆಸ್ಟ್ ಉಂಟಾ? ಹಾಗಾದ್ರೆ ಆ ಚಾನಲ್ ಡೈರೆಕ್ಟರ್ ನನ್ನ ಫ್ರೆಂಡ್, ನಾನು ಕರ್ಕೊಂಡು ಹೋಗ್ತೇನೆ ನಿಂಗೆ ಅಂತ ಹೇಳಿ ಸುಧೀರ್ ಪೂಜಾರಿ ಅವರು ನನಗೆ ಯು ಚಾನಲ್ಗೆ ಕರ್ಕೊಂಡು ಹೋಗಿ, ನೋಡಿ ಇವ್ನು ನನ್ನ ಫ್ರೆಂಡ್, ಇವನಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ, ಹಾಗಾದ್ರೆ ಬಾ ನೀನು ನೆಕ್ಸ್ಟ್ ಸಂಡೇ ಸ್ಕ್ರೀನ್ ಟೆಸ್ಟ್ಗೆ ಬಾ ಅಂತ ಹೇಳಿದ್ರು. ಸ್ಕ್ರೀನ್ ಟೆಸ್ಟ್ ಅಂದ್ರೆ ಏನಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಅವ್ರು ಹೇಳಿದ್ರು ಹೀಗೆ ನಾನೊಂದು ವಾರ ಎಲ್ಲ ಪ್ರಾಕ್ಟೀಸ್ ಮಾಡಿ ಹೋದೆ, ಚಾನಲ್ಗೆ ಹೋದೆ, ನನಗೊಂದು ಅವಕಾಶ ಕೊಡ್ತು. ಕಾಕತಾಳೀಯ ಸುಶಾಂತ್ ಅವರು ಬಿಟ್ರು ಆ ಟೈಮಲ್ಲಿ, ಅವ್ರಿಗೆಲ್ಲ ಒಳ್ಳೆ ಉದ್ಯೋಗ ಸಿಗ್ತಾ ಏನು. ಆಮೇಲೆ ಅವ್ರ ಜಾಗಕ್ಕೆ ನಾನೇ ಬಂದೆ. ಈಗ ಸುಮಾರು ನೀವು ಟಿವಿ ಪ್ರೋಗ್ರಾಮ್ಗಳಲ್ಲಿ ಆಂಕರಿಂಗ್ ಮಾಡಿದ್ದೀರಿ, ಅದೇ ರೀತಿ ರೇಡಿಯೋ, ಅಲ್ಲಿ ಆದಂತ ಎಕ್ಸ್ಪೀರಿಯನ್ಸ್ ಗಳು ಹೇಗೆ? ಯಾವ್ದ್ರದ್ದು ಎಕ್ಸ್ಪೀರಿಯನ್ಸ್? ಯಾವ್ದು ವರ್ಕ್ ಪ್ರೊಫೆಷನ್ ಇರ್ಬೋದು, ಅಥವಾ ನೀವು ಹೊಸ ಜನರನ್ನು ಭೇಟಿ ಆಗ್ತೀರಿ, ಇಂಟರ್ವ್ಯೂಸ್ ಮಾಡ್ತೀರಿ, ಅಥವಾ ಲೈಫ್ ನಿಮ್ಮ ಜೀವನಕ್ಕೆ ಅದು ಆ ಎಕ್ಸ್ಪೀರಿಯನ್ಸ್ ಎಷ್ಟು ಹೆಲ್ಪ್ ಮಾಡಿತ್ತು? 100%. ಈಗ ನಂಗೆ ಯು ಚಾನಲ್ ದೊಡ್ಡ ಆಪರ್ಚುನಿಟಿ ಕೊಡ್ತು ನಂಗೆ. ನಾನು ಒಂದು ಕಾರ್ಯಕ್ರಮಕ್ಕೆ ಅಂತ ಸೇರಿದ್ದಲ್ಲಿ ಆಕ್ಚುಲಿ, ಬಟ್ ಅದ್ರ ನಂತರ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ನಿರೂಪಕರಿದ್ರು. ಅವರು ರಜೆ ಹಾಕ್ದಾಗೆಲ್ಲ ಆ ಪ್ರೋಗ್ರಾಮ್ ನನಗ್ ಬರ್ತಿತ್ತು, ನಾನು ಅದನ್ನ ಚೆನ್ನಾಗಿ ಮಾಡ್ತಿದ್ದೆ. ಹಾಗೆ ಇವನು ಆಲ್ರೌಂಡ್ ಎಲ್ಲನೂ ಮಾಡ್ಬೋದು ಅಂತ ಅವ್ರಿಗೆ ಅನ್ಸ್ತು. ನಂಗೆ ಆಗಾಗ ಅವಕಾಶ ಕೊಡ್ತಾ ಇದ್ರು. ಸ್ಪೆಷಲ್ ಪ್ರೋಗ್ರಾಮ್ಗಳೆಲ್ಲ ಡಿಸೈನ್ ಮಾಡ್ತಿದ್ರು, ನೀನೇ ಮಾಡು ನಿರೂಪಣೆ ಅಂತ ನನಗೆ ಹೇಳ್ತಿದ್ರು. ಅಲ್ಲಿಂದ ನನಗೆ ಎಲ್ಲನೂ ಶುರು ಆಯ್ತು. ಬಟ್ ನನ್ನ ಜಾನ್ರೆ ಮಾತ್ರ ಸೀರಿಯಸ್ ಜಾನ್ರೆ, ಅಂದ್ರೆ ಆ ತರದ್ದು ಯಾವುದೂ ಇಲ್ಲ. ಅಂದ್ರೆ ಜನರ ಜೊತೆ ಮಾತಾಡೋದು, ತುಂಬಾ ಲೈಟ್ ಆಗಿರುವಂತಹ ಈ ಗೇಮ್ಸ್ ಅಂಡ್ ಆಕ್ಟಿವಿಟೀಸ್ ಇದ್ದು, ಆಮೇಲೆ ಚಿಟ್ ಚಾಟ್ಸ್, ಇಂಟರ್ವ್ಯೂಸ್, ಬೇಸಿಕಲಿ ಸಂದರ್ಶನಗಳು, ಇದೆಲ್ಲ ಇತ್ತು ಆ ಚಾನೆಲ್ ಅಲ್ಲಿ. ಸಾಧಾರಣ ನಾನು ಆಗ್ಲೇ ಒಂದು 600ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಒಂದು 7ರಿಂದ 8 ವರ್ಷದಲ್ಲಿ ಮಾಡಿದ್ದೇನೆ ಅಂತ ಹೇಳ್ಬೋದು. ಮೋರ್ ದನ್ 600-700, ಅಂದ್ರೆ ಎವ್ರಿ ವೀಕ್ ಅಷ್ಟು ಲೆಕ್ಕ ಹಾಕಿದ್ರು ಅಷ್ಟು ಪ್ರೋಗ್ರಾಮ್ ಆಗುತ್ತೆ ನಂದು. ಆಲ್ಮೋಸ್ಟ್ ಎಲ್ಲ ಉಡುಪಿಯ ಎಲ್ಲ ಜನರನ್ನು ಕರೆದು, ಜನರನ್ನು ಕರೆದು. ಹೌದು, ಒಂದ್ ಗೇಮ್ ಶೋ ಬರ್ತಿತ್ತು ಲಕ್ಕಿ ಆರ್ ಅಂತ, ಪ್ರತಿ ಗುರುವಾರ ರಾತ್ರಿ 8ರಿಂದ 9 ಹಾವು ಏಣಿ ಆಟದ ಒಂದು ಇದು. ಜನ ಎಷ್ಟು ಕಾಲ್ ಮಾಡ್ತಿದ್ರು ಆ ಕಾರ್ಯಕ್ರಮಕ್ಕಂತಂದ್ರೆ, ಲೈನ್ ಸಿಕ್ಕಿದ್ರೆ ದೊಡ್ಡ ಸಂಭ್ರಮ ಇರ್ತಿತ್ತು. ಅದರಲ್ಲಿ ಸಿಕ್ಕುವಂತ ಗಿಫ್ಟ್ಸ್ ಗಳು ಕೂಡ ಅಂತದ್ದೇ ಆಗಿತ್ತು. ಅದು ನಾನು 120+ ವೀಕ್ಸ್ ಮಾಡಿದ್ದೇನೆ. ಆಮೇಲೆ ಕಿಸ್ಮತ್ ಕನೆಕ್ಷನ್ ಅಂತ ಒಂದು ಹೀಗೆ ತಿರುಗುವಂತದ್ದು, ಈ ಕ್ಯಾಸಿನೋದಲ್ಲೆಲ್ಲ ನೋಡ್ತಿರಲ್ಲ ಆ ತರದ್ದು, ಅದು 60+ ಮಾಡಿದ್ದೇನೆ. ಆಮೇಲೆ ಈ ಫೋನ್ ಇನ್ ಕಾರ್ಯಕ್ರಮ ನಾಟ್ ಲೆಸ್ ದನ್ 70 ಮಾಡಿದ್ದೇನೆ. ಆಮೇಲೆ ಕಾಮಿಡಿದೊಂದು ಶೋ ಬರ್ತಿತ್ತು, ಅದು ನಾಟ್ ಲೆಸ್ ದನ್ 50 ಮಾಡಿದ್ದೇನೆ. U10 ಅಂತ ಒಂದು ಬರ್ತಿತ್ತು, ಪ್ರತಿ ವಾರ ಹೊಸ ಹಾಡುಗಳು ಯಾವ್ದು ಬಂದಿದೆ ಆ ಹಾಡಿನ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋದು ಮತ್ತೆ ಆ ಹಾಡು ಹಾಕೋದು, ಅದು ಒಂದು ಮೋರ್ ದನ್ 70-80 ಆಗಿರಬಹುದು. ಸೊ ಹೀಗೆ ಲೆಕ್ಕ ಮಾಡ್ತಾ ಮಾಡ್ತಾ, ಆಮೇಲೆ ಕ್ರಾಸ್ ರೋಡ್ಸ್ ಅಂತ ಒಂದು ಬರ್ತಿತ್ತು, ತುಂಬಾ ಪಾಪ್ಯುಲರ್ ಶೋ ಅದು. ಕಾಲೇಜಿಗೆಲ್ಲ ಹೋಗಿ, ಶಾಲೆಗೆಲ್ಲ ಹೋಗಿ ಮಕ್ಳ ಜೊತೆ ಆಟ ಆಡೋದು. ನಮ್ಮ ಚಾನೆಲ್ ಅವರು ಬರ್ತಾ ಇದಾರೆ ಅಂತಂದ್ರೆ ಸಂಭ್ರಮ. ಯಾಕೆಂತಂದ್ರೆ ಆಗಿನ ಕಾಲದಲ್ಲಿ ಅದೇ ದೊಡ್ಡದಾಗಿತ್ತು. ಸೋಷಿಯಲ್ ಮೀಡಿಯಾಗಳೆಲ್ಲ ಅಷ್ಟು ಪ್ರಚಲಿತ ಇರ್ಲೇ ಇಲ್ಲ, ಸ್ಮಾರ್ಟ್ ಫೋನೇ ಇರ್ಲಿಲ್ಲ, ಇಂಟರ್ನೆಟ್ ಇರ್ಲಿಲ್ಲ, ಕಂಪ್ಯೂಟರ್ ಯಾರ್ದಾದ್ರೂ ಇದ್ರೆ ಅವನ್ ದೊಡ್ಡ ಜನ. ಆಮೇಲೆ ಈ ಮನೆಯಲ್ಲಿ ಕೇಬಲ್ ಕನೆಕ್ಷನ್ ಇದ್ರೆ ಅವರು ಮಹಾ ದೊಡ್ಡ ಶ್ರೀಮಂತರು ಅಂತ ಅರ್ಥ, ತಿಂಗಳಿಗೆ 300 ರೂಪಾಯಿ ಕಟ್ಟಬೇಕಾಗ. ಸೊ ಹಾಗಿರುವಾಗ ಒಂದು ಚಾನೆಲ್ ನೋಡೋದೇ ದೊಡ್ಡ ಸಂಭ್ರಮ ಆಗಿತ್ತು. ಮತ್ತೆ ಜನ ಅದನ್ನೇ ನೋಡ್ಲೇಬೇಕಾದಂತ ಅನಿವಾರ್ಯತೆ ಕೂಡ ಇತ್ತು. ಅಂತದ್ರಲ್ಲಿ ನನ್ನ ಫೇಸ್ ತುಂಬಾ ಪಂಚ್ ಆಗ್ತಿತ್ತು. ಹಾಗಾಗಿ ಈಗಲೂ ಜನ ನನ್ಗೆ ಯು ಚಾನೆಲ್ ಅಂತ ಮಾತಾಡ್ತಾರೆ. ನಾನು ಬಿಟ್ಟು 17-18 ವರ್ಷ ಆಗಿದೆ, ಬಟ್ ಸ್ಟಿಲ್ ಪೀಪಲ್ ರೆಕಗ್ನೈಸ್ ಮೀ ವಿತ್ ದಟ್ ಚಾನೆಲ್. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ಬೇಕು, ಆ ಚಾನೆಲ್ ಇಂದ ಬಂದವರು ಎಲ್ಲ ದೊಡ್ಡ ದೊಡ್ಡ ಹೆಸರು ಮಾಡಿದವರು. ಉದಾಹರಣೆಗೆ ಪ್ರವೀಣ್ ಶ್ರೀಯಾನ್ ಅಂತ, ನಿಮ್ಗೆ ಗೊತ್ತಿರ್ಬೋದು, ಸಿನಿಮಾಟೋಗ್ರಾಫರ್ ಕಮ್ ವಿಡಿಯೋ ಎಡಿಟರ್, ಒಂದು ಮೋಟೆಯ ಕತೆ, ಆಮೇಲೆ ಗರುಡ ಗಮನ, ವೃಷಭ ವಾಹನ, ಆಮೇಲೆ ಸ್ವಾತಿ ಮುತ್ತಿನ ಮಳೆಹನಿ, ರಾಜ್ ಬಿ ಶೆಟ್ಟಿ ಅವರ ಟೀಮ್ ಅದು. ಪ್ರವೀಣ್ ಶ್ರೀಯಾನ್ ನಾನು ಒಟ್ಟಿಗೆ ಸ್ಟಾರ್ಟ್ ಮಾಡಿದವರು. ಶಟರ್ ಬಾಕ್ಸ್ ಫಿಲ್ಮ್ ಸಚಿನ್ ಶೆಟ್ಟಿ ಇದ್ದಾರೆ, ಅವರು ಕೂಡ ಅಲ್ಲಿಂದನೇ ಬಂದವರು. ಜಿತೇಶ್ ಅಂತ ಒಬ್ರು ಅಲ್ಲಿಂದ ಬಂದು ಆಮೇಲೆ TV9ಗೆ ಹೋದ್ರು. ಆಮೇಲೆ ಶೈನ್ ಶೆಟ್ಟಿ, ಏನು ಬಿಗ್ ಬಾಸ್ ವಿನ್ ಆಗಿದ್ದಾರೆ, ಸಿನಿಮಾ ತಾರೆ ಆಗಿದ್ದಾರೆ. ಶೈನ್ ಶೆಟ್ಟಿ ಕೂಡ ಅಲ್ಲಿಂದನೇ ಬಂದವರು. ಕಾರ್ತಿಕ್ ಸಾಮಗ
ಒಳ್ಳೆ ಆಕ್ಟರ್, ಅವರಿಗೂ ಕೂಡ ಅವಕಾಶ ಅಲ್ಲೇ ಸಿಕ್ಕಿದ್ದು. ಇತ್ತೀಚೆಗೆ ತೀರ್ಕೊಂಡ್ರು ರಾಕೇಶ್ ಪೂಜಾರಿ ಅಂತ, ಅವ್ರದ್ದು ಕೂಡ ಕಾಮಿಡಿಗೆ ಒಂದು ಕಾರ್ಯಕ್ರಮ ಮಾಡ್ತಾರೆ. ಕಿಲಾಡಿಗಳು ಕಾಂತಾರದಲ್ಲೆಲ್ಲ ಇದಾರಲ್ಲ, ಹೌದು. ಅವರು ಕೂಡ ಅಲ್ಲಿಂದನೇ ಶುರು ಮಾಡಿದ್ದು. ಸೊ ನಮ್ಮೆಲ್ಲರ ಜರ್ನಿ ಅಲ್ಲಿಂದನೇ ಶುರು ಆಯ್ತು. ಮತ್ತೆ ಏನಾದ್ರೂ ಅವಕಾಶ ಬೇಕು ಅಂತಂದ್ರೆ ನೀವು ಅದೇ ಚಾನಲ್ಗೆ ಹೋಗ್ಬೇಕು, ಬೇರೆ ನಿಮ್ಗೆ ಆಪ್ಷನ್ ಇಲ್ಲ. ಬೇರೆ ಇದ್ರು ಮಂಗಳೂರಿಗೆ, ನೀವು ಮಂಗಳೂರಿಗೆ ಹೋಗೋದು ಅಂತಂದ್ರೆ ಅದು ದೊಡ್ಡ ವಿಷಯ, ಟ್ರಾವೆಲ್ ಮಾಡಿ ಹೋಗೋದು. ಪ್ಲಸ್ ನಿಮ್ಗೆ ಅದು ದೊಡ್ಡ ಚಾನೆಲ್ ಆಗಿರೋದ್ರಿಂದ ಅಲ್ಲಿ ಅವಕಾಶ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಸೊ ಈ ತರ ಆಯ್ತು. ಹೀಗೆ ನೀವು ಮಾಡಿದ ಕಾರ್ಯಕ್ರಮಗಳೆಲ್ಲ ಆಲ್ಮೋಸ್ಟ್ ಸಕ್ಸಸ್ ಆಗಿದೆ. ಹೌದೌದು. ಓಕೆ ಅವಿನಾಶ್, ಈಗ ಹೀಗೆ ಹೇಳಿದ್ರಿ ಆ ಟೈಮಲ್ಲಿ ಟಿವಿ ಅಂದ್ರೇನೆ ಅದ್ ಬಹಳ ಮುಖ್ಯ ಅಂತ. ಈಗ ಕಂಪ್ಲೀಟ್ ಆಯ್ತು, ಸಿನಾರಿಯೋ ಚೇಂಜ್ ಆಗಿದೆ. ಈಗ ಫ್ರೀಲಾನ್ಸಿಂಗ್ ಅಂತ ತಗೊಳ್ಳೋದೇನು ಅಂತ ಅಂದ್ರೆ ಎಲ್ಲರೂ ಈಗ ಕಂಟೆಂಟ್ ಕ್ರಿಯೇಟರ್ ಎಲ್ಲ ಆಗ್ತಾರೆ. ಬಟ್ ಆ ಟೈಮಲ್ಲಿ ಫ್ರೀಲಾನ್ಸಿಂಗ್ ಹೇಳುವಂತ ಆ ವೃತ್ತಿ ಅಂದ್ರೆ ನೀವು ಚೂಸ್ ಮಾಡ್ಕೊಳ್ಳೋದು ಬಹಳ ಗಟ್ಸ್ಬೇಕು ಮಾಡ್ಲಿಕ್ಕೆ. ಸೊ ನಿಮ್ ಪ್ರಕಾರ ಸಕ್ಸಸ್ ಅದರ ಡೆಫಿನೇಷನ್ ಏನು? ನಿಮ್ ಪ್ರಕಾರ ಏನು ಸಕ್ಸಸ್? ಆಗೆಲ್ಲ ನೋಡಿದ್ರೆ ಸಕ್ಸಸ್ ಅಂದ್ರೆ ಇಷ್ಟು ದುಡಿದ್ರೆ ನಾನ್ ಸಕ್ಸಸ್, ಇಷ್ಟು ದೊಡ್ಡ ಒಂದ್ ಮನೆ ಕಟ್ಟಿದ್ರೆ ಸಕ್ಸಸ್, ಇಂಥ ಜಾಬ್ ಇಂಥ ಜಾಬ್ ಅಲ್ಲಿ ಇದ್ರೆ ನಾನ್ ಸಕ್ಸಸ್, ಆಮೇಲೆ ಒಂದ್ ದೊಡ್ಡ ಕಾರ್ ತಗೊಂಡ್ರೆ ನಿಜಕ್ಕೂ ಇವನ್ ಸಕ್ಸಸ್ಫುಲ್ ಅಂತ ಎಲ್ಲ ಇತ್ತು. ಬಟ್ ಡೆಫಿನೆಟ್ಲಿ ನನ್ಗೆ ಆ ಭ್ರಮೆಯಿಂದೆಲ್ಲ ಈಗ ನಾನು ಹೊರಗೆ ಬಂದಿದ್ದೇನೆ. ನಿಜ ಹೇಳ್ಬೇಕು, ಒಂದೇ ಮಾತಲ್ಲಿ ಹೇಳೋದು ಅಂತಂದ್ರೆ ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳು ಬೇರೆ ಬೇರೆಯವ್ರು ಕೊಡ್ತಾರೆ. ನೀವು ನನ್ನ ಹತ್ರ ಕೇಳಿದ್ರೆ ಖುಷಿಯಿಂದ ಇರೋದೇ ಸಕ್ಸಸ್. ನಾನು ಇವತ್ತಿನ ದಿನ ಖುಷಿಯಿಂದ ಇದ್ದೇನೆ ಅಂತಂದ್ರೆ ನಿಜಕ್ಕೂ ಸಕ್ಸಸ್. ಯಾಕಂತಂದ್ರೆ ಇವತ್ತು ಸ್ಪರ್ಧೆ, ಇವತ್ತು ಪೈಪೋಟಿ, ಇವತ್ತು ನೀವು ಯಾವ್ದೋ ದೊಡ್ಡದು ಏನೋ ಪಾಡ್ಕಾಸ್ಟ್ ಮಾಡಿದ್ರಿ ಅಂತ ನಾನ್ ಮಾಡೋದಕ್ಕೆ ಹೊರಡೋದು. ಸೊ ಇಂಥ ಸ್ಪರ್ಧೆಯಲ್ಲೇ ನಾವು ಇರ್ಬೇಕಾದ್ರೆ ನಮ್ಮಷ್ಟಕ್ಕೆ ನಾವಿದ್ಕೊಂಡು ಮಾನಸಿಕವಾಗಿ ತುಂಬಾ ಪ್ರಶಾಂತವಾಗಿರೋದೇ ದೊಡ್ಡ ಸಕ್ಸಸ್ ಅಂತ ನಾನಂತೂ ಭಾವಿಸ್ತೇನೆ. ಯಾಕೆ ಅಂತಂದ್ರೆ ಒಂದಿಷ್ಟು ದುಡಿದ್ರು ನಾವು ಖುಷಿಯಿಂದಿದ್ದೇವ, ಅದಷ್ಟೇ ಮುಖ್ಯ. ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಮನೆಗಳಲ್ಲಿ ಎಷ್ಟೋ ಎಲ್ಲನೂ ವ್ಯವಸ್ಥೆಗಳಿವೆ. ಬಟ್ ನಾನು ಕೂತ್ ನೋಡಿದೆ, ನೀವು ನನ್ನ ಜೊತೆ ಬನ್ನಿ, ನಾನು ಎಷ್ಟೋ ಜನರನ್ನು ತೋರಿಸಬಹುದು ನಿಮ್ಗೆ. ನನ್ನದೇ ಸುತ್ತಮುತ್ತ ಇರೋ ನನ್ನ ಫ್ರೆಂಡ್ ಸರ್ಕಲ್ ತೋರಿಸ್ತೇನೆ, ಎಲ್ಲಾನು ಇದೆ ಅವ್ರ ಹತ್ರ. ಅವ್ರಿಗೆ ಯಾವುದು ಮೆಟೀರಿಯಲಿಸ್ಟಿಕ್ ಅಂತ ಹೇಳುವಂತದ್ದು ಯಾವ್ದು ಕಡಿಮೆ ಇಲ್ಲ. ಆದ್ರೆ ಏನು ಇಲ್ಲ. ಆದ್ರೆ ಇದೇ ಸರಿ ಇಲ್ವಲ್ಲ? ಅಲ್ಲ, ಏನು ಇಲ್ಲ, ಅದಿಲ್ದಿದ್ರೆ ಏನು ಇಲ್ಲ. ಇದೇ ಒಂದಿಲ್ದಿದ್ರೆ ಏನು ಇಲ್ಲ. ಸೊ ಖುಷಿಯಿಂದ ನೆಮ್ಮದಿಯಿಂದಿರೋದೇ ನನ್ನ ಪ್ರಕಾರ ಸಕ್ಸಸ್. ಓಕೆ, ಅಲ್ಲ ಸಕ್ಸಸ್ ಹೌದು ಒಂದು ಆಸ್ಪೆಕ್ಟ್. ಬಟ್ ಇನ್ಕಮ್ ಅಂತ ಬಂದಾಗ ಈಗ ಅನಿಶ್ಚಿತತೆ ಇರತ್ತೆ ಅಲ್ವಾ? ಈಗ ನಿಮ್ಮ ಪ್ರೊಫೆಷನ್ ಅಲ್ಲಿ ಇಂತಿಷ್ಟೇ ಸ್ಯಾಲ್ರಿ ತಿಂಗಳು ಕೊನೆಗೆ ಸಿಗತ್ತೆ ಅಂತ ಹೇಳುವಂತದ್ದಿಲ್ಲ. ಅದು ಆ ಹೆದರಿಕೆ ಕಾಡೋದಿಲ್ವಾ ನಿಮ್ಗೆ? ಖಂಡಿತ, ಇದು ತುಂಬಾ ಒಳ್ಳೆ ಪ್ರಶ್ನೆ. ನಮ್ಗೆ ನೋಡಿ, ಸಣ್ಣಕ್ಕಿಂದನೂ ಒಂದು ಬ್ರೈನ್ ನಮ್ಗೆ ಟ್ಯೂನ್ ಮಾಡಿ ಬಿಟ್ಟಿದ್ದಾರೆ ಮನೆಯಲ್ಲಿ. ನೀನ್ ದೊಡ್ಡದಾದ್ಮೇಲೆ ನೀನ್ ಜಾಬ್ ಸೇರ್ಬೇಕು, ನಿನ್ ಕೆಲಸ ಸಿಗ್ಬೇಕು, ನೀನೊಂದು ಇಂಥ ಪೊಸಿಷನ್ ಇಂದ ಇಂಥ ಪೊಸಿಷನ್ಗೆ ಹೋಗ್ಬೇಕು, ನೀನ್ ದೊಡ್ಡ ಮನೆ ಕಟ್ಟಬೇಕು, ನೀನ್ ಮದ್ವೆ ಆಗ್ಬೇಕು, ಇಷ್ಟು ವಯಸ್ಸಿಗೆ ನೀನ್ ಹೀಗಿರ್ಬೇಕು ಅಂದ್ರೆ ಎಲ್ರಿಗೂ ಇದೇ ಪಾಠ ಅಲ್ವಾ ಹೇಳ್ಕೊಟ್ಟಿರೋದು? ನಿಮ್ ಮನೇಲೂ ಅದೇ ತರ, ನನ್ ಮನೇಲೂ ಅದೇ ತರ, ಅವ್ರ ಮನೇಲೂ ಅದೇ ತರ ಆಗಿರ್ಬೋದು. ಬಟ್ ಆಕ್ಚುಲಿ ಬದುಕು ಹಂಗಿಲ್ಲ. ಆಕ್ಚುಲಿ ನಿನ್ನೆಯಿಂದ ಇವತ್ತಿಗೆ ಬದುಕು ಎಷ್ಟು ಬದಲಾಗಿದೆ, ಇವತ್ತಿಂದ ನಾಳೆಗೆ ಎಷ್ಟು ಬದುಕು ಬದಲಾಗ್ತದೆ. ಪ್ರತಿ ಕ್ಷಣ ಅನ್ನೋದೇ ಅನಿಶ್ಚಿತತೆಯಲ್ಲಿ ಇದ್ದೇವೆ ನಾವು. ಈಗ ಆಕ್ಚುಲಿ ನಾವು ಮೋಸ್ಟ್ಲಿ ಈ ಶೂಟಿಂಗ್ ಅನ್ನ ನಾವು 2 ಗಂಟೆ ಮುಂಚೆ ಮಾಡ್ಬೇಕಾಗಿತ್ತು, ಬಟ್ 2 ಗಂಟೆ ನಂತರ ನಾವು ಮಾಡ್ತಿದ್ದೇವೆ. ಇದು ನಮ್ಮ ಕೈಯಲ್ಲಿ ಇರ್ಲಿಲ್ಲ. ಸೊ ಎವ್ರಿಥಿಂಗ್ ಈಸ್ ಅನ್ಸರ್ಟನ್. ಸೊ ಈ ಅನ್ಸರ್ಟನ್ಟಿಯನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗೋದೇ ಬದುಕಾಗಿತ್ತು. ಅದಕ್ಕೆ ನಾನು ಫ್ರೀಲಾನ್ಸರ್ ಆಗಿದ್ದು 2017 ಜನವರಿ 1ನೇ ತಾರೀಕಿಗೆ. ಅದಕ್ಕೂ ಮುಂಚೆ ನಾನು ಸುಮ್ಮನೆ ಫ್ರೀಲಾನ್ಸ್ ಆಗ್ಲಿಲ್ಲ. ಅದಕ್ಕಿಂತ ಮುಂಚೆ ನಾನು 9 ವರ್ಷ ಕೆಲಸ ಮಾಡಿದ್ದೇನೆ ಫೀಲ್ಡ್ ಅಲ್ಲಿ. ಅಷ್ಟು ಜನರ ಪರಿಚಯವನ್ನ ಗಳಿಸ್ಕೊಂಡಿದ್ದೇನೆ. ನಂಗೆ ಅವ್ರ ಹತ್ರ ಹೋದ್ರೆ ಕೆಲಸ ಸಿಗುತ್ತೆ ಅನ್ನುವಂತ ಧೈರ್ಯ ಇತ್ತು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ನಾನು ಓಷನ್ ಪರ್ಲಲ್ಲಿ ಚಹಾ ಕುಡಿಯೋದಕ್ಕೂ ಸಿದ್ಧನಾಗಿರ್ಬೇಕು, ಒಂದ್ ಸಣ್ಣ ಗಾಡಿಯಲ್ಲಿ ಹೋಗಿ ಚಹಾ ಕುಡಿಯೋದಕ್ಕೂ ಸಿದ್ಧನಾಗಿರ್ಬೇಕು. ನಾನು ನಿಮ್ಮ ಅಂಡರ್ ಕೆಲಸ ಮಾಡ್ತಿದ್ದೆ, ನೀವು ನಂಗೆ ಸ್ಯಾಲ್ರಿ ಕೊಡ್ತಿದ್ದೀರಾ ಅಂತಂದ್ರೆ ನಾನು ನಿಮಗಾಗಿ ಎಲ್ಲವನ್ನ ಧಾರೆ ಎರಿಬೇಕು, ನಿಮ್ಗೋಸ್ಕರ ಕಷ್ಟ ಪಡ್ಬೇಕು, ಎಲ್ಲವೂ ಮಾಡ್ಬೇಕು. ಇಲ್ಲಿ ನನ್ಗೋಸ್ಕರ ನಾನು ಎಫರ್ಟ್ ಹಾಕ್ತೇನೆ, ನಾನು ಕಷ್ಟ ಪಡ್ತೇನೆ, ನಾನು ಖುಷಿಯಿಂದ ಇರ್ತೇನೆ. ಜಾಸ್ತಿ ದುಡಿದ್ರು ನಂದೇ, ಕಡಿಮೆ ದುಡಿದ್ರು ನಂದೇ, ಸಕ್ಸಸ್ ಆದ್ರೂ ನಾನೇ, ಫೈಲ್ ಆದ್ರೂ ನಾನೇ. ಆದ್ರೆ ಎಫರ್ಟ್ ಹಾಕೋದು ಮುಖ್ಯ. ನಮ್ಗೆ ಗೊತ್ತಿರ್ಬೇಕು, ನಾನು ಚೆನ್ನಾಗಿ ಕೆಲಸ ಮಾಡ್ಬೇಕು. ನನ್ನ ದೇವ್ರು ABCDEFG ಟ್ಯಾಲೆಂಟ್ ಕೊಟ್ಟಿದ್ದಾನೆ. ಈ ಎಲ್ಲ ಟ್ಯಾಲೆಂಟ್ ಮೇಲೆ ನಾನು ಕೆಲಸ ಮಾಡ್ಬೋದು, ಡೆಡ್ ಲೈನ್ಸ್ ಅನ್ನ ಮೀಟ್ ಮಾಡ್ಬೋದು, ಎಲ್ಲರನ್ನೂ ನಾನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಡ್ಬೋದು, ಕ್ರಿಯೇಟಿವಿಟಿ ತೋರಿಸಬಹುದು, ಇತ್ಯಾದಿಗಳೆಲ್ಲ. ಅನಿಶ್ಚಿತತೆ ಇತ್ತು, ಇದೆ, ನಾಳೆನೂ ಇದೆ, ಈಗ್ಲೂ ಇದೆ. ಬಟ್ ನಾನು ಅದನ್ನ ಆಕ್ಸೆಪ್ಟ್ ಮಾಡಿದ್ದೇನೆ. ತುಂಬಾ ಒಳ್ಳೆ ಮಾತು ಹೇಳ್ಬೇಕಂತಂದ್ರೆ. ಈಗ ಒಂದು ಆಯ್ತು ಸಕ್ಸಸ್, ಈಗ ಒಂದು ಆವರೇಜ್ ಸಕ್ಸಸ್ ಅಂತ ಹೇಳಿ ನಾವು ಜನರ ಕಲ್ಪನೆಯಲ್ಲಿ ಸಮಾಜದ ಬಗ್ಗೆ ನಾವೇನ್ ಹೇಳ್ತೇವೆ ಸಕ್ಸಸ್, ಅದ್ ಹೌದು. ಆದ್ರೆ ಈಗ ನಿಮ್ಗೆ ಅನ್ಸಿರ್ಬೋದು ಒಂದ್ ಕ್ಷಣ ನಾನ್ ಫೇಲ್ ಆದೆ, ಅಥವಾ ನಿಜನೂ ಆಗಿರ್ಬೋದು, ಅಂದ್ಕೊಂಡಾಗೆ ಖಂಡಿತ ಆಗಿಲ್ಲ, ಲಾಸ್ ಹಾಗೇನಾದ್ರೂ ಆಗಿರುವಂತ? ಖಂಡಿತ ಆಗಿದೆ. ಅದು ಕೊರೋನಾ ಟೈಮಲ್ಲಿ ತುಂಬಾ ಆಗಿದೆ. ಕೊರೋನಾ ಬರೋದಕ್ಕಿಂತ ಮುಂಚೆ ನಾನು ತುಂಬಾ ಸಕ್ಸಸ್ ಆದೆ ಅಂತ ಹೇಳ್ಬೋದು. ಒಳ್ಳೆ ಅವಕಾಶ ಸಿಕ್ಕಿತ್ತು ನನಗೆ 3 ವರ್ಷ.
17, 18, 19 3 ವರ್ಷ ನನ್ಗೊಂಚೂರು ಪುರ್ಸೊತೆ ಇರ್ಲಿಲ್ಲ ಅಂತ ಹೇಳ್ಬೋದು. ಅಷ್ಟು ಕೆಲ್ಸಗಳು ಬಂದಿವೆ. ಹ್ಮ್. ಅಷ್ಟು ವೇದಿಕೆ ಕಾರ್ಯಕ್ರಮಗಳನ್ನ ಮಾಡಿದ್ದೇನೆ, ಅಷ್ಟು ಊರುಗಳಿಗೆ ಓಡಾಡಿದ್ದೇನೆ, ಎಷ್ಟೊಂದು ಸ್ಕ್ರಿಪ್ಟ್ಸ್ಗಳನ್ನ ಮಾಡಿದ್ದೇನೆ, ಎಷ್ಟೊಂದು ವಾಯ್ಸ್ ಓವರ್ಸ್ ಮಾಡಿದ್ದೇನೆ, ಎಷ್ಟೊಂದು ಕಾರ್ಯಕ್ರಮದ ಆಯೋಜನೆ ಮಾಡಿದ್ದೇನೆ. ಇದೆಲ್ಲ ಮಾಡಿದ್ದೇನೆ ನಾನು. ಬಟ್ ಕೊರೋನಾ ಟೈಮಲ್ಲಿ ತುಂಬಾ ಹಿನ್ನಡೆ ಆಯ್ತು. ಸಹಜವಾಗಿ ಎಲ್ರಿಗೂ ಆಯ್ತು. ಆಗ ನಾನು ಸ್ವಲ್ಪ ಕುಗ್ಗಿದ್ದೆ. ಬಟ್ ನನ್ಗೆ ಆಗ ಡಾಕ್ಟರ್ ಪಿ ವಿ ಭಂಡಾರಿ ಸರ್ ಒಂದು ಮಾತು ಹೇಳಿದ್ರು, ಈಗ ನೀನ್ ಕುಗ್ಗೋದ್ರಲ್ಲಿ ಅರ್ಥ ಇಲ್ಲ. ಐ ಎಗ್ರಿ, ನಿನ್ನ ಲೈಫಲ್ಲಿ ಸ್ವಲ್ಪ ನಿಂಗೆ ಈಗ ಕಷ್ಟ ಬಂದಿದೆ, ಆದ್ರೆ ನಿಂಗೆ ಒಬ್ನಿಗೆ ಬಂದಿರೋದಲ್ವಲ್ಲ, ಇಡೀ ಪ್ರಪಂಚಕ್ಕೆ ಬಂದಿದೆಯಲ್ಲ. ಮತ್ತೆ ಇದು ನೀನ್ ಮಾಡ್ಕೊಂಡಿರೋದಲ್ವಲ್ಲ, ಅದು ಇಡೀ ಪ್ರಪಂಚಕ್ಕೆ ಆಗಿದೆಯಲ್ಲ. ಸೊ ಆಕ್ಸೆಪ್ಟ್ ಇಟ್ ಅಂಡ್ ಮೂವ್ ಆನ್. ಲೈಫ್ ವಿಲ್ ನಾಟ್ ಬಿ ದ ಸೇಮ್, ಎವ್ರಿಥಿಂಗ್ ವಿಲ್ ಚೇಂಜ್. ಸೊ ಚೇಂಜ್ ಖಂಡಿತ ಬರುತ್ತೆ. ಈಗ ಡೌನ್ ಇದೆ, ನಾಳೆ ನೀನ್ ಮೇಲ್ ಬರ್ತೀಯಾ ಅನ್ನೋ ಮಾತು ಹೇಳಿದ್ದು ನನಗೆ ತುಂಬಾ ಇನ್ಸ್ಪಿರೇಷನ್ ಕೊಟ್ಟಿತ್ತು. ಸೊ ದಟ್ಸ್ ಹೌ ಐ ಥಿಂಕ್ ಐ ಹ್ಯಾವ್ ಕಮ್ ಫಾರ್ವರ್ಡ್. ಈಗಲೂ ನಾನು ತುಂಬಾ ಸ್ಟೇಬಲ್ ಅಂತೇನಲ್ಲ, ಬಟ್ ಐ ಆಮ್ ಹ್ಯಾಪಿ. ದಟ್ಸ್ ವಾಟ್ ಐ ವಾಂಟ್ ಟು ಬಿ. ಅದು ಮುಖ್ಯ ಬಹಳ ಅಲ್ವಾ? ಹೌದು. ಅಂದ್ರೆ 9 to 5 ಜಾಬ್ ಅದ್ ಸಿಕ್ಕಿದ್ರೆ ಅಥವಾ ಇಷ್ಟು ಫಿಕ್ಸ್ಡ್ ಇನ್ಕಮ್ ಸಿಕ್ಕಿದ್ರೆ ಅಂತ ಅಲ್ಲ. ಖಂಡಿತ ಬೀಯಿಂಗ್ ಹ್ಯಾಪಿ ಇಸ್ ದ ಅಲ್ಟಿಮೇಟ್ ಗೋಲ್. ಅಷ್ಟೇ ಅಲ್ಟಿಮೇಟ್ ಗೋಲ್ ಅಷ್ಟೇ. ಕರೆಕ್ಟ್ ಹೇಳಿದ್ರಿ ನೀವು. ಆಯ್ತು, ಈಗ ನಿಮ್ಮ ಟ್ಯಾಲೆಂಟ್ ಬಗ್ಗೆ ಮಾತಾಡೋದಾದ್ರೆ ನೀವು ಒಂದು ವಾಯ್ಸ್ ಓವರ್ ಆರ್ಟಿಸ್ಟ್ ಅಥವಾ ಒಂದು ಆಂಕರ್, ಟಿವಿ ಆಂಕರ್ ಅಥವಾ ರೇಡಿಯೋ ಜಾಕಿ ಅಥವಾ ಈವೆಂಟ್ ಅಲ್ಲಿ ಆಂಕರಿಂಗ್ ಮಾಡ್ತೀರಿ. ನೀವು ಯಾಕೆ ಊರ್ ಬಿಟ್ಟು ಹೋಗ್ಲಿಲ್ಲ? ಅಂದ್ರೆ ಊರ್ ಬಿಟ್ಟು ಹೋಗಿ ಹೇಳ್ತಾ ಇರೋದಲ್ಲ, ಅಂದ್ರೆ ಅವಕಾಶಗಳು ನಿಮ್ಗೆ ದೊಡ್ಡ ಸಿಟಿಗೆ ಹೋದಾಗ, ಈಗ ಬಾಂಬೆಯಲ್ಲಿ ಇರ್ಬೋದು ಅಥವಾ ಬ್ಯಾಂಗ್ಳೂರಲ್ಲಿ ಇರ್ಬೋದು, ವಾಯ್ಸ್ ಓವರಿಗಾಗ್ಲಿ ಅಥವಾ ಡಬ್ಬಿಂಗ್ ಆಗ್ಲಿ ಅಥವಾ ಬೇರೆ ಆಂಕರಿಂಗಿಗಾದ್ರೆ ಅವಕಾಶಗಳು ಜಾಸ್ತಿ ಇದೆ. ನೀವು ಉಡುಪಿಯಲ್ಲಿ, ಮಂಗಳೂರು ಅಥವಾ ಕರಾವಳಿ ಭಾಗದಲ್ಲಿ ಮತ್ತೆ ಲಿಮಿಟೇಷನ್ ಇದೆ ನಮ್ಗೊಂದು. ಸೊ ಯಾಕೆ ನೀವು ಊರನ್ನೇ ಆಯ್ಕೆ ಅದೇ, ಇದು ಒಳ್ಳೆ ಪ್ರಶ್ನೆ. ನಾನೀಗ ಆಲ್ರೆಡಿ ಫೀಲ್ಡಿಗೆ ಬಂದು 22ನೇ ವರ್ಷ ನಡೀತಾ ಇದೆ. ನಾನು 2 ವಿಚಾರಗಳನ್ನ ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ. 2006ರಲ್ಲಿ 6-7 ಅಂತ ಅನ್ಸ್ತದೆ, ನನ್ನ ಟ್ಯಾಲೆಂಟ್ ನೋಡಿ ಒಬ್ರು ನನ್ನ ತುಂಬಾ ದೂರದ ಸಂಬಂಧಿ ಉದಯ ಟಿವಿಯಲ್ಲಿ ಅವರಾಗ ನ್ಯೂಸ್ ರೀಡರ್ ಆಗಿದ್ರು, ಅಶೋಕ್ ವಿಠಲ್ವಾಡಿ ಅಂತ. ಅವ್ರು ತುಂಬಾ ಎಸ್ಟಾಬ್ಲಿಷ್ಡ್ ಆಂಕರ್ ಆಗಿದ್ರು ಕರ್ನಾಟಕದಲ್ಲಿ. ನೀವು ಎಲ್ಲ ಅವ್ರನ್ನ ನೋಡಿರ್ತೀರ ಐ ಆಮ್ ಶ್ಯೂರ್. ಈಗ ಅವರು ಇಲ್ಲ ಮಾಧ್ಯಮದಲ್ಲಿ. ಅವ್ರು ಹೇಳಿದ್ರು, ಅವಿನಾಶ್ ಬಾ ನೀನ್ ಬೆಂಗಳೂರಿಗೆ, ನಾನ್ ನಿನ್ಗೆ ಏನಾದ್ರು ವ್ಯವಸ್ಥೆ ಮಾಡ್ತೀನಿ. ಆಗ ಯೂಟ್ಯೂಬ್ ಅಂತ ಚಾನೆಲ್ ಬರ್ತಿತ್ತು ಗೊತ್ತಾ ನಿಮ್ಗೆ? ಬೆಳಿಗ್ಗೆ 6 ಗಂಟೆಯಿಂದ ಮ್ಯೂಸಿಕ್ ಎಲ್ಲ ಮ್ಯೂಸಿಕ್ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ 11 ಗಂಟೆ ತನಕ ಗಂಟೆಗೆ ಒಂದೊಂದು ಪ್ರೋಗ್ರಾಮ್ ಬರ್ತಿತ್ತು ಲೈವ್. ಗಂಟೆಗೆ ಒಬ್ಬೊಬ್ರು ಆಂಕರ್ಸ್ ಬರ್ತಿದ್ರು. ಎಲ್ಲಾ ಆಂಕರ್ಸ್ ಗಳಿಗೂ ಸಿಕ್ಕಾಪಟ್ಟೆ ಜನಪ್ರಿಯತೆ ಇತ್ತು. ಕೆಲವರಂತೂ ತುಂಬಾ ಪಾಪ್ಯುಲರ್ ಆಗಿದ್ರು, ಫಿಲ್ಮ್ ಸ್ಟಾರ್ ಗಿಂತ. ನಾನು ಯೂಟ್ಯೂಬ್ ಚಾನೆಲ್ಗೆ ಅಶೋಕ್ ವಿಠಲ್ವಾಡಿ ಅವ್ರು ಕರ್ಕೊಂಡು ಹೋಗಿ ನನಗೆ ಆಡಿಷನ್ ಎಲ್ಲ ಕೊಡ್ಸಿದ್ರು. ನಾನು ಚೆನ್ನಾಗಿ ಮಾಡಿದ್ದೇನು ಅಂತ ಅನ್ಸುತ್ತೆ, ಬಟ್ ನಂಗೆ ಆಪರ್ಚುನಿಟಿ ಸಿಕ್ಲಿಲ್ಲ. ಇರ್ಲಿ, ಅದೊಂದು ಚಾಪ್ಟರ್ ಕ್ಲೋಸ್ ಆಯ್ತು. ಆಮೇಲೆ ನನ್ಗೆ ಅದು ಸಿಕ್ಲಿಲ್ಲ ಅಂತ ನನ್ಗೇನು ಬೇಸರ ಏನಾಗ್ಲಿಲ್ಲ. ಈ ನಡುವೆ ನನಗೆ 2013-14 ಅಂತ ಅನ್ಸುತ್ತೆ, ನನ್ಗೆ ನನ್ನ ಮಾನಸ ಗುರುಗಳಾದ ಜಯಂತ್ ಕಾಯ್ಕಿಣಿ ಸರ್ ಮೂಲಕ ಬಾಂಬೆನಲ್ಲಿ ಶಂಕ್ ಸ್ಟುಡಿಯೋಸ್ ಅಂತ ದೊಡ್ಡ ಸ್ಟುಡಿಯೋಸ್ ಅನ್ನ ನಡೆಸ್ತಾ ಇರುವಂತ ಮನೋಹರ್ ನಾಯ್ಕರು, ಅವರು ಉಡುಪಿ ಮೂಲದವರು. ಅಲ್ಲಿ ಆಗ್ಲೇ 3 ಸ್ಟುಡಿಯೋ ಮಾಡಿ ತುಂಬಾ ದೊಡ್ಡ ಮಟ್ಟದಲ್ಲಿ ಎಸ್ಟಾಬ್ಲಿಷ್ ಆಗಿದ್ರು ಅವ್ರ ರೇಡಿಯೋ ಕ್ಷೇತ್ರದಲ್ಲಿ. ಅವರು ಜಯಂತ್ ಕಾಯ್ಕಿಣಿ ಸರ್ ಅವ್ರಿಗೆ ಹೇಳಿದ್ರು ನನ್ನ ಬಗ್ಗೆ. ಹಾಗೆ ಅವ್ರು ಉಡುಪಿಗೆ ಬಂದಾಗ ಒಂದು ಕಾರ್ಯಕ್ರಮದಲ್ಲೂ ನನ್ನ ನೋಡಿದ್ರು. ಅವರಿಗೆ ರೇಡಿಯೋ ಕಿಂಗ್ ಅಂತ ಹೇಳಿ, ರೇಡಿಯೋ ಕಿಂಗ್. ಅವರ ಶಂಕ್ ಸ್ಟುಡಿಯೋಸ್ಗೆ ಅಮಿತಾಬ್ ಬಚ್ಚನ್ ಇಂದ ಹಿಡಿದು ಬಾಲಿವುಡ್ ನ ದೊಡ್ಡ ದೊಡ್ಡ ಜನಗಳು, ವ್ಯಕ್ತಿಗಳೆಲ್ಲ ಬರ್ತಾರೆ. ಮತ್ತೆ ದೊಡ್ಡ ದೊಡ್ಡ ಜಾಹೀರಾತುಗಳು, ಕಾರ್ಪೊರೇಟ್ ಆಡ್ಸ್ ಎಲ್ಲ ಅವರ ಶಂಕ್ ಸ್ಟುಡಿಯೋಸ್ ಅಲ್ಲೇ ಡಬ್ಬಿಂಗ್ ಎಲ್ಲ ಆಗುತ್ತೆ. ನನಗೆ 2014 ಅಲ್ಲಿ ಮನೋಹರ್ ನಾಯ್ಕರು, ಬಾ ನೀನ್ ಬಾಂಬೆಗೆ, ನಿಂದೊಂದು ವಾಯ್ಸ್ ಟೆಸ್ಟ್ ಮಾಡೋಣ, ಜಯಂತ್ ಕಾಯ್ಕಿಣಿ ಸರ್ ಹೇಳ್ತಿದ್ದಾರೆ ನಿನ್ ಬಗ್ಗೆ ಅಂತಂದ್ರೆ ಏನೋ ಇರ್ಬೋದು ಅಂತ ಹೇಳಿದ್ರು. ಫಸ್ಟ್ ಟೈಮ್ ನಾನು ಮುಂಬೈಗೆ ಹೋದೆ. ಸೊ ನಾನು ಶಂಕ್ ಸ್ಟುಡಿಯೋಗೆ ಹೋಗಿ ಅವರಲ್ಲಿ ಇದ್ರು. ಅವರು ನನಗೆ ಒಂದು ಸ್ಕ್ರಿಪ್ಟ್ ಕೊಟ್ರು, ಹೋಗು ಇದು ನಿಮ್ಗೆ ಮಾತಾಡು ಅಂತ ಹೇಳಿದ್ರು. ಸೊ ನಾನು ಹೋದೆ, ಮಾತಾಡಿ ಆದ್ಮೇಲೆ ಅವ್ರು ಒಳಗ್ ಬಂದು ಬಾಕ್ಸ್ ಅಲ್ಲೆಲ್ಲ ಹಾಕಿ ನೋಡಿದ್ರು. ತುಂಬಾ ಖುಷಿ ಪಟ್ರು ಅವರು. ನನ್ಗೆ ಈಗ್ಲೂ ನೆನಪಿದೆ, 10-11 ವರ್ಷಗಳ ಹಿಂದೆ ಅವ್ರು ಹೇಳಿದ್ರು, ಈಗ ಮಾಡಿ ತೂ ಛಾ ಜಾಯೇಗಾ ಇದರ್ ಅಂತ ಹೇಳಿದ್ರು. ಅಂತ ಹೇಳಿದ್ರು. ಆಮೇಲೆ ಮತ್ತೆ ನಾವು ಕೂತು ಮಾತಾಡ್ಬೇಕಾದ್ರೆ ಸ್ವಲ್ಪ ಒಂದು ಈ ರೆಮ್ಯುನರೇಷನ್ ವಿಚಾರಕ್ಕೆ ಬಂದಾಗ ನನಗೂ ಅವ್ರಿಗೂ ಅದು ಹೊಂದಾಣಿಕೆ ಆಗಿ ಬರ್ಲಿಲ್ಲ. ಯಾಕೆ ಅಂತಂದ್ರೆ ನಂದೇ ನಿರೀಕ್ಷೆಗಳೇನೋ ಬೇರೆ ಇತ್ತು. ಹಾಗಾಗಿ ನಾನು ಮುಂಬೈಗೆ ಹೋಗ್ಲಿಲ್ಲ. ಮೇ ಬಿ ಆಗ್ಲೇ ನಾನು ಬಾಂಬೆಗೆ ಹೋಗಿದ್ದಿದ್ರೆ ಇನ್ನು 11 ವರ್ಷದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನ ಖಂಡಿತವಾಗಿ ಮಾಡ್ಬೋದಾಗಿತ್ತು. ಆದ್ರೆ ಅದ್ರ ಬಗ್ಗೆ ನನಗೆ ರಿಗ್ರೆಟ್ ಇಲ್ಲ. ಒಂದು ಊರು ಬಿಟ್ಟು ನನ್ಗೆ ಊರಿನ ಬಗ್ಗೆ ವಿಪರೀತ ಮೋಹ. ಚಿಕ್ಕಂದಿನಿಂದಲೂ ನಂಗೆ ಇಲ್ಲಿಯ ಜಾತ್ರೆ, ನೇಮ, ಕೋಲ, ಉರುಸ್ ಇದನ್ನು ನೋಡಿಯೇ ಬೆಳೆದವನು ನಾನು. ಇಲ್ಲಿಯ ಸೂಕ್ಷ್ಮ ಸಂವೇದನೆಗಳ ಜೊತೆಗೆ ನಾನು ಇದ್ದವನು. ನನ್ಗೆ ಈಗ್ಲೂ ನೋಡಿ, ನೀವು ಒಂದು 5 ಲಕ್ಷ ರೂಪಾಯಿ ನಿನಗೆ ನಾಳೆಯಿಂದ ಸಂಬಳ ಕೊಡ್ತೇನೆ ಏನಾದ್ರು ಬಾ ಅಂತಂದ್ರೆ ನಾನು 500 ಸಲ ಆಲೋಚನೆ ಮಾಡ್ಬೇಕಾಗುತ್ತೆ. ಬಿಕಾಸ್ ಐ ಡೋಂಟ್ ಟು ಲೀವ್ ದಿಸ್ ಪ್ಲೇಸ್. ಒಂದು ದೊಡ್ಡ ನಗರಗಳಿಗೆ ಹೋಗೋದು ನನಗೆ ಯಾಕೆ ಚಾಲೆಂಜ್ ಅಂತಂದ್ರೆ, ಮೇ ಬಿ ಅಲ್ಲಿಯ ವಾತಾವರಣ, ಫುಡ್ ಮೋಸ್ಟ್ಲಿ ನನಗೆ ಅಲ್ಲಿ ಆಗಿ ಬರ್ಲಿಕ್ಕಿಲ್ಲ ಒಂದು. ಮತ್ತೆ ಇನ್ನೊಂದು ಹೆಚ್ಚಾಗಿ ಆ ಟ್ರಾಫಿಕ್ ಅಲ್ಲಿ ಸಿಲುಕಿಕೊಳ್ಳುವಂತ ಆ ಜಂಜಾಟ ನನಗೆ ಬೇಡ. ಐ ಫೀಲ್ ಮೈ ಲೈಫ್ ಈಸ್ ಮೋಸ್ಟ್ಲಿ ವೇಸ್ಟೆಡ್ ಇನ್ ಟ್ರಾಫಿಕ್ ಅಂತ ನನ್ನ ಮಟ್ಟಿಗೆ. ಬೇರೆಯವರಿಗೆ ತಪ್ಪು ಅಂತ ಅನ್ಸ್ಬೋದು, ಬಟ್ ನನ್ಗದ್ ಸರಿ ಅಂತ ಅನ್ಸ್ಬೋದು.
ಹಾಗಾಗಿ ನನಗೆ ನಗರಗಳಿಗೆ ಹೋಗುವಂತ ಇದು ಬರಲಿಲ್ಲ. ನೋಡಿ ಕಾಲಕ್ರಮ ಲಾಸ್ಟ್ 10 ವರ್ಷದಲ್ಲಂತೂ ನಾವು ಇಂಟರ್ನೆಟ್ಗೆ ತೆರೆದುಕೊಂಡ್ವಿ. ನಿಮ್ ಟ್ಯಾಲೆಂಟ್ ಎಲ್ಲೇ ಇದ್ರು, ಯಾವ ಊರಲ್ಲಿದ್ರು, ನೀವು ಇಂಟರ್ನೆಟ್ ಅನ್ನ ಬಳಸ್ಕೊಂಡು ಯು ಕ್ಯಾನ್ ರೀಚ್ ದ ವರ್ಲ್ಡ್. ಸೊ ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಡೂ ರೈಟ್ ನೌ. ಹಾಗಂತ ಖಂಡಿತವಾಗಿ ಒಂದು ಆಗ್ಲೇ ಹೋಗುವಂತ ಅವಕಾಶಗಳಿತ್ತು, ಹೋಗಿದ್ರೆ ಒಳ್ಳೆ ಅವಕಾಶಗಳು ಸಿಗ್ತಾನೂ ಇತ್ತು, ಜಾಸ್ತಿ ಹಣನೂ ಸಂಪಾದನೆ ಮಾಡ್ಬೋದಾಗಿತ್ತು, ಕೀರ್ತಿ ಹೆಸರು ಎಲ್ಲಾನು ಮಾಡ್ಬೋದಾಗಿತ್ತು. ಬಟ್ ನನ್ಗೆ ಅಲ್ಲಿ ಹೋಗಿಲ್ಲ ಅನ್ನೋ ಯಾವ ರಿಗ್ರೆಟ್ ಖಂಡಿತವಾಗಿಯೂ ಇಲ್ಲ. ಅಂಡ್ ಐ ಆಮ್ ಹ್ಯಾಪಿ ವಾಟ್ ಎವರ್ ಐ ಆಮ್ ಡೂಯಿಂಗ್ ಹಿಯರ್. ಹಾಗೆ ಈಗ MC ಆಗಿ ಅವಿನಾಶ್ ಕರೀತಾರೆ. ಅವಿನಾಶ್ ನನ್ನ ಫ್ರೆಂಡ್, MC ಆಗಿ ಬರ್ಬೇಕು, ನಮ್ದೊಂದು ಕಾರ್ಯಕ್ರಮ ಇದೆ. ಅಲ್ಲಿ ಒಂದಷ್ಟು ಜನ ನೀವು ಜನರನ್ನು ನೋಡ್ತೀರಿ, ಮಾಸ್ ಆಡಿಯನ್ಸ್ ಇರ್ತದೆ. ಅವರನ್ನು ನೋಡಿದಾಗ ಸ್ಟೇಜ್ ಅಲ್ಲಿ ನಿಮ್ಗೆ ಏನ್ ಅನ್ಸ್ತದೆ? ಓಕೆ, ಇದನ್ನ ಹೇಳೋದಕ್ಕಿಂತ ಮುಂಚೆ ನಂಗೆ ಸ್ಟೇಜ್ ಅವಕಾಶ ಹೇಗ್ ಸಿಕ್ತು ಅಂತ ಹೇಳ. ಒಂದು 19 ವರ್ಷಗಳ ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಅಜ್ಜರ್ ಕಾರ್ಡ್ ಮೈದಾನದಲ್ಲಿ ಉಡುಪಿ ಉತ್ಸವ ಅಂತ ಆಗ್ತಿತ್ತು. ಗೊತ್ತಾ? 20 ರೂಪಾಯಿ ಟಿಕೆಟ್ ಕೊಟ್ಟು ಒಳಗೆ ಹೋಗ್ಬೇಕು, ದೊಡ್ಡ ಸಂಭ್ರಮ ನಮ್ಮೆಲ್ರಿಗೂ. ಸೊ ಅಲ್ಲಿ ಒಳಗೆ ಒಂದು ಸಾಂಸ್ಕೃತಿಕ ವೇದಿಕೆ ಇರ್ತಿತ್ತು. ಅಲ್ಲಿ ಯು ಚಾನೆಲ್ ಅವರು ಜಂಟಿಯಾಗಿ ಕಾರ್ಯಕ್ರಮವನ್ನ ಮಾಡ್ತಿದ್ರು. ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಒಬ್ರು ನಿರೂಪಕರು ಬರ್ಬೇಕಾಗಿತ್ತು. ಆವತ್ತು ಅವರು ಬಂದಿಲ್ಲ. ಸೊ ನನ್ಗೆ ನಮ್ಮ ಡೈರೆಕ್ಟರ್ ಪ್ರಸಾದ್ ರಾವ್ ಅವರು ಮಧ್ಯಾಹ್ನ ಹೇಳಿದ್ರೆ, ನೀನು ಆಗ ನನ್ನ ಹತ್ರ ಟಾಟಾ ಇಂಡಿಕಾಮ್ ಅಂತ ಒಂದು ಫೋನ್ ಇತ್ತು, ನೀನು ಇವತ್ತು ಸಂಜೆ ಕಾರ್ಯಕ್ರಮದಲ್ಲಿ ನೀನು ನಿರೂಪಣೆ ಮಾಡ್ಬೇಕು ಅಂತ ಹೇಳಿದ್ರು. ನನಗೆ ಭಯಂಕರ ಸಂಭ್ರಮ ಆಯ್ತು. ನಾನು ಯಾವತ್ತು ಸ್ಟೇಜ್ ಕಾರ್ಯಕ್ರಮ ಮಾಡಿದವನಲ್ಲ ನಿರೂಪಕನಾಗಿ, ಬಟ್ ಸಂಭ್ರಮ ಆಯ್ತು. ಅವತ್ತು ಸಂಜೆ ಹೋದೆ. ದಟ್ ವಾಸ್ ಮೈ ಫಸ್ಟ್ ಸ್ಟೇಜ್ ಪ್ರೋಗ್ರಾಮ್. ನಾನು ತುಂಬಾ ಚೆನ್ನಾಗೂ ಮಾಡಿದೆ. ನಂಗೆ ಈಗ ನೆನಪು ಇದೆ, ಅದು ಆ ಫೋಟೋನು ಇದೆ ನನ್ನ ಹತ್ರ. ಚೆನ್ನಾಗಿ ಮಾಡಿದೆ. ಅದು ನನ್ನ ಮೊದಲ ಕಾರ್ಯಕ್ರಮ. ಸೊ ಜನರನ್ನು ನೋಡಿದಾಗ ನನಗೆ ತುಂಬಾ ಸಂತೋಷ ಆಗುತ್ತೆ. ನಾನಲ್ಲಿ ಅಂದ್ರೆ ಜನರ ಇಮೋಷನ್ಸ್ಗಳ ಜೊತೆಗೆ ನಾನು ಕಮ್ಯುನಿಕೇಟ್ ಮಾಡೋದು, ಇಂಟ್ರಾಕ್ಟ್ ಮಾಡೋದು ನನಗೆ ಇಷ್ಟ. ಇಟ್ಸ್ ಆಸ್ ಸಿಂಪಲ್ ಆಸ್ ದ್ಯಾಟ್. ಎಲ್ರೂ ಭಾವನೆಗಳೇ ಅಲ್ವಾ, ನಾವೆಲ್ಲರೂ ಭಾವನೆಗಳ ಮೂಟೆಗಳಲ್ವಾ. ಸೊ ಬೇರೆ ಬೇರೆ ರೀತಿ ಇರುತ್ತಷ್ಟು ಬಿಟ್ರೆ ನಾನು ಜನರಿಗೆ ಅದರಿಂದ ತಲುಪಬಹುದು. ನನ್ಗೆ ಇನಿಷಿಯಲಿ ಉಂಟಲ್ಲ, ದೊಡ್ಡ ಕಾರ್ಯಕ್ರಮ, 1,000, 2,000, 5,000 ಜನಗಳ ಆಡಿಯನ್ಸ್ ಇದ್ರೆ ನಾನು ಸಖತ್ತಾಗಿ ಮಾಡ್ಬೋದು ಅಂತ ಅನ್ಸ್ತಿತ್ತು. ಬಟ್ ಈಗ ನನ್ ಯಾವ ತರ ಬದಲಾಗಿದೆ ಅಂತಂದ್ರೆ, 10 ಜನರ ಕಾರ್ಯಕ್ರಮ ಮಾಡೋದೇ ದೊಡ್ಡ ಖುಷಿ ನನಗೆ. ಅಂದ್ರೆ ಹಾಗಂತಲ್ಲ, 10,000 ಜನರ ಕಾರ್ಯಕ್ರಮ ಮಾಡೋದು ಅಷ್ಟೇ ನಿಷ್ಠೆಯಿಂದ, ಪ್ರೀತಿ ಬದ್ಧತೆಯಿಂದ ಮಾಡ್ತೇನೆ. ಬಟ್ ಇಫ್ ಯು ಆಸ್ಕ್ ಮಿ, ನೀನು ಅದು ಮಾಡ್ತೀಯಾ ಇದು ಮಾಡ್ತೀಯಾ ಕೇಳಿದ್ರೆ, ನನ್ಗೆ ಇದು ಮಾಡೋದೇ ನನ್ನ ಫಸ್ಟ್ ಪ್ರಿಫರೆನ್ಸ್. ಯಾಕೆ ಅಂತಂದ್ರೆ, ಐ ಕ್ಯಾನ್ ರೀಚ್ ಪೀಪಲ್, ಐ ಕ್ಯಾನ್ ಎಂಟರ್ಟೈನ್ ಪೀಪಲ್, ಐ ಕ್ಯಾನ್ ಇನ್ಸ್ಪೈರ್ ಪೀಪಲ್, ಐ ಕ್ಯಾನ್ ಟ್ರೈ ಟು ಮೋಟಿವೇಟ್ ಪೀಪಲ್. ನಾನು ಕನೆಕ್ಟ್ ಆಗ್ಬೋದು, ಎಷ್ಟು ಜನರನ್ನ ಕನೆಕ್ಟ್ ಆಗ್ಬೋದು. ಮತ್ತೆ ಮಾತೇ ಅಲ್ಲ, ಮಾತಿಲ್ದಿದ್ರೆ ಏನೂ ಇಲ್ಲ. ದೇವ್ರು ನೋಡಿ, ಭೂಮಿ ಮೇಲೆ ಪ್ರಾಣಿ ಪಕ್ಷಿ ಜೀವ ಜಂತು ಯಾರಿಗೂ ಈ ಮಾತು ಅನ್ನೋ ಅದ್ಭುತವಾದಂತ ಶಕ್ತಿ ಯಾರಿಗಾದ್ರೂ ದೇವ್ರು ಕೊಟ್ಟಿದ್ದಾನೆ, ಮನುಷ್ಯರಿಗೆ ಮಾತ್ರ. ನಾವು ಈ ಮಾತನ್ನೇ ಚೆನ್ನಾಗಿ ಆಡಲ್ಲ ಅನ್ನೋದು ನನ್ನ ವಿಚಾರ. ಸೊ ನಾನು ಆದಷ್ಟು ಚೆನ್ನಾಗಿ ಮಾತಾಡುವ ಪ್ರಯತ್ನ ಪಡ್ತೇನೆ. ಮತ್ತೆ ಇದೊಂದು ಸ್ಕಿಲ್. ಸ್ಟೇಜ್ ಮೇಲೆ ಆಂಕರಿಂಗ್ ಮಾಡೋದು ಒಂದು ಬೇರೆದೇ ಆದಂತ ಒಂದು ಸ್ಕಿಲ್. ಆ ಸ್ಕಿಲ್ ಮೋಸ್ಟ್ಲಿ ದೇವ್ರು ನನ್ಗೆ ಕೊಟ್ಟಿದ್ದಾನೆ. ಅದ್ರ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದೇನೆ, ಮಾಡೋ ಪ್ರಯತ್ನದಲ್ಲಿ ಇದ್ದೇನೆ. ಹೊಸ ಹೊಸ ಪ್ರಯತ್ನಗಳನ್ನ ಆಗಾಗ ಪಡ್ತಾ ಇರ್ತೇನೆ. ಮತ್ತೆ ಈಗ ನಾನು ನೆಕ್ಸ್ಟ್ ಕ್ವಶನ್ ಕೇಳೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಲೇಬೇಕು, ಟೆಲಿವಿಷನ್ ಆಂಕರಿಂಗ್ ಮಾಡೋದೇ ಬೇರೆ, ವಾಯ್ಸ್ ಓವರ್ಸ್ ಕೊಡೋದೇ ಬೇರೆ, ಸ್ಟೇಜ್ ಮೇಲೆ ನಿಂತು ನಿರೂಪಣೆ ಮಾಡೋದೇ ಬೇರೆ. ಅಲ್ಲಿ ನಿರೂಪಣೆ ಅಂತ ಹೇಳಿದಾಗ ಅಲ್ಲಿ ಬೇರೆ ಬೇರೆ ಜಾನ್ರಸ್ ಇರುತ್ತೆ. ಆ ಜಾನ್ರಸ್ ಗಳಿಗೆ ನೀವು ಸೆಟ್ ಆಗೋದು ಬೇರೆ. ಕರೆಕ್ಟ್. ವಾಯ್ಸ್ ಓವರ್ಸ್ ಕೂಡ ಅಷ್ಟೇ. ಯಾವುದೋ ದುಃಖದ ವಾಯ್ಸ್ ಓವರು, ಯಾವುದೋ ಸಂತೋಷದ ವಾಯ್ಸ್ ಓವರು, ಯಾವುದೋ ಜಾಹೀರಾತಿನ ವಾಯ್ಸ್ ಓವರು, ಯಾವುದೋ ಡಾಕ್ಯುಮೆಂಟರಿ ವಾಯ್ಸ್ ಓವರ್, ಇದೆಲ್ಲ 4 ಬೇರೆ ಬೇರೆನೆ. ಇದಕ್ಕೆ 4 ಬೇರೆ ಬೇರೆನೆ ಮಾಡ್ಯುಲೇಷನ್ಸ್ ಬೇಕು, ವಾಯ್ಸ್ ಓವರ್ಸ್ ಬೇಕು ಅಲ್ವಾ. ಈ ಆಡಿಯನ್ಸ್ ಅಲ್ಸ ಕೂಡ ಬೇರೆ ಬೇರೆ ರೀತಿಯ ಜನರು ಇರ್ತಾರೆ. ಕೆಲವರು ಸೀರಿಯಸ್ ಇರ್ತಾರೆ, ಕೆಲವರಿಗೆ ಸ್ವಲ್ಪ ಫನ್ನಿ ಇರಬೇಕು, ಬೇಕು. ಹೌದು, ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ? ಹೌದು, ಅಂದ್ರೆ ಅದು ಸ್ಕಿಲ್ ಆಕ್ಚುಲಿ. ಅದು ನಾವು ಯಾವ ವೇದಿಕೆನಲ್ಲಿ ಹೇಗ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು. ಮುಂಚೆ ನಾನು ತುಂಬಾ ಮಾತಾಡ್ತಿದ್ದೆ, ನನ್ಗೆ ಗೊತ್ತಿದೆ. ಮುಂಚೆ ಹೌದೌದು, ಮುಂಚೆ ನಾನು ತುಂಬಾ ಮಾತಾಡ್ತಿದ್ದೆ. ನನ್ಗೆ ತುಂಬಾ ಜನ ಹೇಳಿದರು ಕೂಡ, ನೀನ್ ತುಂಬಾ ಮಾತಾಡ್ತೀಯ ಅಂತ. ಬಟ್ ಅದ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ಬರೋದು. ಈಗ ನೋಡಿ, ಈಗ ನೀವು 10 ವರ್ಷದ ಹಿಂದೆ ನೀವು ಮಾಡ್ತಿದ್ದಂತ ಸೌಂಡ್ ಇಂಜಿನಿಯರಿಂಗಿಗೂ ಈಗ ಮಾಡ್ತಿದ್ದಂತ ಸೌಂಡ್ ಇಂಜಿನಿಯರಿಂಗು ವ್ಯತ್ಯಾಸ ಇಲ್ವಾ? 10 ವರ್ಷದ ಹಿಂದಿನ ನಿಮ್ದೇ ಪ್ರಾಜೆಕ್ಟ್ ನೀವು ತೆಗೆದು ನೋಡಿದ್ರೆ ಎಷ್ಟು ಕೆಟ್ಟದಾಗಿ ಮಾಡಿದ್ರಲ್ವಾ? ಸೇಮ್ ನನ್ಗೂ ಅಷ್ಟೇ. 10 ವರ್ಷದಿಂದ ಇಷ್ಟು ಕೆಟ್ಟದಾಗಿ ಮಾಡಿದ್ನ ನಾನೀಗ ಅಂತ ಅನ್ಸುತ್ತೆ. ಸೊ ನಿನ್ನೆಯಿಂದ ಇವತ್ತಿಗೆ ಎಲ್ಲಾನು ಬದಲಾಗಿದೆ. ಬದಲಾವಣೆನೇ ಜಗದ ನಿಯಮ. ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗ್ತಾ ಇದ್ದಾನೆ ಅಷ್ಟೇ. ಹಾಗಾದ್ರೆ ಯಾವ್ಯಾವ ಡಿಫ್ರೆಂಟ್ ಜಾನ್ರಸ್ ಗಳದ್ದು ವೇದಿಕೆ ಕಾರ್ಯಕ್ರಮ ನೀವು ನೀಡಿದ್ದೀರಿ? ಅದೇ ನಂದು ಮೇನ್ ಮ್ಯೂಸಿಕ್ ಕಾನ್ಸರ್ಟ್ಸ್, ಸಂಗೀತ ಮುಂಚೆ ಎಲ್ಲ ಸಂಗೀತ ರಸಮಂಜರಿ ಕಾರ್ಯಕ್ರಮ ತುಂಬಾ ನಡೀತಾ ಇತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ, ಅಲ್ಲಲ್ಲಿ ನಡೀತಾ ಇತ್ತು. ನನಗೆ ಅಂತ ಕಾರ್ಯಕ್ರಮಗಳನ್ನ ಒಂದು 5-6 ವರ್ಷ ನಾನು ತುಂಬಾ ಮಾಡಿದೆ. ಒಂದು 5-6 ವರ್ಷದಲ್ಲಿ ನಾನು, ನೀವು ಎಷ್ಟು ನಂಬರ್ ಅಂತ ಕೇಳಿದ್ರೆ ಒಂದು 300 ಆದ್ರೂ ಮಾಡಿರ್ಬೋದು ನಾನು 5-6 ವರ್ಷದಲ್ಲಿ. ಸೊ ಇಫ್ ಯು ಡಿವೈಡ್, ಯು ಸಿ ದ ನಂಬರ್ಸ್ ಎಷ್ಟು ಮಾಡಿರ್ಬೋದು ಅಂತ.
ಅದು ಕಾಲಕ್ರಮೇಣ ಈಗ ಇದಾಗ್ತಾ ಬಂತು. ಅಂತ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆಲ್ಲ ನಾನೀಗ ಹೋಗಲ್ಲ. ಹೋಗಿ ನಿಲ್ಸಿ ಒಂದು 7-8 ವರ್ಷಗಳಾಯ್ತು. ಅದಕ್ಕೆ ಜಾಸ್ತಿನೇ ಆಯ್ತು. ಅದಕ್ಕೆ ನಂದೇ ಬೇರೆ ಬೇರೆ ಕಾರಣಗಳು. ಮತ್ತೆ ನಂದು ಕಾರ್ಪೊರೇಟ್ ಇವೆಂಟ್ಸ್, ಹ್ಮ್. ಮತ್ತೆ ಫ್ಯಾಮಿಲಿ ಗೆಟ್ ಟುಗೆದರ್ಸ್, ಮತ್ತೆ ಕೆಲವು ಯಾವ ತರ ಹೇಳೋದು ನಿಮ್ಗೆ, ತುಂಬಾ ಲೈಟ್ ಹಾರ್ಟೆಡ್ ಹ್ಮ್. ಶೋಸ್ಗಳು, ಈ ತರದ್ದೆಲ್ಲ ನಾನು ಸ್ವಲ್ಪ ಜಾಸ್ತಿ ಮಾಡ್ತೇನೆ. ವೆಡ್ಡಿಂಗ್ ರಿಸೆಪ್ಷನ್ಸ್, ಆರತಕ್ಷತೆ ಕಾರ್ಯಕ್ರಮಗಳು, ಅದರಲ್ಲೂ ನನ್ನ ಕೆಲವು ಆಯ್ಕೆ ಇದೆ, ಅಂಥದ್ದನ್ನ ನಾನು ಮಾತ್ರ ಮಾಡ್ತೇನೆ. ಮತ್ತೆ ಕೆಲವರು ಓಪನಿಂಗ್ ಸೆರೆಮನೀಸ್ ಅಂತಹ ನಿರೂಪಣೆಗಳನ್ನೆಲ್ಲ ತುಂಬಾ ಮಾಡ್ತೇನೆ. ಬರ್ತ್ಡೇ ಫಂಕ್ಷನ್ಸ್ ಅಂತೂ ನಾನು ತುಂಬಾ ಮಾಡಿದ್ದೇನೆ. ಇದೆಲ್ಲ ನಂಗೆ ಯಾಕೆ ಇಷ್ಟ ಅಂತ ಕೇಳಿದ್ರೆ, ಅಲ್ಲಿ ನನಗೆ ಜನರಿಗೆ ನೇರವಾಗಿ ನಾನು ರೀಚ್ ಆಗ್ಬೋದು. ಅಲ್ಲಿ ನನ್ನ ಕ್ರಿಯೇಟಿವಿಟಿಯನ್ನು ತೋರಿಸಬಹುದು. ಅಲ್ಲಿ ನಾನು ತುಂಬಾ ಸ್ಟೇಜ್ ಅನ್ನು ಆಕ್ಯುಪೈ ಮಾಡ್ಬೋದು. ದೇರ್ ಐ ಕ್ಯಾನ್ ಆಕ್ಚುಲಿ ಶೋ ಮೈ ಟ್ಯಾಲೆಂಟ್. ಈ ಎಲ್ಲ ಕಾರಣ ಧಾರ್ಮಿಕ ಕಾರ್ಯಕ್ರಮ ಒಂದು ಬಿಟ್ಟು ಸಿಂಪಲ್ ಆಗಿ ಹೇಳೋದಾದ್ರೆ ಹೆಚ್ಚಿನೆಲ್ಲ ಜಾನ್ರೆಗಳನ್ನು ಮಾಡಿದ್ದೇನೆ ಅಂತ ಹೇಳ್ಬೋದು. ಓಕೆ, ಹಾಗಾದ್ರೆ ಸುಮಾರು ಇಲ್ಲಿ ತನಕ ಎಷ್ಟು ವೇದಿಕೆ ಕಾರ್ಯಕ್ರಮ ನೀಡಿದಿರಿ ಅದೇ ಒಂದು ಅಂದಾಜು? 1500 ಪ್ಲಸ್ ಡೆಫಿನೆಟ್ಲಿ, ಆರ್ ಮೇ ಬಿ ಮೋರ್ ದನ್ ದಟ್. ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಜನರದಲ್ಲ, ಎಷ್ಟು ಎಷ್ಟೊಂದ್ ಜನರು. ಜನ, ಹೌದು. ಈಗ ಈ ಉದಾಹರಣೆಗೆ ನಿನ್ನೆ ಒಂದು ಆರತಕ್ಷತೆ ಕಾರ್ಯಕ್ರಮ ಉಡುಪಿ ಟೌನ್ ಹಾಲ್ ಇತ್ತು. ಹಾ. ತುಂಬಾ ಚೆನ್ನಾಗಿತ್ತು ಆ ಪ್ರೋಗ್ರಾಮ್. ಒಂದು 400 ಜನ ಇದ್ರು. ಕೂತು ಆರಾಮಾಗಿ ಜನ ಎಷ್ಟು ಎಂಜಾಯ್ ಮಾಡಿದ್ರು ಅಂತಂದ್ರೆ, 800 ಕಣ್ಣುಗಳು ನಮ್ಮನ್ನೇ ನೋಡ್ತಾ ಇರುತ್ತೆ. ಸೊ ಆ ಕಾನ್ಶಿಯಸ್ನೆಸ್ ಇಂದ ನಾವು ಇದ್ ಮಾಡೋ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಇದು ದೇವ್ರು ಕೊಡೋ ಟ್ಯಾಲೆಂಟೇ. ಬಟ್ ಜನ ಅನ್ಕೊಳ್ತಾರೆ, ಇದು ಏನ್ ಬರೀ ಮಾತಾಡೋದಲ್ಲ, ಮಾತಾಡೋದಕ್ಕೆ ನಿಮ್ಗೆ ಅಷ್ಟು ದುಡ್ಡು ಕೊಡ್ಬೇಕಾ ಅಂತ ಕೇಳ್ತಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳೋದು, ನೀವು ಮಾತಾಡಿ, ನೀವು ಅದೇ ದುಡ್ಡು ಇದ್ ಮಾಡಿ ಅಂತ. ಇನ್ಫ್ಯಾಕ್ಟ್ ನಾನು ರೇಡಿಯೋದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಪಾಪ ತುಂಬಾ ಜನ ಬರ್ತಾ ಇದ್ರು. ಹ್ಮ್. ನಿಮ್ ತರ ರೇಡಿಯೋ ಜಾಕಿ ಆಗ್ಬೇಕು, ನಮಗೂ ಒಂದು ಅವಕಾಶ ಸಿಗ್ಬೋದು. ಖಂಡಿತ ಅವಕಾಶ ಸಿಗುತ್ತೆ ಓಪನಿಂಗ್ ಇದ್ದಾಗ. ನಾನ್ ಚೆನ್ನಾಗಿ ಮಾತಾಡ್ತೇನೆ ಅಂತ ಮನೇಲೆಲ್ಲ ಹೇಳ್ತಾರೆ, ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಖಂಡಿತ ನೀವು ಟ್ರೈ ಮಾಡ್ಬೋದು. ಆದ್ರೆ ಅವರು ಆಡಿಷನ್ಗೆ ಬಂದಾಗ ಅಲ್ಲಿ ಮೋಸ್ಟ್ ಆಫ್ ದೆಮ್ ಅಲ್ಲಿ ಫೇಲ್ ಆದಂತ ಉದಾಹರಣೆಗಳೇ ಜಾಸ್ತಿ. ಅವರು ಮಾತಾಡೋ ರೀತಿ ಅಂದ್ರೆ ಅದು ಬೇರೆ ಇರಬಹುದು. ಅಲ್ಲಿ ನೀವು ಹೊರಗಡೆ ಮಾತಾಡೋದು, ಮನೇಲಿ ಮಾತಾಡೋದು, ಫ್ರೆಂಡ್ಸ್ಗಳ ಜೊತೆ ಮಾತಾಡೋದು, ಆ ಮಾತುಕತೆ ಬೇರೆ. ಇಲ್ಲಿ ಒಂದು ಪ್ರೆಸೆಂಟೇಷನ್ ಕೇಳುತ್ತೆ. ಹೌದು. It demands a presentation. There's a specific way of presenting things. Of course, ಅದರಲ್ಲೂ ಕ್ರಿಯೇಟಿವಿಟಿ ಇದೆ. ಈಗ ನಂದೊಂದು ಪ್ರೆಸೆಂಟೇಷನ್ ಆದ್ರೆ ನಿಮ್ದು ಒಂದು ಪ್ರೆಸೆಂಟೇಷನ್, ನಿಮ್ದೊಂದು ತರದ ಪ್ರೆಸೆಂಟೇಷನ್. ನಾವೆಲ್ಲ 3 ಜನ ನಿರೂಪಕರೇ, ಬಟ್ ನಮ್ಮ ರೀತಿ ನೀತಿಗಳು ಬೇರೆ ಬೇರೆ ಇರ್ತವೆ. ಹೌದು, ಬಟ್ ಹೌದು. ಅದಕ್ಕೆ ಬೇಕಾದಂತ ನೋಡಿ, ಒಂದಷ್ಟು ಟೈಮಲ್ಲಿ ನೀವು ಇಷ್ಟನ್ನ ಕಮ್ಯುನಿಕೇಟ್ ಮಾಡಬೇಕು. ಅದು ತುಂಬಾ ಇಫೆಕ್ಟಿವ್ ಆಗಿರ್ಬೇಕು. ಅದು ತುಂಬಾ ಹಾರ್ಟ್ ಟಚಿಂಗ್ ಆಗಿರ್ಬೇಕು. ಅಲ್ಲಿ ಹೊಸ ಹೊಸ ಪದಗಳು ಬರಬೇಕು. ಅಲ್ಲಿ ವಾಯ್ಸ್ ಮಾಡ್ಯುಲೇಷನ್ ಇರಬೇಕು. ಅಲ್ಲಿ ಟೋನ್ ಎಲ್ಲ ಚೇಂಜ್ ಆಗ್ಬೇಕು. ನೋಡಿ, ನಿನ್ನೆ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿ ಆಯ್ತು ಅಂತ ಇವತ್ತು ನಾನು ಹೋಗಿ ಸ್ಟೇಜ್ ಮೇಲೆ ಹೋಗಿ ನಿಲ್ಲೋದಿದೆಯಲ್ಲ, ಅದು ನನ್ಗೆ, ನಾನು 1,500 ಪ್ರೋಗ್ರಾಮ್ ಮಾಡಿದ್ದೀನಿ, ಇದೇನ್ ಮಹಾ ಅಲ್ಲ. ಪ್ರತಿದಿನ 1,501ನೇ ಕಾರ್ಯಕ್ರಮ ಹೊಸತ್ತೆ. ಯಾಕಂತ ಹೇಳಿದ್ರೆ ಆ ಆಡಿಯನ್ಸೇ ಹೊಸದಲ್ಲ. ಬೇರೆ ಬೇರೆ. ಬಟ್ 1500 ಶೋಸ್ ಇದೆಯಲ್ಲ, ಅದು ನಿಮ್ಗೊಂದು ಕಾನ್ಫಿಡೆನ್ಸ್ ಕೊಡುತ್ತೆ. ನಾನು ಏನಾದ್ರೂ ಆದ್ರೂ ನಾನು ಹೇಗಾದ್ರೂ ಇದನ್ನ ಎತ್ತಿ ಹಿಡಿಬಹುದು ಅನ್ನೋ ಕಾನ್ಫಿಡೆನ್ಸ್ ಒಂದು ಕೊಡುತ್ತೆ. ಬಿಟ್ರೆ ಎವ್ರಿ ಸ್ಟೇಜ್, ಎವ್ರಿ ಆಡಿಯನ್ಸ್, ಪ್ರತಿ ದಿನ, ಪ್ರತಿ ಗಾಳಿ, ಪ್ರತಿ ಉಸಿರು ಹೊಸ್ತೆ. ಅಲ್ಲ, ಅದು ಹೌದು. ಯಾಕಂದ್ರೆ ಈಗ ಹೊರಗಡೆ ಮಾತಾಡುವಂತದ್ದು, ಇದ್ರಲ್ಲಿ ಮಾತಾಡುವಂತದ್ದು ಬೇರೆನೆ. ನಾವಿಬ್ರು ಎಷ್ಟು ಸಲ ಮಾತಾಡ್ಕೊಂಡಿದ್ದೇವೆ. ಈಗ ನಿಮ್ಮ ವಾಯ್ಸ್ ಅದೊಂದು ಮಾಡ್ಯುಲೇಷನ್, ಅಂದ್ರೆ ಒಂದು ಬೇಸಿಕ್, ಅಂದ್ರೆ ಬೇಸ್ ಇದ್ರಲ್ಲಿ ಹೋಗುತ್ತೆ. ನಾವೆಲ್ಲ ಸ್ವಲ್ಪ ಹೈ ಇದ್ರಲ್ಲಿ ನೋಟಲ್ಲಿ ಮಾತಾಡ್ತೇವೆ. ಹ್ಮ್. ನಿಮ್ದು ಅಂದ್ರೆ ಅದೇ ಒಂದು ಟೆಕ್ನಿಕಲ್ ಮಾಡ್ಯುಲೇಷನ್. ಅದೇ ಖಂಡಿತ. ನೀವು ಅದ್ ಹೇಳಿದ ಒಳ್ಳೇದಾಯ್ತು. ಅಂದ್ರೆ ಹೌದು. ಆ ಒಂದು ವಿಚಾರ. ಹಾಗೆ ಈಗ ಇಂಡಿಯಾದಲ್ಲಿ ಆಯ್ತು. ಇಂಡಿಯಾದಲ್ಲಿ ನೀವು ಕರ್ನಾಟಕ ಕರಾವಳಿ ಭಾಗದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀರಿ, ಗಲ್ಫ್ ಶೋಸ್ ಅಲ್ಲೂ ಕೊಟ್ಟಿದ್ದೀರಿ ಅಂತ ಹೇಳಿ ಗೊತ್ತಾಯ್ತು. ಸೊ ಹೌದು. ಅದ್ರ ಎಕ್ಸ್ಪೀರಿಯನ್ಸ್ ಹೇಳಿ. ಹೌದು. ನಾನು 2009 ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರ್ಬೇಕಾದ್ರೆ ಠಾಗೂರ್ ದಾಸ್ ಅವರು ಒಂದ್ಸಲ ಫೋನ್ ಮಾಡಿದ್ರು. ಅವ್ರಿಗೆ ಯಾರೋ ರೆಫರ್ ಮಾಡಿದ್ರಂತೆ. ಹ್ಮ್. ಕತಾರಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಏಕ್ಷಾಮ್ ರಫೀಕಿನ, ನೀನ್ ಬರ್ಬೇಕು ಅಂತ. ಭಾರಿ ಖುಷಿ ಆಯ್ತು. ಫಾರಿನ್ ಹೋಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಗಲ್ಫಿಗೆ ಅಂತ. ಆಮೇಲೆ ಹೇಳಿದ್ರೆ ಇದು ಹಿಂದಿಯಲ್ಲಿ ಮಾಡ್ಬೇಕು ಅಂತ. ಹಿಂದಿ ನಾನು ಬರಲ್ಲ. ನಾನು ಹಿಂದಿಯಲ್ಲಿ ನಂಗೆ ಭಾಷೆ ಬರ್ತದೆ. ಹಾ. ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಇತ್ತು. ಚೆನ್ನಾಗಿ ಓದ್ತೇನೆ ನಾನು. ಮತ್ತೆ ವಾಯ್ಸ್ ಓವರ್ಸು ನಾನು ಕೊಡ್ಬೋದು ಹಿಂದಿ. ಹೀಗೆ ಮಾತು ಕೂಡ ಆಡ್ತೇನೆ. ಬಟ್ ನಾನು ಹಿಂದಿ ನಿರೂಪಕ ಇವತ್ತಿಗೂ ಅಲ್ಲ. ಬಟ್ 2009 ಅಲ್ಲಿ ಅವ್ರು ನನ್ನ ಮೋಟಿವೇಟ್ ಮಾಡಿ ಫಸ್ಟ್ ಟೈಮ್ ಗಲ್ಫಿಗೆ ಕರ್ಕೊಂಡು ಹೋದ್ರು. ಏಕ್ಷಾಮ್ ರಫೀಕೆ ನಾನು ಮಾಡಿದೆ. ಅಲ್ಲಿ ಆರ್ಗನೈಸರ್ಸ್ ಹೇಳಿದ್ರು, ಇಲ್ಲ ನೀವು ಹಿಂದಿ ಮತ್ತೆ ಕನ್ನಡ ಒಟ್ಟು ಮಿಕ್ಸ್ ಮಾಡಿ ಮಾತಾಡಿ ಅಂತ. ಸೊ ಹಾಗಾಗಿ ನಾನು 2 ಮಿಕ್ಸ್ ಮಾಡಿ ಮಾತಾಡಿದೆ. ನನಗೆ ಸ್ಕ್ರಿಪ್ಟ್ ಎಲ್ಲ ಕೊಟ್ಟಿದ್ರು ಹಿಂದಿಗಾಗಿ. ಸೊ ಆ ಸ್ಕ್ರಿಪ್ಟ್ ಎಲ್ಲ ನೋಡ್ಕೊಂಡು ನಾನು ಸ್ವಲ್ಪ ಮಾಡಿದೆ. ಅದು ನನ್ನ ಮೊದಲ ಗಲ್ಫ್ ಕಾರ್ಯಕ್ರಮ. ಆಮೇಲೆ ದುಬೈಯಲ್ಲಿ 2 ಕಾರ್ಯಕ್ರಮ ಆಯ್ತು. ಅಬುದಾಬಿ ಕರ್ನಾಟಕ ಸಂಘ, ಇಡೀ ಗಲ್ಫ್ ರಾಷ್ಟ್ರಗಳಲ್ಲಿ ತುಂಬಾ ಪ್ರತಿಷ್ಠಿತ ಕನ್ನಡ ಸಂಘ ಅಂತಂದ್ರೆ ಅದು ಅಬುದಾಬಿ ಕನ್ನಡ ಸಂಘ. ಅಬುದಾಬಿ ಕನ್ನಡ ಸಂಘದಲ್ಲಿ ನನಗೆ 3 ಸಲ ಅವಕಾಶ ಸಿಕ್ತು. ಸೊ ಅದು ನಿಜಕ್ಕೂ ನನಗೆ ಸಿಕ್ಕಂತ ದೊಡ್ಡ ಅವಕಾಶ. ಆಮೇಲೆ ಕತಾರಿಗೂ 2-3 ಸಲ ಹೋದೆ. ಅರ್ಜುನ್ ಜನ್ಯ ಮ್ಯೂಸಿಕಲ್ ನೈಟ್, ವಿಜಯ್ ಪ್ರಕಾಶ್ ಮ್ಯೂಸಿಕಲ್ ನೈಟ್, ಸೊ ಪ್ರವೀಣ್ ಗೋಡ್ಕಿಂಡಿ ಅವ್ರ ಜೊತೆ ದುಬೈಯಲ್ಲಿ. ಸೊ ಇಂಥ ಎಲ್ಲ ಮಹಾನ್ ಕಲಾವಿದರ ಜೊತೆ ಎಲ್ಲ ವೇದಿಕೆ ಹಂಚ್ಕೊಂಡಿರೋ ನನಗೆ ತುಂಬಾ ಸಂತೋಷ ಇದೆ.
ಗಲ್ಫ್ ಬ್ಯಾರಿನಲ್ಲಿ ಹ್ಮ್. ಬ್ಯಾರಿನ್ ಕನ್ನಡ ಸಂಘದ ಕಾರ್ಯಕ್ರಮ ಕೂಡ ತುಂಬಾ ಯಶಸ್ವಿಯಾಗಿತ್ತು. ಸೊ 9-10 ಸಲ ಆಗಿದೆ ಈಗ. Okay. ಈಗ ನಿಮ್ಮ ಫೀಲ್ಡ್, ಈಗ ಮಾಧ್ಯಮ ಅಥವಾ ಮೀಡಿಯಾ, ಇಲ್ಲಿ ಕ್ರಿಯೇಟಿವಿಟಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಕ್ರಿಯೇಟಿವಿಟಿ ಅಂತ ಹೇಳಿದಾಗ ಏನೆಲ್ಲ ಬರ್ತದೆ ಅದರಲ್ಲಿ, ಅದಕ್ಕೆ ಹೇಗೆಲ್ಲ ಪ್ರಿಪೇರ್ ಆಗ್ತೀರಿ ನೀವು? ಅಥವಾ ನೀವೊಂದು ಕ್ರಿಯೇಟಿವ್ ಆಗಿ ಒಬ್ಬರ ಎದುರಲ್ಲಿ ಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ ಯಾವ ರೀತಿ ನೀವು ಹೋಮ್ ವರ್ಕ್ ಮಾಡ್ಕೊಂಡು ಹೋಗ್ಬೇಕು? ತುಂಬಾ ಒಳ್ಳೆ ಪ್ರಶ್ನೆ. ಅಂತಂದ್ರೆ ಈಗ ನೀವು ಹೋಮ್ ವರ್ಕ್ ಅಂತ ಹೇಳಿದ್ರಿ ಅಲ್ಲ ಆಯ್ತಲ್ರೆ, ಈಗ ನಾನು ಒಂದು ಸ್ಟೇಜ್ ಪ್ರೋಗ್ರಾಮ್ ಬಗ್ಗೆ ಹೇಳ್ತೇನೆ ನಿಮ್ಗೆ. ನಾನು ತಯಾರಿ ಮಾಡದೆ ವೇದಿಕೆ ಹತ್ತದೇ ಇಲ್ಲ. ನಾಳೆ ನಿಮ್ಮ ಮನೆದೇನೋ ಕಾರ್ಯಕ್ರಮ ಇದೆ ಅಂತಂದ್ರೆ ಆ ಪ್ರೋಗ್ರಾಮ್ ಏನು, ಅದು ಏನ ಇತ್ಯಾದಿಗಳನ್ನೆಲ್ಲ ನಾನು ನೋಡ್ಕೊಂಡು ಅದಕ್ಕೆ ನಾನು ಮಾನಸಿಕವಾಗಿ ಸಿದ್ಧನಾಗ್ತೇನೆ. ನಾಳೆ ಸ್ಟೇಜ್ ಮೇಲೆ ಬೇರೆನೇ ಆಗ್ಬೋದು, ದಟ್ಸ್ ಓಕೆ, ಅದು ಹಾಗೆ ಆಗುತ್ತೆ, ದಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ತಯಾರಿ ಮಾಡದೆ ಸ್ಟೇಜ್ ನಾನು ಹತ್ತಲ್ಲ, ನಂಬರ್ 1. ಎರಡನೇದು, ಕಾರ್ಯಕ್ರಮ ಆರಂಭ 5 ಗಂಟೆಗಾದ್ರೆ ನಾನು 4 ಗಂಟೆಗೆ ಅಲ್ಲಿ ಹಾಜರಿರ್ತೀನಿ. ಎಟ್ ಎನಿ ಕಾಸ್ಟ್ 4:15ಗಂತೂ ನಾನು ಅಲ್ಲಿ ಇದ್ದೇ ಇರ್ತೇನೆ. 2, ಈ ಕ್ರಿಯೇಟಿವಿಟಿ ಅನ್ನೋಂಥದ್ದು ಮೋಸ್ಟ್ಲಿ ಇದು ಗಾಡ್ ಗಿಫ್ಟೆಡ್. ಇದು ನಿಜಕ್ಕೂ ಒಂದು ದೇವ್ರು ಕೊಟ್ಟ ವರನೇ. ಆದ್ರೆ ಅದನ್ನ ನಾವು ಫೈನ್ ಟ್ಯೂನ್ ಮಾಡೋದು ನಮ್ಮ ಕೈಲಿರುತ್ತೆ. ಇದಕ್ಕೆ ಮುಖ್ಯವಾಗಿ ಬೇಕಿರುವಂಥದ್ದು ಬದುಕಿನ ಬಗ್ಗೆ ಸೂಕ್ಷ್ಮ ಗ್ರಹಿಕೆ. ತುಂಬಾ ಸೂಕ್ಷ್ಮವಾದಂಥ ಗ್ರಹಿಕೆ ಬೇಕು. ಪ್ರತಿನಿತ್ಯ ಓದಬೇಕು. ಮತ್ತೆ ನಮ್ಮ ಕ್ಷೇತ್ರದ ಇತರರನ್ನ ನಾವು ನೋಡ್ಬೇಕು. ಅಬ್ಸರ್ವೇಷನ್, ಕೀನ್ ಅಬ್ಸರ್ವೇಷನ್ ತುಂಬಾ ಇಷ್ಟ. ಈಗ ನಂದೇ ಆದಂತ ಒಂದು ಪ್ರೆಸೆಂಟೇಷನ್ ಇರುತ್ತಲ್ವಾ, ನಂತರ ಎಷ್ಟೋ ಜನ ಆಂಕರ್ಸ್ ಗಳಿದಾರಲ್ವಾ, ಅವ್ರೆಲ್ಲರನ್ನು ನೋಡ್ಬೇಕು. ಇವ್ರ ಭಾಷೆ ಹೇಗಿದೆ, ಇವ್ರು ಬಳಸೋ ಪದ ಏನು, ಇವ್ರ ಮಾಡ್ಯುಲೇಷನ್ ಹೇಗಿದೆ, ಅದನ್ನೆಲ್ಲ ನೋಡ್ಕೊಂಡು ಅವರಿಂದ ನಾವು ತಗೊಳ್ಬೋದು. ಹಾಗೆ ಅವರು ನನ್ನನ್ನು ನೋಡಿನೂ ತಗೋಬಹುದು. ಸೊ ಈ ಕ್ರಿಯೇಟಿವಿಟಿ ಇಸ್ ಅಬ್ಸಲ್ಯೂಟ್ಲಿ ದೇವ್ರು ಕೊಟ್ಟಂತ ಪ್ರತಿಭೆ ಬಿಟ್ಟರೆ ಬೇರೆ ಏನು ಅಲ್ಲ. ಅಂಡ್ ಐ ಆಮ್ ಗ್ಲಾಡ್ ದಟ್ ದೇವ್ರು ನಂಗೆ ಇದರಿಂದ ಬ್ಲೆಸ್ ಮಾಡಿದ್ದಾನೆ ಅಂತ. ಸೊ ಇದನ್ನ ಮೇಂಟೈನ್ ಮಾಡೋದೇ ತುಂಬಾ ಸವಾಲ್. ಮತ್ತೆ ಈ ನಮ್ಮ ತರದ ಈ ಫೀಲ್ಡ್ ಒಳಗೆ ಬರೋದು ಕಷ್ಟ. ಫಸ್ಟ್ ಆಫ್ ಆಲ್ ಬರೋದು ಕಷ್ಟ, ಬಂದ್ ಸಸ್ಟೇನ್ ಆಗೋದು ಇನ್ನೂ ಕಷ್ಟ. ಪ್ರತಿದಿನ ಹೊಸ್ತಲ್ವಾ. ಈಗ ನಾವಿಲ್ಲಿ ಆಡ್ ಪ್ರೊಡಕ್ಷನ್ಸ್ ಮಾಡ್ತೇವೆ, ಯಾವ್ದೋ ಒಂದ್ ಮಾಡಿದೀವಿ ಇವತ್ತು, ಸಖತ್ತಾಗಿ ನಾವು ಮಾಡಿದ್ದೇವೆ, ಬಟ್ ನಾಳೆ ಬೇರೆ ಹೊಸ್ತೇ. ಈಗ ನೋಡಿ, ಕೃಷ್ಣ ಮಠದ ನಾವು ಯಾವ್ದೋ ಒಂದ್ 2-3 ಪ್ರಾಜೆಕ್ಟ್ಸ್ ನಾವು ಮಾಡ್ತಾ ಇದ್ವಿ. ಅಲ್ಲಿ ನಾವು ಸ್ವಾಮೀಜಿಗಳ ಬಗ್ಗೆ, ಮಠದ ಬಗ್ಗೆ, ಧಾರ್ಮಿಕ ವಿಚಾರಗಳನ್ನ ಮಾತನಾಡುವಾಗ ಎಷ್ಟು ಕೇರ್ಫುಲ್ ಆಗಿ ಮಾತಾಡ್ಬೇಕು, ಯಾವ ತರ ಪ್ರೆಸೆಂಟೇಶನ್ ಮಾಡ್ಬೇಕು. ಅದೇ ಒಂದು ಯಾವ್ದೋ ಕಾಲೇಜಿಂದ ಒಂದು ಮಾಡ್ಬೇಕಾರೆ ಅಲ್ಲಿ ಎಷ್ಟು ಒಂದು ಫನ್ ಮಾಡ್ಬೇಕಾರೆ ಎಷ್ಟು ವಿಟ್ ಆಗಿ ಮಾತಾಡ್ಬೇಕು. ಸೊ ಐ ಥಿಂಕ್ ಇದೆಲ್ಲನೂ ಇಟ್ ಕಮ್ಸ್ ಔಟ್ ಆಫ್ ಪ್ರಾಕ್ಟೀಸ್ ಅಂಡ್ ಬೀಯಿಂಗ್ ಸೀರಿಯಸ್ಲಿ ಕಮಿಟೆಡ್ ಅಂಡ್ ಡೆಡಿಕೇಟೆಡ್ ಟು ಇಟ್ ಅಂತ ನನಗೆ ಅನ್ಸುತ್ತೆ. ಅವಿನಾಶ್, ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಅದು ಟೆಕ್ನಾಲಜಿ. ಈ ಟೆಕ್ನಾಲಜಿ ಬಹಳ ಚೇಂಜಸ್ ಆಗಿದೆ. ಈಗ 1 ವರ್ಷ ಇರೋದು ನೆಕ್ಸ್ಟ್ ವರ್ಷ ಇಲ್ಲ. ಸೊ ನೀವು ಸ್ಟಾರ್ಟ್ ಮಾಡಿದಾಗ್ಲಿಂದ ಇಲ್ಲಿ ತನಕ ಏನೇನ್ ಟೆಕ್ನಾಲಜಿ ಅಪ್ಡೇಟ್ಸ್ ನಿಮ್ಗೆ ಅಫೆಕ್ಟ್ ಆಗಿದೆ? ಸಖತ್ತಾಗಿದೆ. ಇದು ಒಳ್ಳೆ ಪ್ರಶ್ನೆ. ಈಗ ಮೊಬೈಲ್ ಇಟ್ಕೊಂಡೆ ಇಂಥ ಕ್ಯಾಮ್ರಾಗಳೇ ಬೇಕಾಗಿಲ್ಲ. ಈಗ ನಮ್ದೇ ಒಳ್ಳೆ ಸ್ಮಾರ್ಟ್ ಫೋನ್ ಇಟ್ಕೊಂಡು ನಾವು ರೆಕಾರ್ಡಿಂಗ್ ಮಾಡಿದ್ರು ಇಷ್ಟೇ ಚೆನ್ನಾಗಿ ಬರುವಂತ ಸಾಮರ್ಥ್ಯ ಇದೆ. ಬಟ್ ನಾವಾಗ 3 ಟ್ರೈಪಾಡ್ ಇಟ್ಕೊಂಡು ಹ್ಯಾಂಡಿ ಕ್ಯಾಮ್ ಇಟ್ಕೊಂಡು ನಮ್ಗೆ ರೆಕಾರ್ಡಿಂಗ್ ಮಾಡ್ತಾ ಇದ್ದಿದ್ದು. ಓಕೆ, ಹ್ಯಾಂಡಿ ಕ್ಯಾಮ್ ಇದ್ದು ದೊಡ್ಡ ವ್ಯಕ್ತಿ, ಅವ್ನು ಇಟ್ಕೊಂಡು ಈಗ ಬರ್ತಾ ಇದ್ದಾನಂತಂದ್ರೆ ಅವ್ನು ದೊಡ್ಡ. ಆಮೇಲೆ ಅದೊಂದು ಸಣ್ಣದೊಂದು VCR ಗೊತ್ತಾ? ಸಾರಿ, VCR ಅಂದ್ರೆ ವಿಡಿಯೋ ಕ್ಯಾಸೆಟ್ ರೆಕಾರ್ಡರ್ ಅಂತ, VCP ಅಂದ್ರೆ ವಿಡಿಯೋ ಕ್ಯಾಸೆಟ್ ಪ್ಲೇಯರ್ ಅಂತ. ಸೊ ಆ ಪ್ಲೇಯರ್ ತರ ಬರ್ತಿತ್ತು. ನಾವು ಆ ಜನರೇಷನ್ ಇಂದ ನೋಡ್ತಾ ಬಂದ್ವಿ. VHS ಅಂತ ಹೇಳ್ತಾರೆ. ಆ ಟೇಪ್ಸ್ ಅನ್ನು ಹಾಕಿ ಅದು ರೆಕಾರ್ಡ್ ಮಾಡೋಂತ ಟೈಮ್. ಆಮೇಲೆ ಏನಂತಂದ್ರೆ, ನೀವು ಆಗಿನ ತರ ಈಗ ನಿಮ್ಮ ಹಾಡು ಹೇಳಿ ರಪ್ಪ ಅಂತ ಯೂಟ್ಯೂಬ್ ಅಲ್ಲಿ ನೋಡೋಂತ ಪ್ರಶ್ನೆ ಇಲ್ಲ. ನೀವು ಫೋನ್ ಮಾಡಿ ಆದ್ಮೇಲೆ ಫಸ್ಟ್ ಹೇಳ್ಬೇಕು, ನಂಗೆ ಬಾರ್ಡರ್ ಫಿಲ್ಮಿನ ಸೋಲ್ಜರ್ ಮೀಟಿ ಬಾತೆ ಬೋಲ್ಕರ್ ಅಂತ ಹೇಳ್ಬೇಕು. 1 ನಿಮಿಷ ಇದೆಯಾ ಇಲ್ವಾ ನೋಡ್ತೇನೆ ಅಂತ ಹೇಳಿ ಅವ್ರ ಪುಸ್ತಕ ತೆಗೆದು ನೋಡುದು, ಸೋಲ್ಜರ್ ನೀವು ಹೇಳಿದ ಪದ್ಯ ಉಂಟು, ಹಾಗಾದ್ರೆ ನಾವು ಹಾಕ್ತೇವೆ ಅಂತ. ಇಲ್ಲ ಆ ಪದ್ಯ ಇಲ್ಲ, ಬೇರೆ ಹೇಳಿ ಅಂತ ಹೇಳ್ತಾರೆ. ಅಲ್ಲಿ ತನಕ ಆಂಕರ್ ಮಾತಾಡ್ತಾ ಇರ್ಬೇಕು. ಅಲ್ಲಿ ತನಕ ನಿಮ್ ಹಾಡು ರೆಡಿ ಆಗೋ ತನಕ ನಾವು ಮಾತಾಡ್ಸ್ತಾ ಇರ್ಬೇಕು. ಮತ್ತೆ ಇವ್ನು ಎಳಿತಿದ್ದಾನಂತ ಅನ್ಸ್ಬಾರ್ದು, ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ಬೇಕು. ಆಮೇಲೆ ನಮ್ದು CD ಕಾಲನು ನಾವು ನೋಡಿದ್ದೇವೆ, ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಹೇಳ್ತೀವಲ್ಲ. ಆಮೇಲೆ ಈ ಲ್ಯಾಪ್ಟಾಪ್ ಎಲ್ಲ ಆಗಿರ್ಲಿಲ್ಲ. ಆಗ ಸಿಸ್ಟಮ್ ಅಲ್ಲಿ ಇದ್ರಲ್ಲಿ ದೊಡ್ಡದ್ರಲ್ಲಿ ಹಿಂಗ್ ಒತ್ತಿ ಅದು ಓಪನ್ ಆಗುತ್ತೆ, ಅದರೊಳಗೆ ನಾವು CD ಹಾಕೋದು, ರಪ್ ಆಗುತ್ತೆ. ಸೊ ಇಟ್ ವಿಲ್ ಟೇಕ್ 2 to 3 minutes. ಸೊ 3 minutes ಅಷ್ಟು ನೀವು ಮಾತಾಡ್ಬೇಕು. ಆಮೇಲೆ ಮತ್ತೇನೋ ಟೆಕ್ನಿಕಲ್ ಸಮಸ್ಯೆ. ಆಮೇಲೆ ನಮ್ಗೆ ಅಲ್ಲಿಂದ ಬಂದು ಪ್ರಾಂಪ್ಟರ್ ಇರ್ಲಿಲ್ಲ. ಈಗ ಇಲ್ಲಿಂದ ಅಲ್ಲಿಗೆ ಪ್ರಾಂಪ್ಟರ್ ಇರ್ಲಿಲ್ಲ, ಹೇಳ್ತಾರೆ ರೆಡಿ ಆಗಿದೆ ಅಂತ ಹೇಳ್ತಾರಲ್ಲ. ಈಗ
ಹಾಗಿಲ್ಲ. ಕೈಕಲ್ ಆಗ ಹೇಗಂತಂದ್ರೆ ಸುಮ್ನೆ ನೀವು ಹೀಗೆ ಎದುರು ಕ್ಯಾಮರಾ ಇಟ್ಟಿದ್ರೆ ಅಲ್ಲಿಂದ ಒಂದು ಏನಾದ್ರು ಬಂದು ಬಟ್ಟೆ ಹೀಗೆ ಬಿಸಾಕೋದು, ಈ ತರ ಮಾಡೋದು ಏನಾದ್ರು ಮಾಡಿ, ಅಥವಾ ಹೀಗ್ ಮಾಡೋದು ಮಾಡಿ, ಅಥವಾ ಡೋರ್ ಹೀಗೆ ಟಕ್ ಟಕ್ ಅಂತ 2 ಸಲ ಒತ್ತಿದ್ರೆ ರೆಡಿ ಆಯ್ತು ಅಂತ ಅರ್ಥ. ಸೊ ಈ ತರದ ವಿಚಾರಗಳು. ಇನ್ಫ್ಯಾಕ್ಟ್ ನಾನು ಕಾಮಿಡಿ ಟೈಮ್ ಗಣೇಶ್ ಅವ್ರ ಜೊತೆ ಅವ್ರ ಚೆಲ್ಲಾಟ ಫಿಲ್ಮ್ ರಿಲೀಸ್ ಆಗಿತ್ತು, ಫಸ್ಟ್ ಫಿಲ್ಮ್ ಆಸ್ ಎ ಹೀರೋ. ಕಲ್ಪನಾದಲ್ಲಿ 50 ದಿನ ಓಡಿತ್ತು. ಆಗ ಅವ್ರು ಉಡುಪಿಗೆ ಬಂದಿದ್ರು. ಆಗ ಅವ್ರಿಗೆ ಯಾರೋ ಹೇಳಿದ್ರಂತೆ, ಉಡುಪಿಯಲ್ಲಿ ಇಂತಿಂತ ಚಾನೆಲ್ ಇದೆ, ಆ ಚಾನೆಲ್ ಅಲ್ಲಿ ಯುಡಯಲ್ ಅಂತ ಒಂದು ಪ್ರೋಗ್ರಾಮ್ ಇದೆ, ಅದು ತುಂಬಾ ಪಾಪ್ಯುಲರ್, ನೀವು ಅಲ್ಲಿಗೆ ಹೋಗಿ ಅಂತ. ಆಗ ಗಣೇಶ್ ಅವ್ರು ಬಂದಿದ್ರು. ಹಾ, ಗಣೇಶ್ ಅವ್ರ ಜೊತೆಗೆ ನಾನು ಆಂಕರ್ ಮಾಡಿದ್ದೆ ಆಗ. ಮಚ್ ಬಿಫೋರ್, ಒಂದು 20 ವರ್ಷದ ಹಿಂದಿನ ಸ್ಟೋರಿ ನಾನು ಹೇಳೋದು. ಆಗ್ಲೂ ಇದೆ ಹೀಗೆ ಡೋರ್ ಬಡಿಯೋದು, ರೆಡಿ ಆಯ್ತು ಅಂತ ಹೇಳೋದು. ಸೊ ಇಂತ ಕಾಲವನ್ನ ನೋಡ್ತಾ ನೋಡ್ತಾ ಈಗ ನಾವು ಬಂದು ಇಲ್ಲಿಗೆ ತಲುಪಿದ್ದೇವೆ. ಇನ್ನು ಏನೇನೆಲ್ಲ ಇದೆಯೋ ಈಗ ಅದ್ಭುತ ಚೇಂಜಸ್ ಅಲ್ಲ ಈಗ ತುಂಬಾ ಆಗಿರುವಂತದ್ದು. ಎಷ್ಟು ಆಮೇಲೆ ನೋಡಿ, ಆಮೇಲೆ ಬಂದಿರೋದು ಪೆನ್ ಡ್ರೈವ್ ನಾವು ನೋಡಿದೆವು. ಇಷ್ಟಿಷ್ಟು ದೊಡ್ಡ ಪೆನ್ ಡ್ರೈವ್ ಎಲ್ಲ ಬರ್ತಿತ್ತು. ಟಾಟಾ ನೋಡಿ, ಫೋನ್ ಇಷ್ಟಿಷ್ಟು ದೊಡ್ಡ ಪೇಜರ್ ನೋಡಿದಂತ ಕಾಲ ನಮ್ಮದು. ಇಷ್ಟು ದೊಡ್ಡ ಫೋನ್ ನೋಡಿದಂತ ಕಾಲ ನಮ್ಮದು. ನೋಕಿಯಾ 1100 ನೋಡಿದಂತ ಕಾಲ ನಮ್ಮದು. ಟಾಟಾ ಇಂಡಿಕಾಮ್ ನೋಡಿದ್ದು. ಆಗ ಸಿಮ್ ಇಲ್ಲದೆ ಫೋನ್ ಕನೆಕ್ಷನ್ ಕೊಡುವಂತದನ್ನ ನೋಡಿದ್ದೇವೆ. ಆಮೇಲೆ ಈ ಒತ್ತುವ ಫೋನ್ ನೋಡಿದಂತ ಕಾಲ, ತಿರುಗಿಸುವ ಫೋನ್ ನೋಡಿದ ಕಾಲ, ಇಷ್ಟು ದೊಡ್ಡ ಪೆನ್ ಡ್ರೈವ್ ಇದ್ದಂಥದ್ದು. ಆಮೇಲೆ ಈಗ ನಾವು ಇಷ್ಟು ಸಣ್ಣ ಚಿಪ್ ಒಳಗೆ ಇಡೀ ವಿಶ್ವವನ್ನ ಇಟ್ಕೊಳ್ಳುವಂತ ಕಾಲನು ನಾವು ನೋಡ್ತಾ ಇದ್ದೇವೆ. ಸೊ ಇಷ್ಟೊಂದೆಲ್ಲ ನಾನು ನೋಡಿದ್ದೇನೆ. ಅಂದ್ರೆ ಐ ಆಲ್ವೇಸ್ ಕನ್ಸಿಡರ್ 80s ನ ಮಕ್ಕಳು ತುಂಬಾ ಲಕ್ಕಿ. ಯಾಕಂದ್ರೆ ನಾವು ಬೇಕಾದಷ್ಟು ಮಳೆ ನೋಡಿದ್ದೇವೆ, ಎಲ್ಲಾ ಟೆಕ್ನಾಲಜಿನೂ ನೋಡಿದ್ದೇವೆ. ರಮಾನಂದ್ ಸಾಗರ್ ಶ್ರೀಕೃಷ್ಣ ನೋಡಿದ್ದೇವೆ, ಜೈ ಹನುಮಾನ್ ನೋಡಿದ್ದೇವೆ, ತೆಹಕೀಕಾತ್ ನೋಡಿದ್ದೇವೆ. ಆಮೇಲೆ ಪ್ರತಿ ಶುಕ್ರವಾರ ಬರ್ತಾ ಇದ್ದ ಚಿತ್ರಹಾರ್ ನೋಡಿದ್ದೇವೆ. ಪ್ರತಿ ಸಂಡೆ 4 ಗಂಟೆಗೆ ನಾವು ಸಿನಿಮಾ ನೋಡಿದ್ದೇವೆ. ಸುಬಹ ಸವೇರೆ ನೋಡಿದ್ದೇವೆ, ಸುರಭಿ ನೋಡಿದ್ದೇವೆ. ಇಷ್ಟೆಲ್ಲ ನನಗೆ ಏನ್ ಹೇಳಿದ್ನಲ್ಲ, ನನ್ನ ತಂದೆಯವರು ಅಥವಾ ನಮ್ ಜನರೇಷನ್ ಅವರೆಲ್ಲ ಈ ಇಷ್ಟು ಹೆಸರುಗಳನ್ನ ಕೇಳಿ ರೋಮಾಂಚನಗೊಂಡಿರ್ತಾರೆ ಅಲ್ವಾ ಆಯ್ತಾಳ್ರೆ? ಹೌದು. ಮಳೆ ಅಂತೇಳಿ ಹೇಳಿದ್ರಿ, ನೀವು ಮಳೆ ಅಂತ ಹೇಳಿದ್ಕೊಳ್ಳಿ ನಂಗೆ ಮುಂಗಾರು ಮಳೆ ನೆನಪಾಯ್ತು. ಮುಂಗಾರು ಮಳೆ ಅಂತ ಹೇಳಿದಾಗ ನಮ್ಗೆ ಜಯಂತ್ ಕಾಯ್ಕಿಣಿ ಅವರ ನೆನಪಾಗ್ತದೆ. ಜಯಂತ್ ಕಾಯ್ಕಿಣಿ ಅವರ ಬಗ್ಗೆ ಅತಿ ಹೆಚ್ಚು ಮಾತಾಡಿದವರಲ್ಲಿ ಅವಿನಾಶ್ ಅವರು ಒಬ್ರು ಅಂತೇಳಿ ನಾನು ಖಂಡಿತವಾಗಿ ಹೇಳ್ಬಲ್ಲೆ. ಯಾಕಂದ್ರೆ ನಿಮ್ಮೊಟ್ಟಿಗೆ ನಾನು ಕೆಲಸ ಮಾಡಿದ್ರಿಂದ, ಜಯಂತ್ ಕಾಯ್ಕಿಣಿ ಅವರ ತುಂಬಾ ಕಾರ್ಯಕ್ರಮಗಳನ್ನು ನೀವು ಮಾಡಿದ್ರಿಂದ. ಅದೇ ರೀತಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವು ಶಂಕರ್ ನಾಗ್ ಅವರು ಅಂತ ಹೇಳಿದ್ರೆ ನಿಮ್ಗೊಂದು ಸ್ವಲ್ಪ ತುಂಬಾ ಇಷ್ಟ ಅಂತ ಹೇಳೋದು ನಾನು ಗೊತ್ತಿದೆ ನನಗೆ. ಯಾಕೆ? ಜಯಂತ್ ಕಾಯ್ಕಿಣಿ ಸರ್ ಬಗ್ಗೆ ಮೊದಲು ಹೇಳ್ತೇನೆ. ನನ್ಗೆ ಅವ್ರ ಪರಿಚಯ ಆಗಿದೆ ಮುಂಗಾರು ಮಳೆ ನಂತರ. ನನ್ನ ಗುರುಗಳಾದ ಪ್ರೊಫೆಸರ್ ವರದೇಶ್ ಹಿರೇಗಂಗೆ ಅವರು ಅವ್ರಿಗೆ ತುಂಬಾ ಒಳ್ಳೆ ಫ್ರೆಂಡ್. ಸೊ ವರದೇಶ್ ಹಿರೇಗಂಗೆ ಸರ್ ಮೂಲಕ ನಂಗೆ ಜಯಂತ್ ಸರ್ ಪರಿಚಯ ಆಯ್ತು. ಅವರೇ ಮಾಡಿಕೊಟ್ಟಿದ್ದು. ಯಾಕೆ ಅಂತ ಹೇಳಿದ್ರೆ ನನಗೆ ಅವರ ಸಿನಿಮಾ ಗೀತೆಗಳ ಬಗ್ಗೆ ಹುಚ್ಚಿದೆ ಅನ್ನೋ ಕಾರಣಕ್ಕೆ ನಂಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿದ್ದು 2009 ಅಲ್ಲಿ. ಆ ಪರಿಚಯ ಹೀಗಾಗಿ ಈಗ ಆ ಪರಿಚಯಕ್ಕೆ ಒಂದು 17-18 ವರ್ಷಗಳು ತುಂಬಿದೆ. ಆಮೇಲೆ ಜೈನ್ ಸರ್ ಜೊತೆಗಿನ ಒಡನಾಟ ನಾನು ತುಂಬಾ ಒಂದು ಪುಸ್ತಕನೇ ಬರಿಬಹುದು ಅದ್ರ ಬಗ್ಗೆ, ಅಥವಾ ಒಂದು ವಿಡಿಯೋನೇ ಮಾಡಿ ಇಟ್ಟರು ಕೂಡ ಸಾಕಷ್ಟು ವಿಚಾರಗಳನ್ನ ಹೇಳ್ಬೋದು. ಅವರು ನಂಗೆ ಯಾಕೆ ಇಷ್ಟ ಅಂತ ಕೇಳಿದ್ರೆ, ನಾನ್ ನೋಡಿ ಅವರೊಬ್ಬ ಅದ್ಭುತ ಕಥೆಗಾರ, ಅತ್ಯದ್ಭುತ ಕಥೆಗಾರ. ಬಟ್ ಫ್ರಾಂಕ್ಲಿ ಲೆಟ್ ಮಿ ಟೆಲ್ ಯು, ನಾನು ಅವ್ರ ಕಥೆಗಳನ್ನ ಓದ್ಕೊಂಡಿಲ್ಲ. ಇದು ಅವರ ಕಥೆಗಳ ಅಭಿಮಾನಿಗಳು ನನಗೆ ಕ್ಯಾಕರ್ಸ್ ಉಗಿಬಹುದು, ಬಟ್ ದಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ನಾನು ಖಂಡಿತ ಹೇಳ್ತೇನೆ, ನಾನು ಸುಳ್ಳು ಹೇಳಲ್ಲ. ಯಾಕಂತ ಹೇಳಿದ್ರೆ ಅವ್ರದ್ದು ಏನು ಓದ್ಕೊಂಡಿದ್ಯಪ್ಪ ಕತೆ ನೀನ್ ಹೇಳು ಅಂತ ಹೇಳಿದ್ರೆ ನನ್ನ ಹತ್ರ ಏನಿಲ್ಲ ಹೇಳಿ. ಬಟ್ ನಾನು ಅವರ ಸಿನಿಮಾ ಗೀತೆಗಳ ಅಪ್ಪಟ ಅಭಿಮಾನಿ. ಅಷ್ಟೂ ಗೀತೆಗಳು ಬಂದಾಗ ಕೇಳೋದು ನನ್ನದೊಂದು ಹವ್ಯಾಸ. ಮತ್ತು ಆ ಹಾಡುಗಳಲ್ಲಿ ಏನ್ ವಿಶೇಷತೆ ಇದೆ, ಏನು ಹೊಸತನ್ನ ತಂದಿದ್ದಾರೆ, ಇದೆಲ್ಲವನ್ನ ನೋಡುವಂಥದ್ದು ನನ್ನ ವಿಚಾರ. ಮತ್ತೆ ಅವರು ಮತ್ತೆ ಅವ್ರ ಮಾತುಗಳು, ಅವರ ಭಾಷಣ ಕಲೆ ಇದೆಯಲ್ಲ, ಅದು ನನಗೆ ತುಂಬಾ ಇಷ್ಟ. ಮತ್ತು ಅವರ ಬದುಕಿನ ರೀತಿ ನನಗೆ ತುಂಬಾ ಇಷ್ಟ. ಅವ್ರು ಏನ್ ಹೇಳ್ತಾರೋ ಹಾಗೆ ಬದುಕಿದ್ದಾರೆ. ಸೊ ಅದು ನನಗೆ ಇಷ್ಟ. ಮತ್ತೆ ಅವರ ಸಾಹಿತ್ಯದಲ್ಲಿ ನನ್ನ ಲೈಫಿಗೆ ಬೇಕಾದಷ್ಟು ಇನ್ಸ್ಪಿರೇಷನ್ ನನಗೆ ಸಿಕ್ಕಿ ಆಗಿದೆ ಅವರ ಸಿನಿಮಾ ಗೀತೆಗಳಲ್ಲಿ. ಸಿನಿಮಾ ಗೀತೆಗಳಲ್ಲಿ ಏನಪ್ಪ ನಿಂಗೆ ಇನ್ಸ್ಪಿರೇಷನ್ ಅಂತ ಕೇಳಬಹುದು. ಅದು ಬೇಕಿದ್ರೆ ಅದು ಇನ್ನೊಂದು 3 ಗಂಟೆ ಎಪಿಸೋಡ್ ಮಾಡ್ಬೋದು ನಾವು ಕೂತ್ಕೊಂಡು. ಅದು ನಾನು ಅಷ್ಟೊಂದು ನಿಮ್ಗೆ ಹೇಳ್ತಾ ಹೋಗ್ಬೋದು. ಸೊ ಹೀಗೆ ಜಯಂತ್ ಸರ್ ಜೊತೆಗಿನ ನನ್ನ ಒಡನಾಟ 2010ರಲ್ಲಿ ನಾನು ಅವರ ಸಿನಿಮಾ ಗೀತೆಗಳ ಒಂದು ಆಯ್ದ ಸಂಕಲನ ಈ ನಯನ ನೂತನ ಅಂತ ಒಂದು ಪುಸ್ತಕ ತಂದೆ. ಅದನ್ನ ಅವರೇ ಬಿಡುಗಡೆ ಮಾಡಿದ್ರು 2011ರಲ್ಲಿ. 2013ರಲ್ಲಿ ಈ ನಯನ ನೂತನ ಕಾಯ್ಕಿಣಿ ಚಿತ್ರಗೀತೆಗಳ ಜೊತೆಗೊಂದು ಪಯಣ ಅಂತ ಒಂದು ಮ್ಯೂಸಿಕಲ್ ಕಾನ್ಸರ್ಟ್ ಮಾಡಿದೆ ಉಡುಪಿಯಲ್ಲಿ. 2014ರಲ್ಲಿ ಒಂದು ಸಂಜೆ ಕಾಯ್ಕಿಣಿ ಜೊತೆ ಅಂತ ಮ್ಯೂಸಿಕಲ್ ಕಾನ್ಸರ್ಟ್ ಬಾರ್ಕುಲ್ ಮಾಡಿದೆ, ಅದು ಅವ್ರ ಸಮ್ಮುಖದಲ್ಲಿ. 2016ರಲ್ಲಿ ಆಳ್ವಾಸ್ ನುಡಿಸಿರಿ ವೇದಿಕೆಯಲ್ಲಿ ಒಂದು ಸಂಜೆ ಕಾಯ್ಕಿಣಿ ಜೊತೆ ಅಂತ ಮತ್ತೊಂದು ಮ್ಯೂಸಿಕಲ್ ಕಾನ್ಸರ್ಟ್ ಮಾಡಿದೆ, ಅದು ಅವ್ರದ್ದೇ ಸಮ್ಮುಖದಲ್ಲಿ. 2019ರಲ್ಲಿ ಒಂದು ಸಂಜೆ ಕಾಯ್ಕಿಣಿ ಜೊತೆ ಅಂತ ಮೈಸೂರಲ್ಲಿ ಮತ್ತೊಂದೊಂದು ಮ್ಯೂಸಿಕಲ್ ಕಾನ್ಸರ್ಟ್ ಮಾಡಿದೆ, ಅದು ಅವ್ರದ್ದೇ ಸಮ್ಮುಖದಲ್ಲಿ. ಆಮೇಲೆ 2023ರಲ್ಲಿ MGM ಕಾಲೇಜಲ್ಲಿ ಅವ್ರದ್ದೇ ಹಾಡುಗಳ ಜೊತೆ ಮಾತುಕತೆ ಅಂತ ಒಂದು ಮಾಡಿದೆ, ಅದು ಅವ್ರದ್ದೇ ಸಮ್ಮುಖದಲ್ಲಿ. ಸೊ
ಹೀಗೆ ನಡೀತಾ ಬಂತು. ಇನ್ನು ಅಂದ್ರೆ ಅದು ಒಂದು ನಾನು ನೋಡಿದ್ದು ಬರೀ ಬೊಗಸೆಯಲ್ಲಿನ ಒಂದು ಹನಿಯನ್ನು ಮಾತ್ರ ಅಷ್ಟೇ. ಅವರು ಅಂದ್ರೆ ವಿಶಾಲವಾದಂತ ಒಂದು ಸಾಗರ ಅದು. ಅವ್ರ ಬಗ್ಗೆ ಹೇಳೋದು ಅದು ಮತ್ತೊಂದು ಎಪಿಸೋಡ್ ಆಗುತ್ತೆ. ಬಟ್ ಈಸ್ ಆಲ್ವೇಸ್ ಬೀನ್ ಅನ್ ಇನ್ಸ್ಪಿರೇಷನ್. ನನ್ನ ಮಾನಸ ಗುರುಗಳವರು. ಅದನ್ನ ನಾನು ಸಾಕಷ್ಟು ಕಡೆಗಳು ಹೇಳ್ಕೊಂಡಿದ್ದೇನೆ. ಮತ್ತೆ ಈಗಲೂ ಅಷ್ಟೇ ಪ್ರತಿನಿತ್ಯ ಅನ್ನೋ ತರ ಒಂದು ಹಾಡನ್ನಾದ್ರೂ ನಾನು ಅವ್ರದ್ದು ಓದ್ತೇನೆ. ಯಾವ್ದು ನಾನು ಕೇಳಿಲ್ಲ ಅದನ್ನ ಕೇಳೋ ಪ್ರಯತ್ನ ಮಾಡ್ತೇನೆ. ನನ್ಗನ್ಸಿದ್ದನ್ನೆಲ್ಲ ಬರ್ದಿಟ್ಟು ಇದೆ ಬುಕ್ ರಾಶಿಗಟ್ಲೆ ಇದೆ ಅವರು ಹಾಡುಗಳ ಬಗ್ಗೆನೇ ನಾನು ಬರ್ದಿಟ್ಟಿರೋದು. ಹಾಗೆ ಇದು ಜಯಂತ್ ಸರ್ ಬಗ್ಗೆ. ಶಂಕರ್ ನಾಗ್ ಬಗ್ಗೆ ನಾನು 2009 to 11 ನಾನು ರೇಡಿಯೋದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕನ್ನಡ ಸಿನಿಮಾಗಳಿಗೆ ಒಬ್ರು ಶಿವು ಜಮಖಂಡಿ ಅಂತ ಒಬ್ಬ ನಂದೇ ವಯಸ್ಸಿನವರೊಬ್ರು ಚಿತ್ರ ಸಾಹಿತಿ ಎಂಟರ್ ಆದ್ರು. ಶ್ರೀಮೋಕ್ಷ ಅಂತ ಒಂದು ಫಿಲ್ಮ್ ಬಂದಿತ್ತು. ಅದರಲ್ಲಿ ಮನಸೇತಕೋ ಅದಲು ಬದಲು ಮನಸೇತಕೋ ಅರಳು ಮರಳು ಅಂತ ಒಂದು ಹಾಡು ಬಂದಿತ್ತು. ನಂಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ನಾನು ಅವ್ರನ್ನ ರೇಡಿಯೋ ಜಾಕಿ ಆಗಿದ್ದಾಗಲೇ ಸಂಪರ್ಕ ಮಾಡಿದೆ. ಅವ್ರ ಫ್ರೆಂಡ್ಶಿಪ್ ಆಯ್ತು. ಅವ್ರು ಮಂಗಳೂರಿಗೆ ಬಂದಾಗ ಸಿಕ್ಕರು. ನನಗೊಂದು ಪುಸ್ತಕ ಕೊಟ್ಟರು. ಹ್ಮ್. ನೆನಪಿನಂಗಳದಲ್ಲಿ ಶಂಕರ್ ನಾಗ್ ಅಂತ. ಗಣೇಶ್ ಕಾಸರಗೋಡು ಅವ್ರು ಬರೆದಿರೋದು. ಆ ಪುಸ್ತಕ ಓದಿ ನಾನು ಹಿಂದೆ ಇದ್ದ ಅವಿನಾಶ್ ಆಗಿರ್ಲಿಲ್ಲ. ಕಂಪ್ಲೀಟ್ ಚೇಂಜ್ ಆಗಿದ್ದೆ ನಾನು. ಒಂದು ಬುಕ್ ಒಬ್ಬ ಮನುಷ್ಯನ ಚೇಂಜ್ ಮಾಡೋದಕ್ಕೆ ಅನ್ನೋದು ಈ ಪುಸ್ತಕ ನನ್ನ ಲೈಫಲ್ಲಿ ಸಾಕ್ಷಿ. ಅಲ್ಲಿ ತನಕ ಶಂಕರ್ ನಾಗನ್ನ ಕೇವಲ ಒಬ್ಬ ಸಿನಿಮಾ ನಟನಾಗಿ ನೋಡ್ತಿದ್ದಂತ ನಾನು ಆ ಪುಸ್ತಕ ಓದಿ ಆದ್ಮೇಲೆ ಶಂಕರ್ ನಾಗ್ ಸಿನಿಮಾ ನಟ ಅಲ್ವೇ ಅಲ್ಲ. ಹಿ ಈಸ್ ಮಚ್ ಬಿಯಾಂಡ್ ಸಿನಿಮಾ ತಾರೆ ಅಂಡ್ ಹಿ ಈಸ್ ಟ್ರೂಲಿ ಅನ್ ಇನ್ಸ್ಪಿರೇಷನ್ ಫಾರ್ ಲೈಫ್ ಅಂತ ನನಗೆ ಅನ್ಸುತ್ತೆ. ಅವ್ರು ಮಾಡಿದ 35ನೇ ವರ್ಷಕ್ಕೆ ಶಂಕರ್ ನಾಗ್ ಮಾಡಿದ ಸಾಧನೆ ಏನು? ಪಟ್ಟಿ ಮಾಡ್ತಾ ಹೋಗೋಣ, ಇನ್ನೊಂದು ಎಪಿಸೋಡ್ ಆಗುತ್ತೆ. ಸೊ ನನಗೆ ಹಾಗೆ ಶಂಕರ್ ನಾಗ್ ಬಗ್ಗೆ ಆಸಕ್ತಿ ಹುಟ್ಟುತ್ತಾ ಹೋಯ್ತು. ನನ್ನ ತಮ್ಮ ಶಂಕರ ಓದ್ದೆ ಪುಸ್ತಕ. ಅನಂತ್ನಾಗ್ ಅವ್ರ ಸಂದರ್ಶನ ಮಾಡ್ಬೇಕಾಗಿತ್ತು ನನಗೆ. ಆಗ ಓದಿದಾಗ ನನಗೆ ಇನ್ನಷ್ಟು ಇನ್ಸ್ಪಿರೇಷನ್ ಸಿಕ್ತು. ಏನಂತಂದ್ರೆ ಅವ್ರು ಹುಟ್ಟಿದ ಉಡುಪಿಯಲ್ಲಿ ಅಂತ ಗೊತ್ತಾಯ್ತು. ಕಿನಿಮುಲ್ಕಿಯಲ್ಲಿ. ಅಲ್ಲಿ ಟರ್ನಿಂಗ್ ಅಲ್ಲಿ ಒಂದು ಜೀನ್ಸ್ ಅಂಗಡಿ ಇದೆ. ಅದ್ರ ಹಿಂದ್ಗಡೆ ಒಂದು ಮನೆ ಇದೆ. ಒಂದು ಕೊಂಕಣಿ ಫ್ಯಾಮಿಲಿ ಮನೆಯಲ್ಲಿ ಶಂಕರ್ನಾಗ್ ಹುಟ್ಟಿದ್ರು ಅಂತ ಗೊತ್ತಾಯ್ತು. ಪ್ರಾಪ್ಪ ಪುಸ್ತಕ ಬಂದ್ ಮಾಡಿದ್ದು ಸೀದಾ ಕಿನ್ನಿಮುಲ್ಕಿಗೆ ಹೋದೆ. ಕೃಷ್ಣಮೂರ್ತಿ ಆಚಾರ್ಯ ಅಂತ ಒಬ್ರು ಸೋಷಿಯಲ್ ವರ್ಕರ್ ಇದ್ದಾರೆ. ಅವ್ರನ್ನ ಮೀಟ್ ಮಾಡಿದೆ. ಸರ್ ಹೀಗೀಗ ನಾನು ಓದ್ದೆ ಸರ್. ಅದಿಲ್ಲೇ ಮಾರೆ ನಮ್ಮ ಆಫೀಸ್ ಇದೆ ಬಾ, ನಿಂಗೆ ಗೊತ್ತಿರ್ಲಿಲ್ಲ ಇಷ್ಟು ವರ್ಷ ಹೇಳಿದ್ರು. ಖಂಡಿತ ಗೊತ್ತಿರ್ಲಿಲ್ಲ ಸರ್, ದಯವಿಟ್ಟು ಕರ್ಕೊಂಡು ಹೋಗಿ ಅಂತ ಹೋದ್ರು. ಆ ಮನೆ ತೋರಿಸಿದ್ರು. ಆ ಮನೆ ಒಳಗೆ ಕರ್ಕೊಂಡು ಹೋದ್ರು. ಶಂಕರ್ನಾಗ್ ಹುಟ್ಟಿದ ರೂಮ್ ಎಲ್ಲ ನೋಡಿದೆ ನಾನು. ರೋಮಾಂಚನ ಆಯ್ತು. ಆ ಮನೆಯವ್ರ ಜೊತೆ ಕೂತು ಮತ್ತೆ 1 ಗಂಟೆ ಮಾತಾಡಿದೆ. ನಂಗೆ ಕಾಫಿ ಎಲ್ಲ ಮಾಡಿ ಕೊಟ್ರು ಅವರು. ಆಗ ಹೇಳಿದ್ರು 1987 ನಲ್ಲಿ ತರಂಗದಲ್ಲಿ ಬಂದಿತ್ತಂತೆ ಶಂಕರ್ನಾಗ್ ಹುಟ್ಟಿದ ಮನೆ ಇದು ಅಂತ. ಸೊ ದೆನ್ ಐ ಗಾಟ್ ಟು ನೋ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಶಂಕರ್ನಾಗ್. ಅಂದ್ರೆ ಏನೂ ಇಲ್ಲದ ಕಾಲದಲ್ಲಿ, ಟೆಕ್ನಾಲಜಿ ಇಲ್ಲ, ರಸ್ತೆಗಳಿಲ್ಲ, ಸಂಪರ್ಕ ಇಲ್ಲ, ಎಂತೆಂಥದ್ದು ಇಲ್ಲದ ಕಾಲದಲ್ಲಿ ಎಂತ ದೊಡ್ಡ ಸಾಧನೆ ಮಾಡಿದ ಶಂಕರ್. ಎಲ್ಲವೂ ಇದ್ದಾಗ ನಾವೆಷ್ಟು ಮಾಡಿದ್ದೇವೆ ಅನ್ನೋ ಪ್ರಶ್ನೆ ನಮಗೆ ನಾವು ಕೇಳ್ಕೊಂಡ್ರೆ ಅವ್ರೆಂತ ಇನ್ಸ್ಪಿರೇಷನ್ ಅಂತ ಗೊತ್ತಾಗುತ್ತೆ. ಸೊ ಐ ಸಿ ಹಿಮ್ ಮಚ್ ಬಿಯಾಂಡ್ ಎ ಸಿನಿಮಾ ಸ್ಟಾರ್. ಓಕೆ ವಿನಾಶ್, ಈಗ ನೀವು ಮಾತಾಡೋದ್ ಕೇಳಿದ್ರೆ ಯರ್ ಬಿಟ್ ಫಿಲಾಸಫಿಕಲ್ ಅಲ್ಲ, ಫಿಲಾಸಫಿ ಇಷ್ಟ ಅನ್ಸತ್ತೆ ನಿಮ್ಗೆ. ಜನರ ಒಂದು ಭಾವನೆಗಳು ಅದನ್ನ ನೀವು ಅಭ್ಯಾಸ ಮಾಡ್ತೀರಿ. ಈಗ ನನ್ಗೂ ಕೂಡ ಅದು ಸ್ವಲ್ಪ ಇಂಟ್ರೆಸ್ಟ್ ಉಂಟು, ಜನರ ಹೇಗೆ ಇದಾಕತ್ತೆ ಅಂತ ಹೇಳಿ. ಸೊ ನಾನು ಯಾವಾಗಲೂ ಯೋಚನೆ ಮಾಡುವಂಥದ್ದು, ಈಗ 4 ಜನ ಹೇಳ್ತಾರೆ, ಸಮಾಜ ಏನ್ ಹೇಳುವಂಥದ್ದನ್ನ ಜನ ತುಂಬಾ ತಲೆ ಕೆಡ್ಸ್ಕೊಳ್ತಾರೆ. ಅದ್ರ ಮೇಲೆ ಎಷ್ಟೋ ಜನರ ಲೈಫ್ ನಿಂತಿದೆ. ಖಂಡಿತ. ಸೊ ಅದ್ರ ಮೇಲೆ ಏನ್ ಸ್ಟ್ಯಾಂಡ್ ತಗೊಳ್ತೀರಿ? ಅಂದ್ರೆ ನಿಮ್ಮ ಒಪಿನಿಯನ್ ಏನು? ಹೇಗೆ ಅದನ್ನ ಟ್ಯಾಕಲ್ ಮಾಡ್ಬೇಕು? ಅದು ನಾನು ಫ್ರೀಲಾನ್ಸರ್ ಆದಾಗ ತುಂಬಾ ಜನ ಹೇಳಿದ್ರು, ಇವನಿಗೆ ಕೆಲಸ ಇಲ್ಲ, ಯಾವತ್ ನೋಡಿದ್ರು ತಿರ್ಗ್ತಾ ಇರ್ತಾನೆ, ಅಲ್ಲಿ ಹೋಟ್ಲಲ್ಲಿ ಇರ್ತಾನೆ, ಅಲ್ಲಿ ಯಾವ್ದೋ ಮರದ ಅಡಿ ನಿಂತಿರ್ತಾನೆ, ಇವನ್ ಕೆಲಸ ಮಾಡಲ್ಲ ಅಂತ. ಎಷ್ಟು ಜನ ಹೇಳಿದ್ದಾರೆ ನನಗೆ, ಎಷ್ಟು ಜನ. ಬಟ್ ಈಗ ಅದು ಯಾರು ಹೇಳ್ತಾ ಇಲ್ಲ. ಬಟ್ ಅವ್ರಿಗೆ ಒಂದ್ಸಲ ನನಗೆ ನಮ್ಮ ಫ್ಯಾಮಿಲಿಯಲ್ಲೇ ಒಬ್ರು ಒಂದು ಪ್ರಶ್ನೆ ಕೇಳಿದ್ರು ನನಗೆ, ಅಲ್ಲ ಮಾರೆ ನೀನ್ ಯಾವ್ದೋ ಒಂದು ಕಂಪನಿಗೆ ಸೇರಿ ಒಳ್ಳೆ 1 ಲಕ್ಷ 2 ಲಕ್ಷ ಸಂಬಳ ಎಲ್ಲ ತಗೊಳೋದ್ ಬಿಟ್ಟು ಇಲ್ಲಿ ತಿರುಪ್ತಿಯಲ್ಲ ನೀನು ಕೇಳಿದ್ರು. ನೋಡಿ ನಾನು ಅವ್ರಿಗೆ ಒಂದು ಉತ್ತರ ಕೊಟ್ಟೆ. ಅಂದ್ರೆ ತುಂಬಾ ಸಿಟ್ಟಿನಿಂದ, ಒಳಗಿನ ಸಿಟ್ಟಿದ್ರು ನಾನು ಅದನ್ನ ತೋರಿಸ್ಕೊಳ್ಳಿಲ್ಲ. ನೋಡಿ ನಾನು ಪ್ರತಿ ವರ್ಷ IT ರಿಟರ್ನ್ ಕಟ್ತೇನೆ, ನನಗೆ ಸ್ವಲ್ಪ ಸಾಲ ಇದೆ, ನಾನೆಲ್ಲ ಸಾಲ ತೀರಿಸ್ತಾ ಇದ್ದೇನೆ ಟೈಮ್ ಟು ಟೈಮ್, ಸ್ವಲ್ಪ ಸೇವಿಂಗ್ಸ್ ಇದೆ, ಇನ್ಶೂರೆನ್ಸ್ ಇದೆ, ಅದೆಲ್ಲ ಟೈಮ್ ಟು ಟೈಮ್ ಕಟ್ತಾ ಇದ್ದೇನೆ. ಇದೆಲ್ಲ ನಾನು ಹೇಗೆ ಮಾಡ್ತಾ ಇದ್ದೇನೆ? ಹಾಗಾದ್ರೆ ಕದೀತಾ ಇಲ್ಲ, IT ರಿಟರ್ನ್ ಮಾಡ್ತಾ ಇದ್ದೇನೆ, ನನ್ನ ಮೂಲ ಏನನ್ನು ಸರ್ಕಾರಕ್ಕೆ ಗೊತ್ತಿದೆ. ಸೊ ನಾನೇನು 3 ಹೊತ್ತು ಊಟಕ್ಕೆ ನನಗೇನು ಕಡಿಮೆ ಇಲ್ಲ. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಅಂತ ಈ ತರದ ಉತ್ತರ ಕೇಳಿದೆ. ಹಿಂದೆ ನನಗಿತ್ತು ಅವ್ರೇನ್ ಹೇಳ್ಬೋದು ಇವ್ರೇನ್ ಹೇಳ್ಬೋದು ಅಂತ. ಬಟ್ ಕಾಲಕ್ರಮೇಣ ಆ ಭ್ರಮೆನೂ ಹೋಯ್ತು ನನಗೆ. ಅದು ಕಳಿಸಿದೆ ಈಗ. ನನಗೆ ಅದು ಸ್ಪಷ್ಟವಾಗಿ ಗೊತ್ತಾಯ್ತು. ನೋ ಬಡಿ ಅಂದ್ರೆ ಯಾರು, ಈಗ ನಿಮ್ಮ ಮದ್ವೆಗೆ ನಾನು ಬಂದಿದ್ದೆ ಆಕ್ಚುಲಿ ಅಪರ್ಣ, ನಾನು ಶಿರ್ಸಿಗೆ ಬಂದಿದ್ದೆ ನಿಮ್ಮ ಮದ್ವೆಲಿ ಏನ್ ಊಟ ಮಾಡಿದ್ರೆ ಅಂತ ನಂಗೆ ನೆನಪೇ ಇಲ್ಲ. ಬಟ್ ಅವತ್ತು ಹೇಳಿದ್ದೆ ಸಖತ್ತಾಗಿತ್ತು ಊಟ ಅಂತ, ಸೂಪರ್ ಆಗಿತ್ತು ಅಂತ. ಅವತ್ತು ಬೇರೆಯವರು ಹೇಳಿರ್ಬೋದು, ಏನು ಸ್ವಲ್ಪ ಅಷ್ಟೆಲ್ಲ ಇಷ್ಟೇ ಐಟಮ್ ಇಷ್ಟೇ ಅಂತೆಲ್ಲ ಹೇಳಿದಿರ್ಬೋದು. ಬಟ್ ನಾನು ಹೇಳ್ತೇನೆ, ಐ ಡೋಂಟ್ ವರ್ಕ್ ಫಾರ್ ವ್ಯಾಲಿಡೇಷನ್ಸ್ ಅಂಡ್ ಅಪ್ರೂವಲ್ಸ್, ಬಟ್ ಐ ವರ್ಕ್ ಫಾರ್ ಮೈ ಸ್ಯಾಟಿಸ್ಫ್ಯಾಕ್ಷನ್. ಹಾಗಂತ ಈಗ ನಾನು ಇವ್ರಿಗೇನೋ ಕೆಲಸ ಮಾಡ್ತಾ ಇದ್ದೇನೆ, ಇವ್ರದ್ದೊಂದು ಪ್ರಾಜೆಕ್ಟ್ ಇಂದ ವಾಯ್ಸ್ ಓವರ್ ಮಾಡ್ತಾ ಇದ್ದೇನೆ, ನಾನು ಬರೋದಿಷ್ಟೇ,
ಅದು ಇವ್ರದ್ದು ವಾಯ್ಸ್ ಓವರ್ ಆಗಿರಬಹುದು ಅಥವಾ ಇನ್ಯಾರದ್ದು ಆಗಿರ್ಬೋದು. ನಾನು ಅಲ್ಲಿಗೆ ಚೆನ್ನಾಗಿ ಹೋಗಬೇಕು, ಟೈಮಿಗೆ ಹೋಗಬೇಕು, ನಾನು ಚೆನ್ನಾಗಿ ಓದಬೇಕು, ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಬರಬೇಕು ಅಷ್ಟೇ. ಇವ್ರಿಗೆ ಬೇಕಾದಾಗೆ ನಾನು ಮಾಡಬೇಕು. ಅವಿನಾಶ್ ಇದು ಸರಿ ಆಗಲಿಲ್ಲ, ಮತ್ತೊಮ್ಮೆ ರೀಟೇಕ್ ಮಾಡು, ನಾನು ರೆಡಿ. ಇನ್ನು 3 ಸಲ ಮಾಡು, ಅದಕ್ಕೂ ನಾನು ರೆಡಿ. ನಾನು ಕೆಲಸ ಮಾತ್ರ ಚೆನ್ನಾಗಿ ಮಾಡಿ ಅಲ್ಲಿಂದ ಹೊರಗೆ ಬರಬೇಕು. ದೆನ್ ಇಟ್ಸ್ ಓವರ್. ಇಟ್ಸ್ ಓವರ್. 4 ಜನ ಹೇಳೋದ್ರಿಂದ ನಮ್ಗೇನೂ ಆಗೋದಿಲ್ಲ. ಆ ಆಲ್ ಓಕೆ ಅಂತ ಒಂದು ಹಾಡಿದೆ ನೋಡಿ, ಅವನು ಅಲೋಕ್ ಅಂತ. ಆಲ್ ಓಕೆ ಅಂತ ಒಂದು ಹಾಡಿದೆ. ಅದು ಚೆನ್ನಾಗಿದೆ, ನೀವು ಆ ಹಾಡು ಕೇಳಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಅದ್ರಲ್ಲಿ ಒಂದು ತುಂಬಾ ಚೆನ್ನಾಗಿ ಹೇಳ್ತಾರೆ, ಸಿ ನೋಬಡಿ ಈಸ್ ಗೋಯಿಂಗ್ ಟು ಕಮ್ ಅಂಡ್ ಪೇ ಯುವರ್ EMIs. ನಿಮ್ ಕಷ್ಟದಲ್ಲಿ ಯಾರು ಬರೋದಿಲ್ಲ, ಯಾರು ಇಲ್ಲ. ಸೊ ಯು ವರ್ಕ್ ಫಾರ್ ಯೋರ್ ಸೆಲ್ಫ್ ಅಂಡ್ ಫಾರ್ ಯೋರ್ ಸ್ಯಾಟಿಸ್ಫ್ಯಾಕ್ಷನ್. ಭಗವದ್ಗೀತೆಯಲ್ಲಿ ಕೃಷ್ಣ ಸಹಿತ ಇದನ್ನೇ ಹೇಳೋದು. ಯು ಶುಡ್ ಗೆಟ್ ಅಟ್ಯಾಚ್ಡ್ ಟು ಯುವರ್ ವರ್ಕ್ ಓನ್ಲಿ ಅಂಡ್ ನಾಟ್ ಟು ದ ರಿಸಲ್ಟ್ಸ್ ಅಂತ. ಒಂದು ರಿಸಲ್ಟ್ಸ್ ಇದ್ದಾಗ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಒಂದು ರಿಸಲ್ಟ್. ಆಮೇಲೆ ಇವತ್ತಿಗೂ ಎಷ್ಟೋ ಜನ ಇವನು ಡಬ್ಬಾ ಆಂಕರ್ ಅಂತ ಹೇಳುವವರು ಇದ್ದಾರೆ, ಇವನು ತುಂಬಾ ಒಳ್ಳೆ ಆಂಕರ್ ಅಂತ ಹೇಳೋರು ಇದ್ದಾರೆ, ಇವ್ನು ಸಾಧಾರಣ ಆಂಕರ್ ಅಂತ ಹೇಳೋರು ಇದ್ದಾರೆ, ಇವನು ಎಕ್ಸ್ಟ್ರೀಮ್ಲಿ ಗುಡ್ ಟ್ಯಾಲೆಂಟೆಡ್ ಅಂತ ಹೇಳೋರು ಇದ್ದಾರೆ. ಅಂಥ ಟ್ಯಾಲೆಂಟೆಡ್ ಅಲ್ಲ ಅಂತ ಹೇಳೋರು ಲೋಕೋ ಭಿನ್ನ ರುಚಿ. ಸೊ ನಾನು ಮಾಡುವ ಕೆಲಸ ಚೆನ್ನಾಗಿ ಮಾಡಬೇಕು, ಇದು ಒಂದೇ ನನ್ನ ಮಂತ್ರ, ಇಷ್ಟೇ. ಜನರು ನನ್ನನ್ನು ಒಪ್ಕೊಳ್ಬೇಕಂತೇಳಿ ಇಲ್ಲ. ಇಲ್ಲ, ಆ ವ್ಯಾಲಿಡೇಷನ್ ಬೇಕಾಗಿಲ್ಲ, Correct. ವ್ಯಾಲಿಡೇಷನ್ ಬೇಕಾಗಿಲ್ಲ, ಅಪ್ರೂವಲ್ ಬೇಕಾಗಿಲ್ಲ. ಬಟ್ ನಾನು ನನ್ನ ಕೆಲಸ ಚೆನ್ನಾಗಿ ಮಾಡಬೇಕು. ನೀವು ಕೊಟ್ಟ ಕೆಲಸವನ್ನ ನಾನು ಮನೆಗೆ ಹೋದಾಗ ನಾನು ಚೆನ್ನಾಗಿ ಮಾಡಿದೆ ಅಂತ ನನಗೆ ಫೀಲ್ ಬರಬೇಕು. ನಂಗೆ ಎಷ್ಟೊಂದ್ಸಲ ಇಲ್ಲ ನಾನು ಚೆನ್ನಾಗಿ ಮಾಡ್ಲಿಲ್ಲ ಅಂತಾನು ಅನ್ಸಿದ್ದಿದೆ. ಮತ್ ನಾನು ಮಾಡ್ಬೋದಾದದನ್ನ ಮಾಡಿದ್ದೇನೆ ಎಷ್ಟೊಂದ್ಸಲ, ಅದ್ ನಾನು ಮಾಡ್ತೇನೆ. ಬಟ್ ಐ ಡೋಂಟ್ ವರ್ಕ್ ಫಾರ್ ಅಪ್ರೂವಲ್ಸ್, ವ್ಯಾಲಿಡೇಷನ್ಸ್. ಲೋಕಲ್ ಚಾನಲ್ ಅಲ್ಲಿ ನಾವು ಇದ್ದಾಗ ವರ್ಕ್ ಮಾಡ್ತಿದ್ದಾಗ ನಾನು PC ರೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನೀವು ಸುಮಾರು ಇಂಟರ್ವ್ಯೂಸ್ ಮಾಡಿದ್ದೀರಿ. ಈಗ ಬೇರೆ ಬೇರೆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಅಥವಾ ಮಾನಸಿಕ ಸ್ವಾಸ್ಥ್ಯ ಅದರ ಬಗ್ಗೆ ನೀವು ಸ್ವಲ್ಪ ಜಾಸ್ತಿ ಮಾತಾಡ್ತೀರಿ. ಹೌದೌದು. ಎಲ್ಲೋ ಒಂದ್ ಕಡೆ ಆ ಎಪಿಸೋಡ್ಸ್ಗಳು ಅಥವಾ ಡಾಕ್ಟರ್ ಜೊತೆ ನಡೆಸಿದ ಸಂವಾದ ಇರ್ಬೋದು ಅಥವಾ ಇಂಟರ್ವ್ಯೂಸ್ ಇರ್ಬೋದು, ಅದು ನಿಮ್ಗೆ ಎಲ್ಲಿಯಾದ್ರೂ ಮೋಟಿವೇಶನ್ ಆಯ್ತಾ? ಅಥವಾ ನೀವೀಗ ಮಾಡ್ತಿರುವಂತ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಅದೆಲ್ಲ ನಿಮಗೆ ಮೋಟಿವೇಶನ್ ಆಯ್ತಾ ಅಂತ? ಖಂಡಿತವಾಗಿಯೂ. ಅದು ನಾವು ಸ್ಪಂದನ ಟೆಲಿವಿಷನ್ ಅಲ್ಲಿ ಮಾಡ್ತಾ ಇದ್ದಾಗ ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ ನಾವು, ನಾನು ಮತ್ತೆ ಡಾಕ್ಟರ್ ವಿರೂಪಾಕ್ಷ ದೇವ್ರ ಮನೆ, ಹೆಸರಾಂತ ಮನೋವೈದ್ಯರು. ಅದು ಅವ್ರದೇ ಪುಸ್ತಕದ ಹೆಸರು, ಕೊಂಡಿ ಕಳಚುವವನ್ನ ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ. ಫ್ಯಾಂಟಾಸ್ಟಿಕ್, ಅದ್ಭುತವಾದಂತ ಒಂದು ಪುಸ್ತಕ ಅದು. ಅದನ್ನ ಓದಿ ಇನ್ಸ್ಪೈರ್ ಆಗಿ ನಾನು ಅವರಿಗೆ ಅಪ್ರೋಚ್ ಆದೆ, ಡಾಕ್ಟರ್ ಇದ್ರ ಮೇಲೆ ನಾವು ಪ್ರೋಗ್ರಾಮ್ ಮಾಡೋಣ ಅಂತ ಕೇಳಿದೆ. ಓಕೆ ಅಂತ ಹೇಳಿದ್ರು. ಇದೇ ಹೆಸರು ಇಡ್ಲಾ ಕೇಳಿದೆ, ಅದಕ್ಕೂ ಓಕೆ ಅಂತ ಹೇಳಿದ್ರು. ಪ್ರತಿ ಬುಧವಾರ ನಾವು ರಾತ್ರಿ 8ರಿಂದ 9 ಆ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ನಿಮಗೆ ಗೊತ್ತಿರ್ಬೋದು, ಹೈ TRP ಇದ್ದ ಪ್ರೋಗ್ರಾಮ್. ಜನ ಹೋದಲ್ಲಿ ಜನ ಕರ್ದು ನಿಲ್ಸಿ ಮಾಡೋದು, ಎಷ್ಟೊಳ್ಳೆ ಪ್ರೋಗ್ರಾಮ್ ಮಾಡ್ತಿದ್ಯಾ ನಾನು ಆ ಪ್ರಶ್ನೆ ಕೇಳಬೇಕು ಅಂತಿದ್ದೆ. ಅಂದ್ರೆ ಮನ್ಸಿಗೆ ಸಂಬಂಧಪಟ್ಟಂತಹ ವಿಚಾರಗಳು ನಾವು ಅಲ್ಲಿ ತರ್ತಾ ಇದ್ವಿ. ಪ್ರತಿ ವಾರ ಕನಿಷ್ಠ ಒಂದು 20 ಲೆಟರ್ಸ್ ಬರ್ತಿತ್ತು ನಮ್ಗೆ. ನಾನು ಇಂತಿಂತವ್ರ ಕೆಲವ್ರ ಹೆಸರು ಹೇಳ್ತಿರ್ಲಿಲ್ಲ, ಇಂಥ ಲೆಟರ್ ಬಂದಿದೆ ಅಂತ ಓದಿ ತೋರಿಸ್ತಿದ್ದೆ. ಅದು ನನಗೆ ತುಂಬಾ ಇನ್ಸ್ಪಿರೇಷನ್ ಕೊಡ್ತು. ಆಗ ನನಗೂ ಇದ್ದಂತ ಒಂದು ಮನ್ಸಿಗೆ ಸಂಬಂಧಪಟ್ಟಂತ ಒಂದು ಕಾಯಿಲೆ ನನಗಿತ್ತು. ಬಟ್ ಅದ್ ಕಾಯಿಲೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಈ ಎಪಿಸೋಡ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಯ್ತು. ಆಮೇಲೆ ಡಾಕ್ಟರ್ ಮೂಲಕನೇ ನಾನು ಟ್ರೀಟ್ಮೆಂಟ್ ತಗೊಂಡೆ, ಅದರಿಂದ ಹೊರಗೆ ಬಂದೆ. ಅದ್ರ ನಂತರ ನಾನು ಸೈಕಾಲಜಿ ರಿಲೇಟೆಡ್ ಪುಸ್ತಕ, ಸೈಕಾಲಜಿ ಅಂದ್ರೆ ಮೆಂಟಲ್ ವೆಲ್ ಬೀಯಿಂಗ್ ಬಗ್ಗೆ ಓದೋದಕ್ಕೆ ಎಲ್ಲ ಶುರು ಮಾಡಿದೆ. ಬೇರೆ ಬೇರೆ ಜನರನ್ನೆಲ್ಲ ಸಂಪರ್ಕ ಮಾಡಿದೆ. ನನ್ಗಾದಂಥ ಏರುಪೇರುಗಳನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ತಿಳ್ಕೊಂಡೆ. ಇವತ್ತು ಒಂಚೂರು 1.5% ಆದ್ರೂ ಮೆಂಟಲ್ ವೆಲ್ ಬೀಯಿಂಗ್ ಬಗ್ಗೆ ಮಾತನಾಡುವಷ್ಟು ಸ್ವಲ್ಪ ಅವೇರ್ನೆಸ್ ನನಗಿದೆ ಅಂತ ಹೇಳ್ಬೋದು. ಅದು ಒಂದಾದ್ರೆ, ಇನ್ನೊಂದು ಅವಿನಾಶ್ ಕಾಮತ್ ಎಲ್ಲಿ ನೋಡಿದ್ರೆ ಅಲ್ಲಿ ಗಿಡ ನಡ್ತಾ ಇರ್ತಾರೆ, ಮರ ನಡ್ತಾ ಇರ್ತದೆ. ಅಥವಾ ಯಾವ್ದು ಅನಾಥಾಶ್ರಮಕ್ಕೆ ಹೋದ್ರೆ ಅಲ್ಲಿ ಮಂಚ ಕೊಡೋದು ಅಥವಾ ವೀಲ್ ಚೇರ್ಸ್ ಕೊಡೋದು ಅಥವಾ ಚಪ್ಪಲ್ಸ್ ಕೊಡೋದು, ಡ್ರೆಸ್ ಕೊಡೋದು, ಈ ತರದ ಸಾಮಾಜಿಕ ಚಟುವಟಿಕೆಗಳಲ್ಲಿ ಆಕ್ಟಿವ್ ಆಗಿರ್ತಾರೆ. ಇದರ ಹಿಂದೆ ಕಾರಣ ಏನು ಅಥವಾ ಇನ್ಸ್ಪಿರೇಷನ್ ಏನು? ಇನ್ಸ್ಪಿರೇಷನ್ ಏನಲ್ಲ, ಇದು ನನ್ನೊಳಗೆ ಇರುವಂತ ಒಂದು ಡಿಫಾಲ್ಟ್ ಆಗಿರುವಂತ ಒಂದು ಕ್ಯಾರೆಕ್ಟರಿಸ್ಟಿಕ್ ನಂದು ಅಂತ ಹೇಳ್ಬೋದು. ನನ್ನ ಸಣ್ಣಕ್ಕಿನ್ನೋಗೆ ಫೋಟೋಸ್ ನಾನು ನಿಮ್ಗೆ ತೋರಿಸ್ತೇನೆ ಬೇಕಿದ್ರೆ, ನಮ್ಮ ಮನೆಗೆ ಬನ್ನಿ. 3-4 ಕ್ಲಾಸಲ್ಲಿ ಇದ್ದಾಗಲೇ ನಾನು ಮರಗಳ ಜೊತೆ ನಿಂತು ಫೋಟೋ ತೆಗೆಸ್ಕೊಳ್ಳೋದು ನನಗೆ ಹುಚ್ಚು. ನನ್ನ ಅಜ್ಜಿ ಮನೆ ಎದುರುಗಡೆ ಒಂದು ದೊಡ್ಡ ಮರ, ಒಂದು ಬಸ್ ಸ್ಟಾಪ್ ಇರೋ ಪಕ್ಕದಲ್ಲಿ ದೊಡ್ಡ ಮರ, ಅದ್ರ ಎದುರುಗಡೆ ಒಂದು ನಳ್ಳಿ, ಅಲ್ಲೇ ಆ ಮರದ ಹತ್ರ ನಿಂತು ಫೋಟೋ ತೆಗೆಯೋದೇ ನನಗೆ ಇಷ್ಟ. ಮರಗಳು ನನಗೆ ನನ್ನೊಳಗೆ ಹಾಗೆ ಹಾಸು ಹೊಕ್ಕಾಗಿವೆ. ಸೊ ನೀವು ಎನಿ ಟೈಮ್ ನಂಗೆ ಮರಗಳನ್ನ, ನಂದು ಎಷ್ಟೋ ಫೋಟೋಸ್, ಕನಿಷ್ಠ ಒಂದು 300-400 ಫೋಟೋಸ್ ಖಾಲಿ ನಾನು ಮರಗಳ ಜೊತೆ ನಿಂತು ಫೋಟೋ ತೆಗೆಯೋದು. ನಂಗೆ ಅದಷ್ಟೇ ಹುಚ್ಚು ಈಗಲೂ. ಸೊ ಮತ್ತಿದು ಈ ಸೋಷಿಯಲ್ ಸರ್ವಿಸ್, ಸಾಮಾಜಿಕ ಬದುಕು, ಅದು ನನ್ನ ಬದುಕಿನ ರೀತಿ. ಅದಿಲ್ಲದೆ ನಾನಿಲ್ಲ. ಅಂದ್ರೆ 4 ಜನರಿಗೆ ಉಪಕಾರ ಆಗೋ ತರ ಬದುಕೋದೇ ನನ್ನ ಬದುಕಿನ ರೀತಿ. ಅದು ಯಾವುದೇ ತರದಲ್ಲಾಗಿರ್ಬೋದು. ಫೈನಾನ್ಸ್ ಆದ್ರೆ ಸಾಧ್ಯ ಆದ್ರೆ ಫೈನಾನ್ಷಿಯಲಿ, ಇಲ್ದಿದ್ರೆ ಮಾರಲಿ, ಇಲ್ದಿದ್ರೆ ಇನ್ಯಾವುದೋ ಬೇರೆ ರೀತಿನಲ್ಲಿ ಹೆಲ್ಪ್ ಮಾಡೋದು ನನಗೆ ಇಷ್ಟ.
ಒಂದು ಸರಳ ಭಗವದ್ಗೀತೆ ಅಂತ ಪುಸ್ತಕ ಓದ್ತಾ ಇದ್ದೆ ನಾನು ಇತ್ತೀಚೆಗೆ. ಹ್ಮ್. ಪೇಜ್ ನಂಬರ್ 41 ನಲ್ಲಿ ಕೃಷ್ಣ ಹೇಳೋ ಮಾತನ್ನು ಬಹಳ ಸರಳವಾಗಿ ಅವ್ರ ಲೇಖಕಿ ನರ್ಮದಾ ಪ್ರಭು ಅಂತ ಬರೀತಾರೆ. ಕೃಷ್ಣ ಹೇಳ್ತಾನೆ, ನೀನು ಬೇರೆಯವರಿಗೆ ಉಪಕಾರಿಯಾಗಿ ಬದುಕದೇ ಇದ್ರೆ ನಿನ್ನ ಜನ್ಮನೇ ವ್ಯರ್ಥ ಅಂತ. ಬೇರೆಯವರಿಗೆ ನೀನು ಉಪಕಾರಿಯಾಗಿ ಬದುಕದೇ ಇದ್ರೆ ನಿನ್ನ ಜನ್ಮನೇ ವ್ಯರ್ಥ ಅಂತ. ಆ ಪುಸ್ತಕ ನಿಮ್ಗೆ ನಾನು ಕೊಡ್ತೇನೆ. ಅಲ್ಲ, ಅದ್ ನಾನು ಇತ್ತೀಚೆಗೆ ಓದಿರೋದು. ನಂಗೆ ಅದನ್ನ ಓದಿ ಇನ್ನೂ ಸಮಾಧಾನ ಆಯ್ತು. ಓಕೆ, ನಾನು ಒಂದ್ ಸ್ವಲ್ಪ ಆದ್ರೂ ಮಾಡಿದೀನಲ್ಲ, ಮಾಡ್ತಾ ಇದ್ದೇನಲ್ಲ. ಅಂದ್ರೆ ಅರ್ಹರಿಗೆ ಮಾಡ್ಬೇಕು ಅಂತ. ಹೊಟ್ಟೆ ತುಂಬಿದವ್ರಿಗೆ ನಾವು ಬಿರಿಯಾನಿ ತಗೊಂಡೋಗಿ ಕೊಡಬಾರ್ದು. ಬಟ್ ಯಾರು ಅರ್ಹರಿದ್ದಾರೋ, ಅವಶ್ಯಕತೆ ಇದೆಯೋ, ಯಾವ ರೀತಿನಲ್ಲಿ ಮಾಡೋದಕ್ಕಾಗುತ್ತೋ ಅದನ್ನ ಮಾಡೋದು. ಇವತ್ತಿಗೂ ನನ್ಗೆ ನನ್ನ ಪೇಮೆಂಟ್ ಇಂದ ನನ್ಗೇನ್ ಪೇಮೆಂಟ್ ಸಿಗುತ್ತಲ್ಲ, ಅದರಲ್ಲಿ ವಾಟ್ ಎವರ್ ದ ಪೇಮೆಂಟ್ಸ್, ನಂಗೊಂದು 5,000 ರೂಪಾಯಿ ಪೇಮೆಂಟ್ ಸಿಕ್ತು, ಅದ್ರಲ್ಲಿ ಒಂದು ಅಮೌಂಟ್ ನಾನು ಡಬ್ಬಿ ಒಂದು ಮೇಂಟೈನ್ ಮಾಡ್ತೇನೆ, ಅದಕ್ಕೆ ತಗೊಂಡೋಗಿ ಹಾಕ್ತೇನೆ. ಈಗ ನಿಮ್ಮ ಮನೆಯಲ್ಲೇ ನಾವು ಅಷ್ಟು ಗಿಡಗಳೆಲ್ಲ ನಾವು ಆವತ್ತೆಲ್ಲ ನೆಡ್ತಲ್ಲ 10-12, ಆ ಡಬ್ಬಿಯಿಂದ ಒಟ್ಟಾದಂತ ಹಣಗಳಿಂದ ಅದು ತಂದಿರುವಂತದ್ದು. ನನಗದು ಸಿಕ್ಕಾಪಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ, ಅಷ್ಟು ಸಾಕು. ಸೊ ಈ ತರ ಇಟ್ ಇಸ್ ಬೀನ್ ಎ ಪಾರ್ಟ್ ಆಫ್ ಮೈ ಲೈಫ್ ಅಂಡ್ ಐ ವಾಂಟ್ ಟು ಬಿ ಲೈಕ್ ದಟ್. ಈ ರೀತಿ ಪರಿಸರದ ಮೇಲೆ ಇರುವಂತ ಪ್ರೀತಿಯೇ ಎಲ್ಲ ಒಂದ್ ಕಡೆ ಸಾಲ್ಮರದ ತಿಮ್ಮಕ್ಕನ ಜೊತೆ ಒಡನಾಟ. ಅವ್ರನ್ನ ಹುಡ್ಕೊಂಡು ಹೋಗಿದ್ದಲ್ಲ ನಾನು ಬೆಂಗಳೂರಿಗೆ. ಒಂದಿನ ಒಂದ್ 24 hours ಅವರೊಟ್ಟಿಗೆ ಸ್ಪೆಂಡ್ ಮಾಡ್ಬೇಕು ಅಂತ ಬೆಂಗಳೂರಿಗೆ ಹೋದೆ. ಅವ್ರ ಜೊತೆ ಮಾತಾಡದೆ, ಕೂತೆ. ಆಮೇಲೆ ಅವ್ರ ಒಡನಾಟ ನಂಗೆ ಬೆಳೀತು. ಆಮೇಲೆ ಉಡುಪಿ ಜೊತೆ ಅವ್ರಿಗೆ ಕನೆಕ್ಷನ್ ಆಯ್ತು. ಉಡುಪಿಗೆ ಒಂದು 5-6 ಸಲ ಬಂದ್ರು. ಅವ್ರಿಗೆ ಒಂದ್ಸಲ ನಂಗೆ ಅಜ್ಜಿ ಹೇಳಿದ್ ನಂಗೆ ಮಾತು ನೆನಪಿದೆ, 2020 ಅಂತ ಅನ್ಸುತ್ತೆ. ನನ್ನ ಹೆಂಡತಿ ಹತ್ರ ಅವ್ರು ಹೇಳಿದ್, ನೋಡು ಉಮೇಶು ನನ್ ಮಗ, ಇವನು ನನ್ ಮೊಮ್ಮಗ ಅಂತ ಹೇಳಿದ್ರು. ಆ ಪ್ರೀತಿ ಕೊನೆವರೆಗೂ ಇತ್ತು. ಅವ್ರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದೆ, ಅವರಿಗಾಗಿ ಒಂದು ಅಭಿಯಾನ ಮಾಡಿದೆ. 1-2.5 ಲಕ್ಷ ರೂಪಾಯಿ ಅವತ್ತು ರೈಸ್ ಮಾಡುವಂತ ಅವಕಾಶ ಸಿಕ್ತು. ಸೊ ಇದೆಲ್ಲ ಮಾಡಿದೆಲ್ಲ ತುಂಬಾ ಸಂತೋಷ ಇದೆ, ಸಮಾಧಾನ ಇದೆ, ಸಂತೋಷ, ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಎಂಡ್ ಆಫ್ ದಿ ಡೇ ಅಲ್ಲ, ಅಷ್ಟೇ ಸಮಾಧಾನ ಇದೆ. ಓಕೆ, ಸೊ ಈಗ ಒಂದು ಸೀರಿಯಸ್ ಆಯ್ತಲ್ಲ ನಿಮ್ಮಿಬ್ರು ಡಿಸ್ಕಷನ್. ಸ್ವಲ್ಪ 5 ರ್ಯಾಪಿಡ್ ಫೈರ್ ಕ್ವಶನ್ ಕೇಳ್ತೇನೆ, ಸ್ವಲ್ಪ ಲೈಟ್ ಆಗಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಉತ್ತರ ಕೊಡಿ. ಫಸ್ಟ್ ಕ್ವಶನ್, ಮೈಕಲ್ ಈಗ ನೀವು ಜಾಸ್ತಿ ಸಲ ಉಪಯೋಗಿಸುವಂತ ಶಬ್ದ ಯಾವುದು, ವರ್ಡ್? ಈಗ ಮೋಸ್ಟ್ಲಿ ಯಾವ್ದು ಇಲ್ವೋ ಏನು ಅಂತ ಅನ್ಸುತ್ತೆ. ಬಟ್ ಹಿಂದೆ ಅಲ್ಲ, ಆ ಫಿಲ್ಲಿಂಗ್ ಅಂತ ಒಂದ್ ಬರುತ್ತಲ್ಲ, ಆ ಫಿಲ್ಲಿಂಗ್ ಅಂತ ಬಂದಾಗ ಸೋ ಅಂತ ಬಳಸ್ತಿದ್ದೆ. ಬಟ್ ಈಗ ಖಂಡಿತ ಇಲ್ಲ. ಈಗ ಅದಕ್ಕೆ ಬೇರೆ ಬೇರೆ ರೀತಿಯೆಲ್ಲ ಸಿಕ್ಕಿದೆ. ಕೆಲವು ಫಿಲ್ಲಿಂಗ್ ಹೇಗ್ ಮಾಡ್ಬೋದು ಅಂತ ಒಂದಷ್ಟು ಬೇರೆ ಬೇರೆ ವಿಚಾರಗಳನ್ನೆಲ್ಲ ನಾನೇ ಕೆಲವು ಫೈಂಡ್ ಔಟ್ ಮಾಡಿದ್ದೇನೆ, ಕೆಲವು ಬೇರೆ ಕಡೆಯಿಂದ ನೋಡಿದ್ದೇನೆ. ಆಮೇಲೆ ಕೆಲವು ಎಕ್ಸ್ಪ್ರೆಷನ್ಸ್ ಗಳಿಂದ ನಾವು ಫಿಲ್ ಮಾಡ್ಬೋದು, ಕೆಲವು ಹಾಡುಗಳಿಂದ, ಮ್ಯೂಸಿಕ್ ಗಳಿಂದೆಲ್ಲ ಫಿಲ್ ಮಾಡ್ಬೋದು. ಈಗ ಅಷ್ಟೊಂದು ರಿಪಿಟೇಟಿವ್ ಆಗಿ ನಾನು ಮಾಡೋದಿಲ್ಲ. ರಿಪೀಟ್ ಆದ್ರೆ ನಂಗೆ ಗೊತ್ತಾಗೋದಿದೆ ರಿಪೀಟ್ ಆಗ್ತಿದೆ, ಸ್ಟಾಪ್ ಮಾಡೋದು ಅಂತ. ವೆರಿ ನೈಸ್. ನೆಕ್ಸ್ಟ್ ಕ್ವಶನ್, ಈಗ ರೇಡಿಯೋ ಅಥವಾ ಟಿವಿ ಅಲ್ಲಿ ಜಾಯಿನ್ ಆದ ನಂತರ ಅದಕ್ಕೋಸ್ಕರನೇ ನೀವು ಅಭ್ಯಾಸ ಮಾಡ್ಕೊಂಡಿರುವಂತ ಒಂದು ಹ್ಯಾಬಿಟ್ ಯಾವ್ದಾದ್ರು ಇದೆಯಾ? ಮನೇಲಿ ನಮ್ದು ಟಿವಿ ಇಲ್ಲ. ಬಟ್ ನಾನು ತುಂಬಾ ವರ್ಷಗಳ ಹಿಂದೆ ನಂಗೆ ನಿಜಕ್ಕೂ ನನ್ಗೆ ಆಂಕರಿಂಗ್ ಕ್ಷೇತ್ರದಲ್ಲಿ ಇನ್ನಷ್ಟು ದೊಡ್ಡ ಸಾಧನೆ ಮಾಡ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಅಫ್ಕೋರ್ಸ್ ಅದು ಈಗಲೂ ಇದೆ. ಬಟ್ ನಾನು ಕನ್ನಡದ ಹೆಚ್ಚಿನೆಲ್ಲ ಆಂಕರ್ಗಳನ್ನ ನೋಡಿದ್ದೇನೆ. ಯಾರೇ ಹೆಸರು ಹೇಳಿ ನೀವು, TV9 ಇಂದ ಸ್ಟಾರ್ಟ್ ಮಾಡುವ, ಈಗ ಉದಯ ಟಿವಿಯಿಂದಾನೇ ಸ್ಟಾರ್ಟ್ ಮಾಡುವ, ಅಶೋಕ್ ವಿಠಲ್ವಾಡಿ ಆಗಿರ್ಬಹುದು. ಆಗ ಉದಯದಲ್ಲಿ ರೆಹಮಾನ್ ಇದ್ರು. ಯೂಟ್ಯೂಬಿನ ಎಲ್ಲ ಆಂಕರ್ಸ್ಗಳು ಹೀಗೆ ನೋಡಿದ ಕೂಡಲೇ ಹೇಳ್ತಿದ್ದೆ, ಇವ್ರು ಯಾರು, ಇವ್ರ ಹೆಸರೇನು, ಇವ್ರ ಶೋ ಹೆಸರೇನು, ಇವ್ರು ಎಷ್ಟು ಗಂಟೆಗೆ ಬರ್ತಾರೆ, ಇವ್ರು ಮಾತಾಡೋ ಶೈಲಿ ಏನು ನಾನು ಹೇಳ್ತಿದ್ದೆ. ಟಿವಿನಲ್ಲಿ ಇದ್ದಂತ ಹಮೀದ್ ಅವರಾಗಿರ್ಬೋದು, ಗೌರಿ ಶಕ್ಕಿ ಆಗಿರ್ಬಹುದು, ಅಥವಾ ಶೀತಲ್ ಶೆಟ್ಟಿ ಆಗಿರ್ಬೋದು, ಅಥವಾ ರೆಹಮಾನ್ ಆಗಿರ್ಬೋದು, ಅಥವಾ ಸಮೀನಾ ಆಗಿರ್ಬಹುದು, ಅಥವಾ ಉಷಾ ಆಗಿರ್ಬೋದು, ಎಲ್ಲ ಸುವರ್ಣದಲ್ಲಿ ಬರುವಂತ ಎಲ್ಲ ಆಂಕರ್ಸ್ಗಳು, ನಾನು ಎಲ್ಲ ಆಂಕರ್ಸ್ಗಳನ್ನ ನೋಡಿದ್ದೇನೆ. ಅದೊಂದು ಹೊಸ ಅಭ್ಯಾಸ ಮಾಡ್ಕೊಂಡಿರೋ ಎಲ್ಲ ಆಂಕರ್ಸ್ಗಳನ್ನ ನೋಡಿದ್ದೇನೆ, ಅವ್ರ ಪ್ರೆಸೆಂಟೇಷನ್ಸ್ ಗಳನ್ನ ನೋಡಿದ್ದೇನೆ. ಓಕೆ, ಈಗ 3ನೇ ಪ್ರಶ್ನೆ, ಈಗ ನೀವು ನಿಮ್ಮ ಲೈಫಿಗೆ, ಜೀವನಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಥವಾ ಹಾಡಿ ಇದ್ರೆ ಯಾವ್ದು ಇರ್ಬೇಕಂತ ಹೇಳಿ ನೀವು ಆಶಿಸ್ತಿದ್ರಿ? ನನ್ಗೆ ತುಂಬಾ ರಿಲ್ಯಾಕ್ಸೇಷನ್ ಮ್ಯೂಸಿಕ್ ಯಾವ್ದಾದ್ರು ಅಡ್ಡಿಲ್ಲ. ರಿಲ್ಯಾಕ್ಸ್ ಆಗುವಂತಹ, ತುಂಬಾ ಶಾಂತವಾಗುವಂತಹ, ತುಂಬಾ ಝೀರೋ ಆಗುವಂತಹ ಮ್ಯೂಸಿಕ್ ಯಾವ್ದಾದ್ರು ಇದ್ರೆ ಅದನ್ನ ನಾನು ಪ್ಲೇ ಮಾಡೋದಕ್ಕೆ ಬಯಸ್ತೇನೆ. ಓಕೆ, ಈಗ ನಿಮ್ಮ ಹತ್ರ ಯಾವಾಗ್ಲೂ ಒಂದು ಪ್ರಶ್ನೆ ಕೇಳ್ತಿರ್ತಾರೆ ಎಲ್ರು ಜನರು, ಅದಕ್ಕೆ ಉತ್ತರ ಕೊಟ್ಟು ಬೇಜಾರಾಗ್ಬಿಟ್ಟಿರತ್ತೆ ಅಂತ ಯಾವ ಪ್ರಶ್ನೆ ಇದೆಯಾ? ಇಲ್ಲ, ಅಂತದ್ ಯಾವ್ದು ಪ್ರಶ್ನೆ ಇಲ್ಲ ಅಂತ ಅನ್ಸುತ್ತೆ. ಬಟ್ ನಾನೊಂದು 3 ವರ್ಷಗಳ ಹಿಂದೆ ನಾನು ವಾರ್ತಾ ಭಾರತಿಗೆ ಸೇರಿದಾಗ ತುಂಬಾ ಜನ ನನಗೆ ನಿಲ್ಸಿ ಎಲ್ಲ ರಸ್ತೆಯಲ್ಲೆಲ್ಲ ನಿಲ್ಸಿ ಎಲ್ಲ ಕೇಳಿದ್ರೆ, ಹೋಗಿ ನನ್ಗಿದು ಹೇಳ್ಬೋದು, ನಾನು ಓಪನ್ ಆಗಿ ಹೇಳ್ತೇನೆ, ನೀನು ಹೋಗಿ ಒಂದು ಮುಸ್ಲಿಂ ಚಾನಲ್ಗೆ ಹೋಗಿ ಸೇರಿದ್ಯಾ ಅಂತ ತುಂಬಾ ಜನ ನನಗೆ ಕೇಳಿದ್ದಾರೆ. ನಿಲ್ಸಿ, ರಸ್ತೆನಲ್ಲಿ ನಿಲ್ಸಿ, ಗಾಡಿ ನಿಲ್ಸಿ ಕೇಳಿದವರು ಇದ್ದಾರೆ, ಮೀನ್ ಮಾರ್ಕೆಟ್ ಅಲ್ಲಿ ಕೇಳಿದವರು ಇದ್ದಾರೆ. ಬಟ್ ನಾನು ಅಂತವ್ರಿಗೆಲ್ಲ ಹೇಳ್ತೇನೆ, ನೀವು ಮುಸ್ಲಿಂ ಚಾನೆಲ್ ಅಂತ ಯಾಕೆ ಹೇಳ್ತೀರಾ? ನಾನೊಬ್ಬ ಉದ್ಯೋಗಿ, ನೀವು ನನಗೆ ನಾಳೆ ಕೆಲಸ ಕೊಡ್ತೀರಾ, ನನಗ್ ಬೇಕಾಗಿರೋ ತರ, ನಿಮ್ಗೆ ಬೇಕಾಗಿರೋ ತರ, ನಿಮ್ಮ ಒಂದು ಒಡಂಬಡಿಕೆಯಲ್ಲಿ ಒಂದು ಒಳ್ಳೆ ವರ್ಕ್ ನೀವು ಕೊಡ್ತೀರಾ, ನಿಮ್ಗೂ ಬರ್ತೇನೆ ನಾನು.
ಆಲ್ವಿನ್ ಮನೆಯಲ್ಲೂ ನಾನು ಗಾರೆ ಮಾಡ್ತೀನಿ, ಅಶ್ರಫ್ ಮನೆಯಲ್ಲೂ ಗಾರೆ ಮಾಡ್ತೀನಿ, ಹ್ಮ್. ಅನಂತರಾಯನ ಮನೆಯಲ್ಲೂ ನಾನು ಗಾರೆ ಮಾಡ್ತೇನೆ. ನಾನೊಬ್ಬ ಉದ್ಯೋಗಿ, ನಾನೊಬ್ಬ ಕೆಲಸಗಾರ. ನನ್ಗೆ ಯಾರು ಕೆಲಸ ಕೊಟ್ರು ನಾನು ಮಾಡ್ತೇನೆ. ನನ್ಗೆ ಯಾವುದೇ ಇಸಮ್ ಇಲ್ಲ, ಮತ್ ನಾನು ಯಾವ್ದು ಪೊಲಿಟಿಕಲ್ ಇನ್ಕ್ಲೈನ್ಡ್ ಪರ್ಸನ್ ನಾನಲ್ಲ. ಹ್ಮ್. ಸೊ ನನ್ನ ಏನಿದ್ರು ಜನರು ನೇರವಾಗಿ ಹಾರ್ಟ್ ಮೇಲೆ ಅಟ್ಯಾಕ್ ಮಾಡೋದು ನಾನು, ಅದನ್ನ ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಬಟ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಈ ಪ್ರಶ್ನೆ ತುಂಬಾ ಇತ್ತು, ಹ್ಮ್. ಬಟ್ ಈಗೆಲ್ಲ ಸ್ಟಾಪ್ ಮಾಡಿದ್ವಿ. ಓಕೆ, ಲಾಸ್ಟ್ ಪ್ರಶ್ನೆ. ಫ್ರೀಲಾನ್ಸಿಂಗ್ ನಿಮ್ಮ ಏರಿಯಾ ಅಲ್ಲ, ಸೊ ಅದನ್ನ ಒಂದು ಶಬ್ದದಲ್ಲಿ ವರ್ಣಿಸಿ. ಫಸ್ಟ್ ಶಬ್ದ ಯಾವ್ದು ನೆನಪಾಗತ್ತೆ? ಫ್ರೀಲಾನ್ಸಿಂಗ್ ಅಂದ್ರೆ ಚಾಲೆಂಜಸ್. ಚಾಲೆಂಜಸ್. ಓಕೆ ಓಕೆ. ಅದು ಫಸ್ಟಿಗೆ ನೆನಪಾಗುತ್ತೆ, ಮತ್ತೆ ಅದರ್ ವರ್ಡ್ಸ್ ದಟ್ ಫಾಲೋ. ಈಗ ನೀವು ಮಾಡುವಂತ ಕೆಲಸಕ್ಕೆ ನಿಮ್ಮ ಹೆಂಡತಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಅಥವಾ ಅಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಟೈಮ್ ಅಲ್ಲಿ ನಾವು ಕಾರ್ಯಕ್ರಮ ನಿರೂಪಣೆಗೆ ಅಥವಾ ಬೇರೆ ಬೇರೆ ಕಡೆಗೆ ಹೋಗ್ಬೇಕಾಗ್ತದೆ, ಅದಕ್ಕೆ ಹೇಗೆ ಸಪೋರ್ಟ್ ಮಾಡ್ತಾರೆ? ಸುಮ್ಮನೆ ನಾನು ಬಾಯಿ ಮಾತಲ್ಲಿ ಹೇಳ್ತಿದ್ದೇನೆ ಅಂತ ಅಲ್ವೇ ಅಲ್ಲ, ನಾನು ನೇರವಾಗಿ ಹೃದಯದಿಂದ ಹೇಳ್ತೇನೆ. ಅವಳು ಸಿರ್ಸಿ ಅಂತ ಒಂದು ಸಣ್ಣ ಊರಿಂದ, ಹಳ್ಳಿಯಿಂದ ಬಂದವಳು. ನನಗೂ ಅವಳಿಗೂ ಅಜಗಜಾಂತರ ವ್ಯತ್ಯಾಸ. ನಾನು ಸಿಟಿಯಲ್ಲಿ ಬೆಳೆದು, ನಾನು 10 ಜನರ ಮಧ್ಯೆ ಬೆಳೆದವನು. ಅವಳು ಹಳ್ಳಿಯಲ್ಲಿ ಇದ್ದುಕೊಂಡು ಒಂದೋ ಇಬ್ಬರು ಫ್ರೆಂಡ್ಸ್ಗಳ ನಡುವೆ ಮಾತ್ರ ಬೆಳೆದವಳು. ಸೊ ಲಾಟ್ ಆಫ್ ಡಿಫ್ರೆನ್ಸಸ್ ನನ್ನ ಮತ್ತೆ ನನ್ನ ವೈಫಿನ ಮಧ್ಯೆ ಇದೆ. ಬಟ್ ಅದು ಯಾವತ್ತೂ ನಮ್ಮ ಮ್ಯಾರಿಡ್ ಲೈಫಲ್ಲಿ ಬರಲೇ ಇಲ್ಲ. ನನ್ನ ಎಲ್ಲಾ ಕೆಲಸದಲ್ಲೂ ಅವಳು ಒಂದು ದೊಡ್ಡ ಸಪೋರ್ಟ್ ಆಗಿ ನಿಂತಿದ್ದಾಳೆ, ಮತ್ತೆ ನಿಲ್ತಾನೆ ಇದ್ದಾಳೆ, ಮುಂದೆನೂ ನಿಲ್ತಾಳೆ. ಸೊ ಶಿ ಇಸ್ ಬೀನ್ ಅ ಬಿಗ್ ಸಪೋರ್ಟ್. ಅದು ಅವಳ ಮೆಚುರಿಟಿ ತೋರಿಸ್ತದೆ ಅಂತ ಹೇಳ್ಬೋದು. ಆಮೇಲೆ ನೀವು ಕೇಳಿದ್ರೆ ನಾನೊಂದು ಪ್ರಶ್ನೆ ಹೇಳಬೇಕು, ಅವಳಿಂದ ನಾನು ಬದುಕಿಗೆ ಏನು ಕಲ್ತಿದ್ದೇನೆ ಅಂತ. ನನ್ನ ಲೈಫಲ್ಲಿ ನನ್ನ ವೈಫಿಂದ ಏನು ಕಲ್ತಿದ್ದೇನೆ ಅಂತ ಹೇಳಿದರೆ 2 ವಿಚಾರ. ನಂಗೊಂದು ಅವಳು ಹೇಳ್ಕೊಟ್ಟಿದ್ದೇನಂತಂದ್ರೆ, ನಿಮ್ಗೆ ಯಾರಾದ್ರೂ ಏನಾದ್ರು ಕೊಡ್ತಾರೆ ಅಂತ ಹೇಳಿದ್ರೆ, ಮನ್ಸಾರೆ ಯಾರಾದ್ರೂ ಏನಾದ್ರು ಕೊಡ್ತಾರೆ ಅಂತ ಹೇಳಿದ್ರೆ, ನಾನು ಮುಂಚೆ ನಾನು ಬೇಡ ಅಂತೆಲ್ಲ ಹೇಳ್ತಿದ್ದೆ. ಇಲ್ಲ, ನೀವು ಅದನ್ನ ತಕೊಳ್ಬೇಕು ಅಂತ ಹೇಳುದು. ಅವರಾಗಿಯೇ ಮುಂದೆ ಬಂದು, ಅವರಾಗಿಯೇ ಮನ್ಸಾರಿಗೆ ಜಯಂತ ತೇಳ್ರು ಬಂದು, ಅವನಷ್ಟು ನಿಮ್ಗೆ ನಾನೊಂದು ಒಳ್ಳೆ ಕ್ಯಾಮ್ರಾ ಕೊಡ್ತೇನೆ, ನೀವು ಇದನ್ನ ತಗೊಳ್ಳಿ, ಯೂಸ್ ಮಾಡಿ. ಅವರಾಗೆ ಮನ್ಸಾರ ಹೇಳ್ತಿದಾರಲ್ವ, ಕೊಡಿ ಆಯ್ತು ಹೇಳ್ರೆ ಅಂತ ಹೇಳಿ ನಾನು ತಗೊಳ್ತೇನೆ. ಮುಂಚೆ ಆದ್ರೆ ನಾನು ಬೇಡ ಹೇಳ್ತಿದ್ದೆ. ದಟ್ಸ್ ನಂಬರ್ 1. ನಂಬರ್ 2, ಅವಳ ಒಂದು ಗುಣ ನಂಗೆ ತುಂಬಾ ಇಷ್ಟ. ಯಾವುದು ಅಂತ ಕೇಳಿದ್ರೆ, ಅವಳು ಯಾವುದಕ್ಕೂ ಬಾದರ್ ಮಾಡಲ್ಲ. ಶಿ ಡಸಂಟ್ ಬಾದರ್ ಫಾರ್ ಎನಿಥಿಂಗ್. ಎಂತ ಒಂದು ಒಳ್ಳೆ ಗುಣ ಗೊತ್ತಾಯ್ತು. ನಾವಾದ್ರೆ ಒಂದು ಸಣ್ಣ ವಿಷಯ ಹಿಡ್ಕೊಂಡು ಎಷ್ಟು ನಾವು ಎಷ್ಟು ಪರಿತಪಿಸ್ತೇವಲ್ವಾ. ಒಂದೊಂದು ವಿಚಾರಕ್ಕೂ ಕೂಡ ನಾವು ಎಷ್ಟು ಟೆನ್ಷನ್ ತಗೊಳ್ತೇವೆ. 1 ತಿಂಗಳ ಹಿಂದೆ ನಡೆದಂತ ಯಾವುದೋ ಒಂದು ಘಟನೆ ಅದೀಗ ವ್ಯಾಲಿಡೇ ಅಲ್ಲ, ಬಟ್ ಸ್ಟಿಲ್ ವಿ ಥಿಂಕ್ ಅಬೌಟ್ ಇಟ್ ಅಂಡ್ ಕಿರಿಕಿರಿ ಮಾಡ್ಕೊಳ್ತೇವೆ. ಬಟ್ ನನ್ನ ಹೆಂಡತಿ ಹಾಗಿಲ್ಲ. 3 ಗಂಟೆಗೆ ಇವತ್ತು ಮಧ್ಯಾಹ್ನ ಏನೋ ಒಂದು ದೊಡ್ಡದ ಅನಾಹುತ ನಡೀತು ಅಂತ ಇಟ್ಕೊಳ್ಳಿ, 4 ಗಂಟೆಗೆ ಶಿ ಇಸ್ ಕ್ಲೀನ್. ನಾನು ಅವಳಿಗೆ ಯಾವತ್ತು ಹೇಳು, ನೀನೊಂಥರ ಬಾಂಬೆ ತರ. ಮುಂಬೈ ಗೊತ್ತಲ್ಲ ನಿಮ್ಗೆ, ಮುಂಬೈ ಇಸ್ ಅ ಸಿಟಿ ವಿಚ್ ನೆವರ್ ಸ್ಲೀಪ್ಸ್. ಮತ್ತೆ ಬಾಂಬೆನಲ್ಲಿ ನೋಡಿ ನೀವು ಬೇಕಿದ್ರೆ, ಎಂಥ ದೊಡ್ಡ ಅನಾಹುತನೇ ಆಗ್ಲಿ ಇವತ್ತು, ನಾಳೆ ಬೆಳಿಗ್ಗೆ ಬಾಂಬೆ ಇಸ್ ನಾರ್ಮಲ್. ಅಂದ್ರೆ ನಾನ್ ಯಾವತ್ತೂ ಅನ್ಕೊಳ್ಳೋದು, ನಮ್ ಬದುಕು ಹಾಗಿರ್ಬೇಕು. ನಮ್ ಸ್ಕ್ರಿಪ್ಟ್ ನಮ್ಗೆ ಗೊತ್ತಿಲ್ಲ ಆಯ್ತಲ್ರೆ, ನನ್ ಬದುಕು ನಿಮ್ ಬದುಕಿನ ಸ್ಕ್ರಿಪ್ಟ್ ನಿಮ್ಗೆ ಗೊತ್ತಿಲ್ಲ, ನಾಳೆ ಏನು ಗೊತ್ತಿಲ್ಲ. ಬಟ್ ನಾವು ಕೂಲ್ ಆಗಿ ಇದೆಲ್ಲ ಸೀರೀಸ್ ಆಫ್ ಇವೆಂಟ್ಸ್ ನಡೀತಾ ಇರ್ತದೆ, ಹೋಗ್ತಾ ಇರೋದು. ಅದು ನನ್ನ ಹೆಂಡತಿಯಿಂದ ಕಲ್ತಿದ್ದೆ. ಇನ್ನು ನಮ್ಮ ಯಂಗ್ ಜನರೇಷನ್ಗೆ ಒಂದು ಒಳ್ಳೆ ಸಂದೇಶ ಕೊಡೋದಾದ್ರೆ, ಈಗ ಸಕ್ಸಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ, ಸ್ಟ್ರೆಸ್ ಜಾಸ್ತಿ ತಗೊಳ್ಳದೆ, ಸೋಷಿಯಲ್ ಪ್ರೆಷರ್ಗೆ ಒಳಗಾಗದೆ ಯಾವ ರೀತಿ ನಾವು ಬದುಕಬಹುದು, ಅಥವಾ ಒಂದು ಒಳ್ಳೆ ಸಂದೇಶ ಕೊಡೋದಾದ್ರೆ ನೀವೇನು ಹೇಳಿಕ್ಕೆ ಬಯಸ್ತೀವಿ? ಅದೇ ಸಂದೇಶ ಅಂತ ಅಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ನಾನು ಆಗ್ಲಿಲ್ಲ ವಯಸ್ಸಲ್ಲೂ ಅನುಭವದಲ್ಲೂ. ಬಟ್ ನೀವ್ ಹೇಳ್ದಂಗೆ ಅದೇ 3 ಪಾಯಿಂಟ್ ಹೇಳಿದ್ರಲ್ಲ, ಸ್ಟ್ರೆಸ್ ತಗೊಳ್ಳದೆ, ಸೋಷಿಯಲ್ ಆಂಗ್ಸೈಟಿಗೆ ಒಳಗಾಗದೆ, ಹಾಗೆ ಬದುಕುವುದೇ ಒಂದು ದೊಡ್ಡ ಕಲೆ. ಇದಕ್ಕೆಲ್ಲ ನಮ್ಗೆ ಏನ್ ಸಪೋರ್ಟ್ ಮಾಡ್ತೇವೆ? ಸ್ಟ್ರೆಸ್ ಆಗದೆ, ಸೋಷಿಯಲ್ ಆಂಗ್ಸೈಟಿಗೆ ಒಳಗಾಗದೆ ಇರ್ಲಿಕ್ಕೆ ನಾವೇನ್ ಮಾಡ್ಬೋದು ಅಂತ ಕೇಳಿದ್ರೆ, ಯೋಗ ಮಾಡಬಹುದು, ಧ್ಯಾನ ಮಾಡಬಹುದು, ಸುದರ್ಶನ್ ಕ್ರಿಯಾ ಮಾಡಬಹುದು, ವಾಕಿಂಗ್ ಮಾಡಬಹುದು. ಆಮೇಲೆ ಸ್ವಲ್ಪ ಫಿಲಾಸಫಿಕಲ್ ಪುಸ್ತಕ ಅಂತ ಹೇಳಿದ್ರೆ, ನೀವೇನ್ ದೊಡ್ಡ ಫಿಲಾಸಫರ್ ಆಗ್ಬೇಕಾಗಿಲ್ಲ. ಫಿಲಾಸಫಿ ಅಂತಂದ್ರೆ ನೀವು ಜುಬ್ಬ ಹಾಕೊಂಡು ಗಡ್ಡ ಬಿಟ್ಕೊಂಡು ಅಲ್ಲಿ ಕೂತ್ಕೊಂಡು ಇಲ್ಲ, ಆತರ ಏನು ಇಲ್ಲ. ನಂಗೆ ಭಗವದ್ಗೀತೆ ತುಂಬಾ ಇಷ್ಟ. ನಾನು ಪೂರ್ತಿ ಓದಿಲ್ಲ, ಬಟ್ ಸ್ವಲ್ಪ ಓದ್ತಾ ಇದ್ದೇನೆ. ದೊಡ್ಡ ದೊಡ್ಡ ಸ್ಪಿರಿಚುವಲ್ ಗುರುಸ್ಗಳನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತೇನೆ. ದೇ ಆರ್ ದ ಒನ್ಸ್ ಹೂ ಲೀಡ್ ಮೀ ಟುವರ್ಡ್ಸ್ ಮೈ ಲೈಫ್ ಅಂತ ನಂಗೆ ಅನ್ಸುತ್ತೆ. ಸ್ವಾಮಿ ಮುಕುಂದಾನಂದ ಅಂತ ಒಬ್ರು ಇದಾರೆ ಮಾರ್ರೆ, ಅವ್ರ ಮಾತುಗಳನ್ನ ಕೇಳಿ ನಾನು ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗ್ತೇನೆ, ಮತ್ತೆ ನಾನು ಅದನ್ನ ಲೈಫಲ್ಲಿ ಅಳವಡಿಸ್ಕೊಳ್ತೇನೆ. ಆಮೇಲೆ ಗೋಪಾಲ್ ದಾಸ್ ಅವರ ಮಾತು ಕೇಳ್ತೇನೆ, ಸಿಸ್ಟರ್ ಶಿವಾನಿ ಅವರ ಮಾತುಗಳನ್ನ ಕೇಳ್ತೇನೆ, ಮಹಾತ್ರೇಯ ರಾವ್ ಅವರ ಮಾತುಗಳನ್ನ ಕೇಳ್ತೇನೆ. ಇದೆಲ್ಲ ಹೇಳಿದ್ರೆ ನಾನೇನ್ ದೊಡ್ಡ ಫಿಲಾಸಫರ್ ಅಲ್ಲ, ಬಟ್ ಅವರೆಲ್ಲ ಲೈಫಿಗೆ ಬೇಕಾಗಿದ್ದನ್ನೇ ಹೇಳೋದು.
ಎಲ್ಲ ಸಕ್ಸಸ್ಫುಲ್ ಪರ್ಸನ್ಸ್ ಎಲ್ಲರೂ ಡಿಪ್ರೆಷನ್ಗೆ ಹೋದವರು, ಹ್ಮ್. ಎಲ್ಲರೂ ಆಂಗ್ಸೈಟಿಗೆ ಹೋದವರು. ನಾನು ನಿಮ್ಗೆ ಒಂದು 4-5 ಉದಾಹರಣೆ ಈಗಲೇ ಕೊಡ್ಬೋದು. ರಾಹುಲ್ ಬೋಸ್ ಅಂತ ಒಬ್ಬ ದೊಡ್ಡ ಬಾಲಿವುಡ್ ಆಕ್ಟರ್ ಇದ್ರು. ಹಿ ವೆಂಟ್ ಟು ಡಿಪ್ರೆಷನ್ ಬಟ್ ಹಿ ಕೇಮ್ ಔಟ್ ಲೈಕ್ ಅ ಫಿನಿಕ್ಸ್. ರಾಬಿನ್ ಉತ್ತಪ್ಪ, ಹ್ಮ್. ಹಿ ವೆಂಟ್ ಟು ಡಿಪ್ರೆಷನ್ ಅಂಡ್ ಹಿ ಕೇಮ್ ಔಟ್ ಲೈಕ್ ಅ ಫಿನಿಕ್ಸ್. ದೀಪಿಕಾ ಪಾಡುಕೋಣೆ ವೆಂಟ್ ಟು ಡಿಪ್ರೆಷನ್ ಅಂಡ್ ಕೇಮ್ ಔಟ್ ಲೈಕ್ ಫಿನಿಕ್ಸ್. ಇಂಥ ಎಂತೆಂಥ ಉದಾಹರಣೆಗಳಿವೆ ನಮ್ಮ ಕಣ್ಮುಂದೆ. ದೊಡ್ಡ ದೊಡ್ಡ ಕ್ರಿಕೆಟ್ ತಾರೆಯರು, ಸಿನಿಮಾ ತಾರೆಯರು ಎಷ್ಟೊಂದು ಜನ ಇದ್ದಾರೆ. ಇದನ್ನೆಲ್ಲ ನಾವು ಈಗ ಮಾಡಬೇಕು ಅಂತ ಹೇಳೋದು. ಸೊ ನಂಗೆ ಮೆಡಿಟೇಷನ್ ದ ವರ್ಡ್ ಮೆಡಿಟೇಷನ್ ನಿಮ್ಗೆ ತುಂಬಾ ದೊಡ್ಡದಾಗಿ ಕಾಣ್ಬೋದು, ಅದು ಹಂಗಿಲ್ಲ. ಅದು ಆಕ್ಚುಲಿ ಹಂಗಿಲ್ಲ. ನಾವು ನಮ್ಮ ಪಾಡಿಗೆ ನಾವಾಗಿ ಸೈಲೆಂಟ್ ಆಗಿ ಒಂದು ಸೈಡಲ್ಲಿ ಕೂತ್ಕೊಂಡು ಬರುವಂತ ಥಾಟ್ಸ್ ಗಳನ್ನ ನಾವು ಅಬ್ಸರ್ವ್ ಮಾಡೋದೇ ಮೆಡಿಟೇಷನ್. ಇಷ್ಟೇ. ನಾವು ಇದನ್ನೆಲ್ಲ ಮಾಡ್ತಾ ಇದ್ದಾಗ ಆಟೋಮ್ಯಾಟಿಕಲಿ ನಮ್ಗೆ ಅದೆಲ್ಲ ಭ್ರಮೆಯಿಂದ ಎಲ್ಲ ಕಳ್ಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಮೋಸ್ಟ್ಲಿ ನಾನು ಅದೇ ತರ ಭ್ರಮೆಯಿಂದ ಹೊರಗೆ ಬಂದಿದ್ದೀನಿ ಅಂತ ಹೇಳ್ಬೋದು. ಈ ಆಧ್ಯಾತ್ಮ ಅಂತ ಹೇಳೋದು ಎಲ್ಲಿ ಇದು ನಮ್ಮನ್ನ ಬಿಟ್ಟು ಹೊರಗಿಲ್ಲ, ಅದು ನಮ್ಮ ಒಳಗೆ ಉಂಟು. ಇಟ್ಸ್ ನಮ್ಮನ್ನ ನಾವು ಅರ್ಥಕೊಳ್ಳೋದು ಐತಲ್ರಿ. Correct. ನನ್ನನ್ನ ನಾನು ಅರ್ಥಕೊಳ್ಳೋದೇ ಒಂದು ಆಧ್ಯಾತ್ಮ ಅಷ್ಟೇ. ಮತ್ ಏನೋ ದೊಡ್ಡದಂತ ಅಂದ್ಕೊಂಡ್ಬಿಟ್ಟಿದ್ದಾರೆ, ಹಂಗಿಲ್ಲ ಅದು. ಭಗವದ್ಗೀತೆ ಅಲ್ಟಿಮೇಟ್ ಮ್ಯಾನೇಜ್ಮೆಂಟ್ ಬುಕ್ ಫಾರ್ ಲೈಫ್. ಅಲ್ಟಿಮೇಟ್ ಮ್ಯಾನೇಜ್ಮೆಂಟ್ ಬುಕ್. ಒಂದು ಹೇಳ, ನಾನು ಲಾಸ್ಟ್ ಕೊನೆಯದು ಹೇಳಿ ನಾವು ಮುಗಿಸೋಣ. ನಂಗೆ ತುಂಬಾ ಇಷ್ಟ ಕರ್ಮಣ್ಯವಾಧಿಕಾರಸ್ತೆ. ಗೊತ್ತಲ್ಲ, ಎಲ್ಲ ಭಾಷಣದಲ್ಲಿ ಎಲ್ಲರೂ ಹೇಳ್ತಾರೆ. ಅದ್ರ ನಿಜವಾದ ಅರ್ಥ ಏನು ಅಂತಂದ್ರೆ, ನಾವು ನಮ್ಮ ಪ್ರಾಸೆಸ್ಸಿಗೆ ಮಾತ್ರ ನಾವು ಅಂಟಿಕೊಂಡಿರುವಂತದ್ದು. ಉದಾಹರಣೆಗೆ ನಾವು ಇವತ್ತು ಇದು ಮಾಡ್ತಾ ಇದ್ದೇವೆ, ನಾವು ಚಂದ ರೆಕಾರ್ಡ್ ಮಾಡ್ಬೇಕು. ರೆಕಾರ್ಡ್ ಮಾಡಿ ಕ್ಯಾಮ್ರಾ ಎಲ್ಲ ನೀಟಾಗಿ ಇಡಬೇಕು, ಪ್ರಶ್ನೆಗಳನ್ನೆಲ್ಲ ನಾವು ನೀಟಾಗಿ ಬರ್ಕೊಂಡಿದ್ದೇವೆ, ನೀಟಾಗಿ ಕೇಳಬೇಕು, ನಾನ್ ನೀಟಾಗಿ ಮಾತಾಡ್ಬೇಕು, ಅವನು ನೀಟಾಗಿ ಮಾತಾಡ್ಬೇಕು, ಚೆನ್ನಾಗಿ ಎಡಿಟ್ ಮಾಡ್ಬೇಕು. ಈ ಪ್ರಾಸೆಸ್ ಮಾತ್ರ ಕೃಷ್ಣ ಹೇಳಿದ್ದು, ರಿಸಲ್ಟ್ ಹೇಳಲೇ ಇಲ್ಲ. ಸೊ ಹಿ ಸೇಸ್ ಯು ಆರ್ ಯುವರ್ ಎಫರ್ಟ್ಸ್ ಅಂಡ್ ನಾಟ್ ಯುವರ್ ರಿಸಲ್ಟ್ಸ್ ಅಂತ. ಇದನ್ನ ಗಟ್ಟಿ ಇಲ್ಲಿ ಒಳಗೆ ತಗೊಂಡ್ಬಿಟ್ರೆ ಸ್ಟ್ರೆಸ್ಸೇ ಇಲ್ಲ ಅಲ್ಲ, ಸ್ಟ್ರೆಸ್ ಬರುದೇ ಇಲ್ಲ. ಇದು ಅರ್ಥ ಮಾಡ್ಕೊಳ್ಳಿ, ಯುವರ್ ಎಫರ್ಟ್ಸ್ ನಾಟ್ ಯುವರ್ ರಿಸಲ್ಟ್ಸ್. ಮತ್ತೆ ಆಧ್ಯಾತ್ಮದಲ್ಲಿ ನಂಗೆ ಗೊತ್ತಿಲ್ಲ ಇದೇನು ತುಂಬಾ ಮಾತಾಡ್ತಿದ್ದೇನೇನೋ ಅಂತ, ನಂಗೆ ಒಂದೊಂದೇ ಇಲ್ಲ, ನೆನಪಾಗ್ತಾ ಹೇಳಿ ಹೇಳಿ. ಅದು ಆಧ್ಯಾತ್ಮದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ರಿಸಲ್ಟ್ ಸಿಕ್ಕುದು ಯಾವಾಗ ಅಂತ ಕೇಳಿದ್ರೆ, ನೀವು ಪ್ರಯತ್ನ ಪಟ್ಟಿದ್ದೀರಿ ಅಂತ ಆದ್ರೆ ನೀವು ಸಕ್ಸಸ್ ಅಂತ ಅರ್ಥ. ಉದಾಹರಣೆಗೆ ನಿಮ್ಗೇನೋ ಒಂದು ಸಮಸ್ಯೆ ಇದೆ, XYZ ಸಮಸ್ಯೆ ಇದೆ. ಈ ಸಮಸ್ಯೆಗೆ ನೀವು ಪರಿಹಾರವನ್ನ ಕಂಡುಕೊಳ್ತಾ ಇದ್ದೀರಿ. ಈಗ ಎ ಹತ್ರ ಮಾತಾಡ್ತೀರಿ, ಬಿ ಹತ್ರ ಮಾತಾಡ್ತೀರಿ, ಇದಕ್ಕೆ ಏನ್ ಮಾಡ್ಬೋದು, ಅದು ಏನ್ ಮಾಡ್ಬೋದು, ಇದ್ ಮಾಡಿದ್ರೆ ಸರಿ ಆಗತ್ತಾ. ಸೊ ಈ ಪ್ರೊಸೆಸ್ಸಿಗಾಗಿ ನೀವು ಕೆಲಸ ಮಾಡ್ತೀರಲ್ಲ, ಈ ಪ್ರೊಸೆಸ್ ನೀವು ಮಾಡಿದ್ರೆ ನೀವು ಸಕ್ಸಸ್ ಅಂತ ಅರ್ಥ ಅಂತ. ಇದು ಭಗವದ್ಗೀತೆಯಲ್ಲಿ ಹೇಳಿದ್ರು. ಇಷ್ಟನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮುಗೀತಲ್ಲ, ಅದಕ್ಕಿಂತ ದೊಡ್ಡ ಅಲ್ಟಿಮೇಟ್ ಗೈಡೇ ಇಲ್ಲ. ನೋ ಸ್ಟ್ರೆಸ್, ನೋ ಆಂಗ್ಸೈಟಿ. ಅವಿನಾಶ್ ತುಂಬಾ ಚೆನ್ನಾಗಿ ಮಾತಾಡಿ ಹೇಳೋದಕ್ಕಿಂತ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡು ನಮಗೂ ಸ್ವಲ್ಪ ಇನ್ಸ್ಪಿರೇಷನ್ ಸಿಕ್ತು. ಹೌದು. ಸೊ ನಮ್ಮ ಸೈಡಿನ ಒಂದು ಸಣ್ಣದಾದಂತ ಒಂದು ಕಿರು ಕಾಣಿಕೆ, ನೆನಪಿನ ಕಾಣಿಕೆ. ಧನ್ಯವಾದ. ಇಲ್ಲಿ ತನಕ ನೋಡಿದ್ರಲ್ಲ, ಅವಿನಾಶ್ ಕಾಮತ್ ಒಟ್ಟಿಗೆ ನಮ್ಮ ಒಂದು ಸಂವಾದ ಹೇಗಿತ್ತು ಅಂತ ಹೇಳುವಂಥದ್ದು, ಲೈಫ್ ಬಗ್ಗೆ ಅಥವಾ ಅವರ ಲೈಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ, ಸ್ವಲ್ಪ ಫಿಲಾಸಫಿಕಲ್ ಅಥವಾ ಮೆಂಟಲ್ ವೆಲ್ ಬೀಯಿಂಗ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ನಾವು ಕೇಳಿ ತಿಳ್ಕೊಂಡ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಹೊಸದಾದಂತಹ ಗಣ್ಯರ ಜೊತೆಗೆ ನಿಮ್ಮೊಟ್ಟಿಗೆ ನಾವು ಭೇಟಿ ಆಗ್ತೇವೆ. ನಮಸ್ತೆ, ಧನ್ಯವಾದಗಳು. ಥ್ಯಾಂಕ್ ಯು ಅವಿನಾಶ್, ಬಂದಿದ್ದಕ್ಕೆ ನಮಸ್ತೆ.